ಹೆಲೋ ಫ್ರೆಂಡ್ಸ್, ನಮಸ್ಕಾರ. ಹೇಗಿದ್ದೀರಾ? ಒಂದು ಹಿಂದಿನ ಕ್ಲಾಸ್ ಏನಾಗಿತ್ತು, ಅರ್ಧಕ್ಕೆ ಸೌಂಡ್ ಕಟ್ ಆಗಿತ್ತು. ಹಾಗಾಗಿ ಅದನ್ನ ಮತ್ತೆ ಡಿಲೀಟ್ ಮಾಡಿ ಮತ್ತೆ ರೀ ಅಪ್ಲೋಡ್ ಮಾಡ್ಬೇಕಾಯ್ತು. ಮತ್ತೆ ಹೊಸದಾಗಿ ಮಾಡ್ಬೇಕಾಯ್ತು ಅದನ್ನೀಗ ರೆಕಾರ್ಡ್. ಯಾಕಂತಂದ್ರೆ ಅದು ಪೂರ್ತಿ ಲಾಸ್ಟಿಗೆ ಏನಾಗಿದೆ, ಒಂದು ಸ್ವಲ್ಪ ಹೊತ್ತು ಸೌಂಡ್ ಬಂದಿದೆ, ಆಮೇಲೆ ಏನಾಗಿದೆ ಅದು ಪೂರ್ತಿ ಸೌಂಡ್ ಕಟ್ ಆಗಿಬಿಟ್ಟಿದೆ. ಅದೇನೋ ಇಲ್ಲಿ ನಾನು ರೆಕಾರ್ಡರ್ ಇದ್ ಮಾಡಿದ್ದು ಎಡವಟ್ ಆಗ್ಬಿಟ್ಟಿದೆ. ಇರ್ಲಿ, ಮತ್ತೆ ಹೊಸದಾಗಿ ಕ್ಲಾಸ್ ನೋಡುವ. ನೋಡ್ರಿ, ಎಫರ್ಟ್ ಆಗ್ತಿದ್ದೀನಿ. ನೀವು ಲೈಕ್, ಕಮೆಂಟ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ. ಓಕೆನಾ? ಫಸ್ಟ್ ವರ್ಡ್ ಬಂದ್ಬಿಟ್ಟು ನಿನ್ನೆ ಆಲ್ರೆಡಿ ಮಾಡಿದ್ದೆ ನಾನು. ಅರ್ಧ ಕ್ಲಾಸು ನೋಡಿದವ್ರಿಗೆ ಇದನ್ನೇನು ತುಂಬಾ ಹೊಸದಾಗಿ ಮಾಡ್ಬೇಕಾದಿಲ್ಲ. ಬಟ್ ಆದ್ರೂ ನಾನು ಫಸ್ಟ್ ಇಂದಾನೆ ಮಾಡ್ತೇನೆ, ಯಾಕಂದ್ರೆ ಈ ಕ್ಲಾಸನ್ನ ಬೇರೆಯವ್ರು ನೆಕ್ಸ್ಟ್ ಯಾವಾಗಾದ್ರೂ ಬೇರೆಯವ್ರು ಫಸ್ಟ್ ಇಂದ ನೋಡ್ಬೋದಲ್ವಾ. ಹಾಗಾಗಿ ನಾನು ಕಂಪ್ಲೀಟ್ ಫಸ್ಟ್ ಇಂದ ಮಾಡ್ತೇನೆ. ಓಕೆನಾ? ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಮಿಟಿಗೇಟ್ ಅಂತಂದ್ರೆ ಏನು? ತಗ್ಗಿಸೋದು, ಉಪಶಮನ ಮಾಡೋದು ಅಂತಂದ್ರೆ ಯಾವುದೋ ಒಂದು ಇಂಟೆನ್ಸಿಟಿಯನ್ನ ಕಡಿಮೆ ಮಾಡೋದು. ಅದು ತುಂಬಾ ಹೈ ಇರುತ್ತಲ್ವಾ, ಏನೋ ಒಂದು ಸಿಕ್ಕಾಪಟ್ಟ ಪೈನ್ ಆಗ್ತಾ ಇರುತ್ತೆ, ನಾವು ಅದಕ್ಕೆ ಮುಲಾಮ್ ಹಚ್ಚಿದ್ರೆ ಏನಾಗುತ್ತೆ, ಅದು ಸ್ವಲ್ಪ ಮಿಟಿಗೇಟ್ ಆಗತ್ತೆ. ನಮ್ಮ ಇದು ಕಡಿಮೆ ಆಗುತ್ತೆ, ನೋವು ಕಡಿಮೆ ಆಗತ್ತೆ ಅಂತ ಅಂದ್ರೆ ಉಪಶಮನ ಮಾಡೋದು. ಅದು ಅಥವಾ ಏನಾದ್ರೂ ಇಂಟೆನ್ಸಿಟಿ ಇರ್ಬೋದು. ಯಾವುದೋ ಒಂದು ಸಿಕ್ಕಾಪಟ್ಟ ಗಲಾಟೆ ಆಗ್ತದೆ, ಅದನ್ನ ಒಂದೆರಡು ಗನ್ ನೋಡಿದ ತಕ್ಷಣ ಎಲ್ಲರೂ ಸೈಲೆಂಟ್ ಆಗ್ಬಿಡ್ತಾರೆ. ಸೊ ಆತರ ಏನೋ ಸ್ವಲ್ಪ ತಗ್ಗಿಸೋದು, ಸೈಲೆಂಟ್ ಮಾಡೋದು, ಸ್ವಲ್ಪ ಮಿಟಿಗೇಟ್, ಸ್ವಲ್ಪ ಮೆಟ್ಟಿ ಸೈಲೆಂಟ್ ಮಾಡೋದಂತ. ಅಂದ್ರೆ ತುಂಬಾ ಹಾರಾಡ್ತಿದ್ದ ಅವನ್ ಸ್ವಲ್ಪ ಮೆಟ್ಟಿ ಸೈಲೆಂಟ್ ಮಾಡೋದು ಅಂತ. ಹಿಂಗ್ ಬೇಕಾದ್ರೆ ನೀವು ತಿಳ್ಕೊಬಹುದು. ಓಕೆನಾ? ಅರ್ಥ ಆಯ್ತಲ್ವಾ? ಈಗ ನೆಕ್ಸ್ಟ್ ಬಂದ್ರೆ ಒಂದ್ ನಿಮಿಷ. ಇದಾಯ್ತು. ಎಕ್ಸ್ಪ್ಲನೇಷನ್ ಬಂದ್ರೆ ಟು ಮೇಕ್ ಸಮಥಿಂಗ್ ಬ್ಯಾಡ್, ಪೈನ್ಫುಲ್ ಆರ್ ಸಿವಿಯರ್, ಲೆಸ್ ಇಂಟೆನ್ಸ್ ಆರ್ ಸೀರಿಯಸ್. ನೋಡ್ರಿ, ಏನಾದ್ರೂ ಒಂದನ್ನ ಬ್ಯಾಡ್ ಇರೋದು ಅಥವಾ ಪೈನ್ಫುಲ್ ಇರೋದನ್ನ ಅಥವಾ ಸಿವಿಯರ್ ಆಗಿರೋದನ್ನ ಅದನ್ನ ಲೆಸ್ ಇಂಟೆನ್ಸಿಟಿ ಮಾಡೋದು ಅಥವಾ ಲೆಸ್ ಸೀರಿಯಸ್ ಮಾಡೋದು. ಅರ್ಥ ಆಯ್ತಾ? ದ ಗೌರ್ಮೆಂಟ್ ಟುಕ್ ಅರ್ಜೆಂಟ್ ಸ್ಟ್ರಕ್ಚರ್ಡ್ ಮೆಸರ್ ಟು ಮಿಟಿಗೇಟ್ ದ ಸಡನ್ ಎಕನಾಮಿಕ್ ಕ್ರೈಸಿಸ್. ಅಂತಂದ್ರೆ ದ ಗೌರ್ಮೆಂಟ್ ಏನ್ ಮಾಡುತ್ತೋ, ಅರ್ಜೆಂಟ್ ಆಗಿ ಏನೋ ಎಕನಾಮಿಕ್ ಕ್ರೈಸಿಸ್ ಆಗ್ತದಲ್ಲ, ಎಕನಾಮಿಕಲ್ ಏನೋ ಬಿದ್ದೋಗ್ತೈತೆ ಆರ್ಥಿಕತೆನೆ, ಅವಾಗ ಏನ್ ಮಾಡ್ತೋ, ಒಂದು ಅರ್ಜೆಂಟ್ ಆಗಿ ಏನೋ ಒಂದು ಪಾಲಿಸಿ ಏನೋ ತಗೊಂತ. ಏನಕ್ಕಂತಂದ್ರೆ ಅದನ್ನ ಸ್ವಲ್ಪ ಕಡಿಮೆ ಮಾಡೋದಕ್ಕೆ, ಪೂರ್ತಿ ಬರ್ಬೋದಾಗೋದನ್ನ ಕಡಿಮೆ ಮಾಡ್ಲಿಕ್ಕೆ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್, ಅಲ್ಲೇ ಅಂತಂದ್ರೆ ಏನು? ಈ ವರ್ಡ್ ಬಂದಿತ್ತು ಅಂತ ಕಾಣಿಸ್ತೀನಿ ಹಿಂದಿನ ಕ್ಲಾಸಲ್ಲಿ. ಅಲ್ಲೇ ಅಂತಂದ್ರೆ ಸ್ವಲ್ಪ ಶಾಂತಗೊಳಿಸೋದು. ಈಗ ಎಕ್ಸಾಂಪಲ್ ಇದನ್ನ ಹೆಂಗ್ ನೆನ್ಪಿಟ್ಕೊಳ್ತೀರಾ ಅಂತಂದ್ರೆ, ಈಗ ಯಾವನೊಬ್ಬ ಹಾರಾಡ್ತಾ ಇದ್ದಾನೆ, ಅದ್ ಮಾಡ್ತೀನಿ ನಾನು, ಬಂದೆ ಅಂತ. ಸ್ವಲ್ಪ ಅಲ್ಲೇ ಇರು ಬರ್ಬೋದು, ಅಲ್ಲೇ ಇರು ಅಂತ ಅವ್ನು ಶಾಂತಗೊಳಿಸೋದು. ದೊಡ್ಡ ಬಾಳ ಹಾರಾಡ್ತಿದ್ದ ಅವನೊಂದ್ ಸ್ವಲ್ಪ ಶಾಂತಗೊಳಿಸೋದು. ಅಲ್ಲೇ ಇರು ಮಾಡ್ಬೋದು, ಆಮೇಲೆ ನೀನು ದೊಡ್ಡ ಇದು ಅಂತ ಗೊತ್ತು ನಂಗೆ, ಅಲ್ಲೇ ಇರು. ಸೊ ಅಲ್ಲೇ ಅಂದ್ರೆ ನಿವಾರಿಸೋದು, ಸ್ವಲ್ಪ ಶಾಂತಗೊಳಿಸೋದು, ಅವನ್ನ ಅಲ್ಲೇ ಕೂರ್ಸೋದು. ಸೊ ಹಿಂಗ್ ನೆನ್ಪಿಟ್ಕೋಬಹುದು ನೀವು. ಟು ಡಿಮಿನಿಶ್, ಸೂದ್ ಅನ್ನೋದು ಕೂಡ ಶಾಂತಗೊಳಿಸೋದು. ಸೂದ್ ಅಂತ ಹೇಳಿದೆ ನಾನು ಹಿಂದಿನ ಕ್ಲಾಸಲ್ಲಿ. ಕ್ಲಿಯರ್ ಅವೇ ಫಿಯರ್ ಅಂತಂದ್ರೆ ಒಂದು ಫಿಯರ್, ಭಯನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋದು. ಸಸ್ಪಿಷನ್ ಅನ್ನ, ಡೌಟ್ ನ ಕಡಿಮೆ ಮಾಡೋದು. ಓಕೆನಾ? ಡೀಪ್ ಆಂಗ್ಸೈಟಿ. ಈಗ ಒಂದು ಗಂಡ ಅಥವಾ ಹೆಂಡತಿ ಇಬ್ರಿದ್ರೆ, ಗಂಡಗೆ ಹೆಂಡತಿಗೆ ಒಬ್ಬರ ಮೇಲೆ ಒಬ್ರು ಡೌಟ್ ಇದ್ರೆ, ಹಿ ಅಲೈಡ್ ಹಿಸ್ ಡೌಟ್ಸ್ ಆರ್ ಹರ್ ಡೌಟ್ಸ್. ಅಂದ್ರೆ ಅವಳ ಡೌಟ್ಸ್ ಅನ್ನ ಅವನು ಅಲ್ಲೇ ಮಾಡ್ದ ಅಂದ್ರೆ ಕಡಿಮೆ ಮಾಡ್ದ. ಎಲ್ಲ ಮೊಬೈಲ್ ಎಲ್ಲ ತಗ ನೋಡು, ಪಾಸ್ವರ್ಡ್ ಎಲ್ಲ ತಗ ನೋಡು, ಏನೂ ಇಲ್ಲ ಅಂತ ಹೇಳಿ ಡೌಟ್ ಅನ್ನ ಕಡಿಮೆ ಮಾಡ್ದ. ದ ಡಾಕ್ಟರ್ಸ್ ಕಾಮ್ ಅಂಡ್ ರಿಅಶ್ಯೂರಿಂಗ್ ವರ್ಡ್ಸ್ ಹೆಲ್ಪ್ಡ್ ಅಲೇ ದ ಪೇಷಂಟ್ಸ್ ಪ್ಯಾನಿಕ್. ಅಂತಂದ್ರೆ ಒಬ್ಬ ಪೇಷಂಟ್ ಸಿಕ್ಕಾಪಟ್ಟ ನಂಗೆ ಏನೋ ಆಗ್ಬಿಟ್ಟಿದೆ, ಹಂಗೆ ಹಿಂಗೆ ಅಂತ ಸಿಕ್ಕಾಪಟ್ಟ ಭಯ ಪಟ್ಕೊಂಡಿದ್ದ. ಬಟ್ ಡಾಕ್ಟರ್ ಇಲ್ಲ, ಏನೂ ಆಗಿಲ್ಲ, ಸಮಸ್ಯೆ ಇಲ್ಲ, ಒಂದು ಟ್ಯಾಬ್ಲೆಟ್ ತಿಂದ್ರೆ ಸಮ ಆಗುತ್ತೆ ಅಂತ ಹೇಳಿದ ತಕ್ಷಣ ಅವನಿಗೆ ಸ್ವಲ್ಪ ಸಮಾಧಾನ ಆಯ್ತು ಅಂತ. ಅಲ್ಲಿವಿಯೇಟ್. ನೋಡ್ರಿ, ಅಲ್ಲಿವಿಯೇಟ್ ಎರಡು ಸಿಮಿಲರ್ ಕಾಣಿಸ್ತಾ ಇದೆಯಾ? ಎಕ್ಸ್ಟ್ರಾ ನಾನು ಹೇಳ್ಬೇಕಾ ನಿಮಗೆ? ನೆನ್ಪಿಟ್ಕೊಳ್ಳೋದಕ್ಕೆ ಟ್ರಿಕ್ಸ್ ಬೇಡ ತಾನೆ? ಅಲ್ಲಿವಿಯೇಟ್, ಅಲ್ಲೇ ನೆನ್ಪಿರುತ್ತಲ್ವಾ? ಸೊ ಅಂದ್ರೆ ಕಡಿಮೆ ಮಾಡೋದು ಅಥವಾ ಹಗುರಗೊಳಿಸೋದು. ಏನೋ ಒಂದನ್ನ ಸ್ವಲ್ಪ ದೊಡ್ಡಕ್ಕೆ ಭಯಂಕರ ಇರೋದನ್ನ ಸ್ವಲ್ಪ ಅದನ್ನ ಮನ್ಸಿಗೆ ಹಗುರ ಮಾಡೋದು, ಕಡಿಮೆ ಮಾಡೋದು. ಟು ಮೇಕ್ ಫಿಸಿಕಲ್ ಪೈನ್ ಆರ್ ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಮೋರ್ ಬಿಯರೇಬಲ್ ಆರ್ ಲೆಸ್ ಸಿವಿಯರ್. ಅಂತಂದ್ರೆ ಏನೋ ಯಾವುದೋ ಒಂದು ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಇರುತ್ತೆ, ಸಿಕ್ಕಾಪಟ್ಟ ಕಷ್ಟ ಇರುತ್ತೆ, ಅದನ್ನ ಸ್ವಲ್ಪ ಕಡಿಮೆ ಮಾಡ್ಬಿಡೋದು. ಈಗ ಹೆಂಗೆ, ಈಗ ನಿಮ್ಮ ಟೀಚರ್ಸ್ ಯಾರೊಬ್ರು ಎಕ್ಸ್ ಹಾಕಿ ಹಂಗಾಕಿ ಯಾರೊಬ್ರು ಮ್ಯಾಥ್ಸ್ ಅನ್ನ ಮಾಡ್ತಿದಾರೆ ಅಂತಂದ್ರೆ, ಇಲ್ಲ ಇದು ಕಷ್ಟ ಎಲ್ಲ ಹಾಕಿ ಮಾಡೋದು ಬೇಡ, ಸಿಂಪಲ್ ಆಗಿ ಏನೋ ರೇಷ್ಯೂಲೆ ಕ್ಯಾಲ್ಕುಲೇಷನ್ ಮಾಡ್ಬಿಡ್ಬೋದು. x:y ತಗೊಂಡೆ ಕ್ಯಾಲ್ಕುಲೇಷನ್ ಮಾಡಬಹುದು. ಸೊ ಈ ತರ ಒಂದು ಮೆಥಡ್ ಗಳನ್ನು ನಾವು ಹಾಕಿ ಮಾಡಬಹುದು. XY ಬಿಡ್ಬೇಕು ಅಂತಲ್ಲ, ಒಂದು ರೇಷ್ಯೋ ಹಾಕಿ ಕ್ಯಾಲ್ಕುಲೇಷನ್ ಮಾಡಬಹುದು. ನೀವು ಟ್ರಿಕ್ಸ್ ಮೂಲಕ ಕ್ಯಾಲ್ಕುಲೇಷನ್ ಮಾಡೋದಲ್ಲ. ನಾ ಟ್ರಿಕ್ಸ್ ಬಗ್ಗೆ ಹೇಳ್ತಲ್ಲ, ಎಕ್ಸ್ ಬೇಡ ಟ್ರಿಕ್ಸ್ ಯೂಸ್ ಮಾಡಿ ಅಂತೇಳಿ. ಟ್ರಿಕ್ಸ್ ಅಲ್ಲ, ಟ್ರಿಕ್ಸ್ ನಿಮ್ಮನ್ನ ಬರ್ಬಾದ್ ಮಾಡ್ತದೆ. ಟ್ರಿಕ್ಸ್ ಅಲ್ಲ, ರೇಷ್ಯೋ, ಪರ್ಸೆಂಟೇಜು, ಈ ತರ ಏನೋ ಒಂದು ಮೆಥಡ್ ಅಲ್ಲಿ ಮಾಡ್ಬೇಕಾಗುತ್ತೆ. ಸೊ ನೀವು ಅದಕ್ಕೆ ಇದಕ್ಕೆ ಈ ಆನ್ಸರ್ ಬಂದ್ರೆ ಇದಕ್ಕೆ ಹಿಂಗ್ ಪ್ಲಸ್ ಆದ್ರೆ ಇದಕ್ಕೆ ಈ ತರ ಆನ್ಸರ್, ಟ್ರಿಕ್ಸ್ ಅಲ್ಲಿಗೆ ನೀವು ಚೊಕ್.
ಸೊ ಓಕೆ, ಏನಾಯ್ತು? ಫಿಸಿಕಲ್ ಪ್ರಾಬ್ಲಮ್. ಓಕೆ, ದ ವಾರ್ಮ್ ಥೆರಪಿ ಇಸ್ ಎ ಸೈಂಟಿಫಿಕಲಿ ಪ್ರೂವನ್ ಅಲಿವಿಯೇಟ್ ದ ಜಾಯಿಂಟ್ ಸ್ಟಿಫ್ನೆಸ್. ನೋಡ್ರಿ, ನಿಮಗೆ ಸಿಕ್ಕಾಪಟ್ಟ ಜಾಯಿಂಟ್ ಅಲ್ಲೆಲ್ಲ ಪೈನ್ ಆಗ್ತಾ ಇರುತ್ತಲ್ವ, ನಿಮ್ಮ ಮನೇಲಿ ಹೇಳ್ತಾ ಇರ್ತಾರೆ ಬಿಸಿನೀರು ಇಕ್ಕೊಳ್ಳಿ ಅದ್ರ ಮೇಲೆ, ಜಾಯಿಂಟ್ ಮೇಲೆ, ಮೊಣಕಾಯಿ ಮೇಲೆ, ಮೊಣಕಾಲ ಮೇಲೆ ಬಿಸಿನೀರು ಇಕ್ಕೊಳ್ಳಿ, ನೋವು ಕಡಿಮೆ ಆಗುತ್ತೆ ಅಂತಂದ್ರೆ ಏನೋ ಬಿಸಿನೀರಿನ ಥೆರಪಿ ಇದೆಯಲ್ಲ, ಅದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ. ಅದೇನಾಗುತ್ತೆ, ಏನೇ ಒಂದು ಪ್ರಾಬ್ಲಮ್ ಇದ್ರೆ, ಪೈನ್ ಇದ್ರೆ ಅದನ್ನ ಸ್ವಲ್ಪ ರಿಲೀಫ್ ಮಾಡುತ್ತೆ ಅಂತ. ಈಸ್ ಅಂತಂದ್ರೆ ಏನು? ಇದು ಎಲ್ರಿಗೂ ಗೊತ್ತಿದೆ. ಈಸಿ ಯಾರಿಗೆ ಗೊತ್ತಿಲ್ಲ ಸರ್? ಈಸಿಗೂ ಏನು ವ್ಯತ್ಯಾಸ? ಈಸಿ ಅಂತಂದ್ರೆ ಇದು ಅಡ್ಜೆಕ್ಟಿವ್, ಈಸ್ ಅಂತಂದ್ರೆ ವರ್ಬ್. ಈಗ ನಾವೇನಂತೀವಿ ಈಸಿಗೆ, ನಾವು ಬರೀ ಈಸಿ ಅಂತ ಯೂಸ್ ಮಾಡಲ್ಲ. ಈಸಿ ಟಾಸ್ಕ್, ಈಸಿ ವರ್ಡ್ ಅಂತಂದ್ರೆ ಮುಂದ್ಗಡೆ ಒಂದು ನೌನ್ ಅನ್ನು ಯೂಸ್ ಮಾಡ್ತೀವಿ ತಾನೆ, ಇದು ಅವಾಗ ನೌನಿಗೆ ಎಕ್ಸ್ಪ್ಲನೇಷನ್ ಕೊಡುವಂತ ಅಡ್ಜೆಕ್ಟಿವ್ ಆಗಿರುತ್ತೆ ಈಸಿ. ಸೊ ಇದೇ ತರ ಎಕ್ಸಾಂಪಲ್ ಕೊಡ್ತಾರೆ. ಹೇಗೆ ಅಂತಂದ್ರೆ, ಎಕ್ಸಾಂಪಲ್ ಇಲ್ಲೇ ತಗೊಳ್ರಿ. ದ ರೆಗ್ಯುಲರ್ ಬ್ರೀದಿಂಗ್ ಎಕ್ಸರ್ಸೈಸ್ ಕ್ಯಾನ್ ಸಿಸ್ಟಮೆಟಿಕಲಿ ಹೆಲ್ಪ್ ಈಸಿ ಇಂಟೆನ್ಸ್ ಮೆಂಟಲ್ ಟೆನ್ಷನ್ ಅಂತ ಕೊಡ್ತಾರೆ. ಅಂದ್ರೆ ಹೆಲ್ಪ್ ಈಸಿ ಇಂಟೆನ್ಸ್ ಮೆಂಟಲ್ ಟೆನ್ಷನ್ ಅಂತಂದ್ರೆ ಅದನ್ನ ಈಸಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಕೊಟ್ಬಿಡ್ತಾರೆ. ಅವಾಗ ಏನಾಗುತ್ತೆ, ಅದು ಈ ಎರರ್ ಆಗ್ಬಿಡುತ್ತೆ. ಬಟ್ ಏನಾಗಬೇಕು, ಇಲ್ಲಿ ನಮಗೆ ಅಡ್ಜೆಕ್ಟಿವ್ ಬೇಡ, ವರ್ಬ್ ಬೇಕಾಗಿರುತ್ತೆ. ಈಸ್ ಇಂಟೆನ್ಸ್ ಮೆಂಟಲ್ ಟೆನ್ಷನ್ ತಗೋಬೇಕಾಗಿರುತ್ತೆ ನಾವು. ಅಲ್ಲಿ ವರ್ಬ್ ಬೇಕು, ನೌನ್ ಬೇಕು. ಇದು ಹೇಗೆ ಅಂತ ನಾನು ಗ್ರಾಮರ್ ಕ್ಲಾಸ್ ಮಾಡುವಾಗ ಹೇಳ್ತೇನೆ. ಬಟ್ ನಿಮ್ಗೆ ಸ್ವಲ್ಪ ಓದಿದ್ರೆ, ಆಲ್ರೆಡಿ ಪ್ರಿಪರೇಷನ್ ಮಾಡ್ತಿದ್ರೆ ಅಂತ ಸ್ವಲ್ಪ ಗ್ರಾಮರ್ ಪಾಯಿಂಟ್ ಗೊತ್ತಿದ್ರೆ ಗೊತ್ತಾಗುತ್ತೆ ನೌನ್ ಎಲ್ಲಿ ಯೂಸ್ ಮಾಡಬೇಕು, ವರ್ಬ್ ಅಲ್ಲಿ ಯೂಸ್ ಮಾಡ್ಬೇಕಂತ. ಸೊ ಅಥವಾ ಅಡ್ಜೆಕ್ಟಿವ್ ಅಲ್ಲಿ ಯೂಸ್ ಮಾಡ್ಬೇಕಂತ. ಸೊ ಇದನ್ನ ಅಡ್ಜೆಕ್ಟಿವ್ ಜಾಗದಲ್ಲಿ ಕೊಟ್ಟಿದ್ದು, ಅಲ್ಲಿ ನಮಗೆ ವರ್ಬ್ ಬೇಕಾಗಿದ್ರೆ ಎರರ್ ಆಗತ್ತೆ. ಸೊ ಇಂಥವೆಲ್ಲ ನಾವು ನೋಡ್ಕೋಬೇಕಾಗತ್ತೆ. ಸೊ ನೆಕ್ಸ್ಟ್ ಒಂದು ನಿಮಿಷ. ನೆಕ್ಸ್ಟ್ ಬಂದ್ಬಿಟ್ಟು ಅಸ್ಸುವೇಜ್. ಅಸ್ಸುವೇಜ್ ಅಂತಂದ್ರೆ ಏನು? ಸ್ವಲ್ಪ ಶಾಂತ ಮಾಡೋದು, ಕಡಿಮೆ ಮಾಡೋದು ಅಂದ್ರೆ ಅಸ್ಸುವೇಜ್. ಸ್ವಲ್ಪ ಒಳ್ಳೆ ಶಾಂತ ರೀತಿ ಅಸ್ಸುವೇಜ್. ನಂಗೆ ಒಂದ್ ಸ್ವಲ್ಪ ಸೂಟೇಬಲ್ ಆಗೋ ತರ ಮಾಡು ಅಂತಂದ್ರೆ ಏನು? ಸಿಕ್ಕಾಪಟ್ಟೆ ಕಷ್ಟ ಐತೆ ಅದು, ನಂಗೆ ಸ್ವಲ್ಪ ಸೂಟೇಬಲ್ ಆಗೋ ತರ ಮಾಡು, ಸುವೇಜ್. ಓಕೆನಾ? ಅಂದ್ರೆ ಅರ್ಥ ಆಯ್ತಲ್ವಾ ಹೇಗೆ ಅಂತ ನಾನು ಲಿಂಕ್ ಮಾಡಿರೋದು. ಅಸ್ಸುವೇಜ್ ಸ್ವಲ್ಪ ಹಸು ನೀಗಿಸು ಅಂತೀವಲ್ಲ, ಹಸು ನೀಗಿಸು ಅಂತಂದ್ರೆ ಬೇರೆ ತಾನೆ ಕನ್ನಡದಲ್ಲಿ, ಬೇಡ ಬಿಡ್ರಿ. ಅದನ್ನ ಏನಂತ ತಗೊಳ್ತೀರಾ? ಇನ್ನೂ ಏನಾದ್ರು ಟ್ರಿಕ್ಸ್ ನಿಮಗೆ ಏನಾದ್ರು ನೆನಪಿಗೆ ಬಂದ್ರೆ ಅದನ್ನ ತಗೊಳ್ರಿ. ಅಂದ್ರೆ ಶಮನ ಮಾಡೋದು ಅಥವಾ ಶಾಂತಗೊಳಿಸೋದು, ಅಸ್ಸುವೇಜ್. ಆಹಾ, ಸಮಾಧಾನ ಆಯ್ತಪ್ಪ, ಈಗ ಸಮಾಧಾನ ಆಯ್ತು. ಅಸ್ಸುವೇಜ್, ಉಸ್ಸಪ್ಪ ಅಂತೀವಲ್ಲ ಆ ತರ. ಅಸ್ಸುವೇಜ್ ಅಂದ್ರೆ ಶಾಂತಗೊಳಿಸೋದು, ಸ್ವಲ್ಪ ಕಡಿಮೆ ಮಾಡೋದು. ಟು ಮೇಕ್ ಅನ್ಪ್ಲೀಸೆಂಟ್ ಫೀಲಿಂಗ್ ಲೆಸ್ ಇಂಟೆನ್ಸ್ ಅಂತಂದ್ರೆ, ಈಗ ನಿಮ್ಗೆ ಏನೋ ಒಂದು ಫೀಲಿಂಗ್ ಆಗ್ತಿರುತ್ತೆ ಅನ್ಪ್ಲೀಸೆಂಟ್. ನಿಮ್ಗೆ ಎಕ್ಸಾಮ್ ರಿಸಲ್ಟ್ ಬಂದಿರುತ್ತೆ, ಅದೇ ನಿಮ್ಗೆ ರಿಸಲ್ಟ್ ಬಂದಿದ್ದು ಪಾಸ್ ಅಂತ ಗೊತ್ತಾದ ತಕ್ಷಣ ಓಫ್ ಬಾಬಾ ಅಂತಿರಲ್ಲ, ದಟ್ಸ್ ಕಾಲ್ಡ್ ಅಸ್ಸುವೇಜ್ ಫೀಲಿಂಗ್ ಆಗುತ್ತೆ. ನಿಮ್ಗೆ ಒಂದು ಸ್ವಲ್ಪ ಶಮನ ಆಗುತ್ತೆ ಆಂಗ್ಸೈಟಿ ಅನ್ನೋದು. ಹಿ ಡ್ರ್ಯಾಂಕ್ ಕೋಲ್ಡ್ ಗ್ಲಾಸ್ ಆಫ್ ಲೆಮನಾಯ್ಡ್ ಟು ಅಸ್ಸುವೇಜ್ ಹಿಸ್ ಪ್ರೊಫೌಂಡ್ ಸಮ್ಮರ್ ಥರ್ಸ್ಟ್ ಅಂತ. ಸಿಕ್ಕಾಪಟ್ಟ ಬಾಯಾರಿಕೆ ಆಗಿತ್ತು ಸಮ್ಮರ್ ಅಲ್ಲಿ. ಬೇಸಿಗೆಯಲ್ಲಿ ನೋಡಿರ್ತೀರ, ಸಿಕ್ಕಾಪಟ್ಟ ಬಿಸಿಲಾಗಿ ನಡ್ಕೊಂಡು ಹೋಗ್ತಿರ್ತಾರೆ, ಎದುರಿಗೆ ಯಾರೋ ಒಬ್ರು ಒಂದು ಲೆಮನ್ ಜ್ಯೂಸ್ ಮಾಡ್ಕೊಟ್ಬಿಟ್ರೆ, ತಣ್ಣೀರ್ ಕೊಟ್ರೆ ಸಾಕಾಗಿರುತ್ತೆ. ಬಟ್ ಅದೇ ತಂಪು ಕೂಲ್ ಅಂತ ಲೆಮನ್ ಜ್ಯೂಸ್ ಮಾಡ್ಕೊಟ್ಬಿಟ್ರೆ ಹೆಂಗಾಗಿರುತ್ತೆ? ಸಿಕ್ಕಾಪಟ್ಟ ಖುಷಿ ಆಗುತ್ತಲ್ವಾ? ಅದೇ ತರ ಅದನ್ನೇನಂತೀವಿ ನಾವು, ಸ್ವಲ್ಪ ಅಸ್ಸುವೇಜ್ ಆಗುತ್ತೆ. ಅಂದ್ರೆ ಹಬ್ಬ ಏನೋ ಒಂದು ಸಿಕ್ತಪ್ಪ ಅಂತೇಳಿ ಏನೋ ಒಂದು ಆ ಥ್ರಸ್ಟ್, ಬಾಯಾರಿಕೆ ಅನ್ನೋದು ಕಡಿಮೆ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಮಾಲಿಫೈ. ಒಂದು ನಿಮಿಷ. ಅಸ್ಸುವೇಜ್ ಆಯ್ತಲ್ಲ, ಅಸ್ಸುವೇಜ್ ಗೊತ್ತಾಯ್ತಲ್ವಾ? ಮಾಲಿಫೈ ಅಂತಂದ್ರೆ ಏನು? ಸ್ವಲ್ಪ ಮಾಲಿಫೈ, ಅದೇ ಮಿಟಿಗೇಟ್, ಓಕೆನಾ? ಮಾಲಿಫೈ ಹಂಗೆ ಓದ್ರಿ, ಮಾಲಿಫೈ. ಎಲ್ಲದಕ್ಕೂ ಟ್ರಿಕ್ಸ್ ಅಂತಲ್ಲ, ಅಷ್ಟು ವರ್ಡಿಗೆ ನೀವು ಬರೀ ಟ್ರಿಕ್ಸ್ ಎಲ್ಲ ನೆನ್ಪಿಟ್ಕೊಳ್ತೀರಾ ಹೋಗ್ತಂದ್ರೆ ಎಷ್ಟು ಟ್ರಿಕ್ಸ್ ನೆನ್ಪಿಟ್ಕೊಳ್ಳೋದಕ್ಕೆ ಮತ್ತೊಂದು ಟ್ರಿಕ್ಸ್ ಬೇಕಾಗುತ್ತೆ. ಸೊ ನಿಮಗೆ ನಿಮೋನಿಕ್ಸ್ ಟೆಕ್ನಿಕ್ಸ್ ನ ಯಾವಾಗ್ಲೂ ಕೂಡ ನಾರ್ಮಲ್ ಆಗಿ ಒಂದಿಷ್ಟು ವರ್ಡ್ಗಳು ಕನ್ನಡಕ್ಕೂ ಸಿಂಕ್ ಆಗ್ತಾ ಇರ್ತಾವಲ್ವಾ, ಆ ತರ ವರ್ಡ್ಗಳಿಗೆ ಮಾತ್ರ ನಾವೇನ್ ಮಾಡ್ಬೇಕಾಗತ್ತೆ, ಮಾಲಿಫೈ ಅನ್ನ ಸಾರಿ ಆ ತರ ವರ್ಡ್ಗಳಿಗೆ ಅಲ್ಲೇ ಸಿಂಕ್ ಮಾಡಿ ನೆನ್ಪಿಟ್ಕೊಳ್ಬೇಕಾಗತ್ತೆ. ಇನ್ನೊಂದಿಷ್ಟು ವರ್ಡ್ಗಳನ್ನ ರಿವಿಷನ್ ಮಾಡಿ. ಆಲ್ಮೋಸ್ಟ್ ಈಗ ಮಾಲಿಫೈ ವರ್ಡ್ ಹಿಂದಿನ ಕ್ಲಾಸಲ್ಲಿ ಬಂದಿದೆ ಅನ್ಸುತ್ತೆ. ಸೊ 2-3 ಸರಿ ನೋಡಿದ ತಕ್ಷಣ ನಾವು ಮಾಲಿಫೈ ಅಂದ್ರೆ ಶಾಂತಗೊಳಿಸೋದು, ಕಡಿಮೆ ಮಾಡೋದು. ಅರ್ಥ ಆಯ್ತಲ್ವಾ? ಆಗ್ಬೇಕಾದ್ರೆ ಅಥವಾ ನಿಮಗೆ ಏನಾದ್ರು ಟ್ರಿಕ್ಸ್ ನೆನ್ಪು ಬಂದ್ರೆ ನೀವು ಅದನ್ನ ಮಾಡ್ಕೋಬಹುದು. ಓಕೆನಾ? ನಾನು ಯಾಕಂದ್ರೆ ಈಗ ನಂಗೆ ಸಂದರ್ಭದಲ್ಲಿ ಯಾವ ಟ್ರಿಕ್ಸ್ ನಂಗೆ ನೆನಪಿ ಬರುತ್ತೋ ಅದನ್ನ ನಾನು ಮಾಡ್ತಾ ಹೋಗ್ತೀನಿ. ಓಕೆನಾ? ನನಗೆ ಹೊಸದಾಗಿ ಹುಡುಕಿಟ್ಟು ಬರೆದಿಟ್ಟು ಅದೆಲ್ಲ ಸೀನ್ ಇಲ್ಲ. ನಾನು ಡೈರೆಕ್ಟ್ ಆಗಿ ಅಂಟದ PPT ಮಾಡಿರ್ತೀನಿ, ಡೈರೆಕ್ಟ್ ಆಗಿ ಅಂಟದ ಕ್ಲಾಸ್ ಬರೆದು ನಾನು ನಿಮ್ಮ ಜೊತೆಗೆ ನಾನು ಓದ್ತಾ ಹೋಗೋದು. ನಂಗೆ ನೆನ್ಪಿಟ್ಕೊಬಂದು ಅದೆಲ್ಲ ಸೀನೇ ಇಲ್ಲ. ಅಷ್ಟೆಲ್ಲ ಮಾಡೋದಕ್ಕೆ ಟೈಮ್ ಬೇಕಲ್ಲ. ಇದನ್ನ ಕ್ಲಾಸ್ ಅಷ್ಟೊಂದು ಟೈಮ್ ಇದ್ದಿದ್ರೆ ನಾನು 2-3 ಕ್ಲಾಸ್ ಮಾಡಿರ್ತಿದ್ದೆ. ನನಗೆ ಒಂದು ಕ್ಲಾಸ್ ಮಾಡೋದಕ್ಕೆ ಟೈಮ್ ಸಿಗ್ತಾ ಇಲ್ಲ. ಇನ್ನು ಒಂದ್ಸರಿ ನೋಡ್ಕೊಬಂದು ಮತ್ತೆ ಮಾಡಿ ಅಲ್ವಾ? ಸೊ ನನಗೆ ಒಂದೇ ಸರಿ ಅಪ್ ಟು ದ ಡೈರೆಕ್ಟ್ ಆಗಿ ನಾನು ಕ್ಲಾಸ್ ಮಾಡ್ತಿದ್ದೇನೆ, ಇಷ್ಟು ಕ್ಲಾಸ್ ನೆನಪಿದೆ ನಂಗೆ, ಎಷ್ಟೊಂದು ವರ್ಡ್ಸ್ ಅಂತಂದ್ರೆ ನಾನು ಅಷ್ಟೇ ರಿವಿಷನ್ ಮಾಡಿದ್ದೇನೆ,
ಪ್ರಿಪರೇಷನ್ ಟೈಮಲ್ಲಿ ಅಲ್ಲ, ಅಥವಾ ನೀಟಾಗಿ ನಾನು ಬೋರ್ ಆಗುತ್ತೆ ಅಂತ ಬಿಟ್ಟಾಕಿಲ್ಲ. ಬೋರ್ ಆಗುತ್ತೆ ಅಂತ ಬಿಟ್ರೆ ಮತ್ತೇನ್ ಮಾಡಂಗಿಲ್ಲ, ನೆಕ್ಸ್ಟ್ ಫೇಲ್ ಆದ್ಮೇಲೆ ಬಂದು ನೋಡ್ಬೇಕಾಗತ್ತೆ. ಈಗ ಎಕ್ಸಾಂಪಲ್ ನಿಮಗೆ ಬೋರ್ ಆಗ್ಬೋದು ನಂಗೆ, ಯಾಕಂದ್ರೆ ವೊಕ್ಯಾಬುಲರಿ ಕ್ಲಾಸ್ ನಾರ್ಮಲಿ ಬೋರ್ ಹೋಗಿ ನಾನು ಹೇಳ್ತಿಲ್ಲ, ಎಂತೆಂತ ಟಾಪ್ ಟೀಚರ್ಸ್ ಗಳೆಲ್ಲ ಮಾಡಿರೋದು ಕೂಡ ಅವ್ರ ವ್ಯೂಸ್ ಕಡಿಮೆ ಇರುತ್ತೆ, ಬೋರ್ ಆಗುತ್ತೆ. ಬಟ್ ಒಂದ್ ವರ್ಷ ಆದ್ಮೇಲೆ ಅವ್ಕೆ ವ್ಯೂಸ್ ಜಾಸ್ತಿ ಆಗಿರುತ್ತೆ. ಯಾಕೆ ಹೇಳ್ರಿ? ಯಾಕೆ ಜಾಸ್ತಿ ಆಗಿರುತ್ತೆ? ಆಮೇಲೆ ಗೊತ್ತಾಗುತ್ತೆ ಅವ್ರಿಗೆ ಬಂದವರಿಗೆ, ಓ ವೊಕ್ಯಾಬುಲರಿ ಇಂದ ಕೆಲಸ ಆಗಲ್ಲ, ಬೋರ್ ಆದ್ರೂ ಕೇಳಲೇಬೇಕಂತ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಬಂದು ಆಮೇಲೆ ಬಂದು ಜಾಸ್ತಿ ಆಗುತ್ತೆ ಅದಕ್ಕೆ ವ್ಯೂಸ್. ಏನು ಮಾಡಂಗಿಲ್ಲ, ಬೋರ್ ಆದ್ರೂ ಕೇಳಲೇಬೇಕು. ಯಾಕೆ ಗೊತ್ತಾ, ಈಗ ನೋಡ್ರಿ ನಮ್ಗೆ ಆಕ್ಚುಲಿ ನಿಮ್ಗೆ ಬೋರ್ ಆಗುತ್ತೆ ಹಂಗಿಂಗ್ ಅನ್ಸುತ್ತೆ. ಈಗ ನಿಮ್ಗ ಏನಕ್ಕೆ ಅಂತಂದ್ರೆ ನೀವು ಒಂದೋ ಕಲ್ತಿರ್ಬೇಕು ಮೊದ್ಲೇ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಭಯಂಕರ ಓದಿ ಭಯಂಕರ ಕಲ್ತಿಲ್ಲ ನಾವು ಗೌರ್ಮೆಂಟ್ ಶಾಲೆ ಏನು ಮಾಡಂಗಿಲ್ಲ ಅಂತ ಅಂದ್ಮೇಲೆ ಇಲ್ಲಿ ಬಂದು ಬೋರ್ ಆದ್ರೂ ಸ್ವಲ್ಪ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡ್ರೆ ಕಲೀಲೇಬೇಕು, ಇಲ್ಲ ಅಂತಂದ್ರೆ ಸೆಲೆಕ್ಷನ್ ಇಲ್ಲ. ಯಾಕಂತಂದ್ರೆ ಈಗಂತೂ ಸೆಕ್ಷನ್ ಟೈಮ್ ಬಂದಿರೋದ್ರಿಂದ SSG ಇಂಪ್ಲಿಮೆಂಟ್ ಆಗುತ್ತೆ ಫಿಕ್ಸ್, ನಾನು ಬರ್ದ್ಕೊಡ್ತೀನಿ ಬೇಕಾದ್ರೆ. ಸೊ ಈ ಇಂಪ್ಲಿಮೆಂಟ್ ಆಗತ್ತೆ ಅಂತ ಅಂದಾಗ ನಿಮ್ಗೆ ಏನಾಗುತ್ತೆ, ಮ್ಯಾಥ್ಸ್ ಅನ್ನ 100% ಮಾಡಕ್ಕಾಗಲ್ಲ. ನಿಮ್ಗೆ ಈಸಿಯಾಗಿ ಟೈಮ್ ಉಳಿಸಿ ಒಂದು 5-6 ಸೆಕೆಂಡ್ಸ್ ಆಗ್ತಾನೆ ವೊಕ್ಯಾಬುಲರಿ ಇದನ್ನ ಕ್ಯಾಲ್ಕುಲೇಷನ್ ಮಾಡಿ ಅಥವಾ ಏನೋ ಮಾರ್ಕ್ ಮಾಡೋದಕ್ಕೆ. ಸೊ ಆದಷ್ಟು ಬೇಗದಲ್ಲಿ ನೀವು ಮಾಡ್ಬೇಕು ಅಂತ ಒಂದೇ ಇದು ಇರೋದು ಮಾರ್ಗ, ಅದು ವೊಕ್ಯಾಬುಲರಿ ಮತ್ತೆ ಇಂಗ್ಲಿಷ್. ಸೊ ನೀವು ಇಂಗ್ಲಿಷ್ ಅನ್ನ ಜಾಸ್ತಿ ಓದಿ ಬೋರ್ ಆದ್ರೂ ಏನು ಮಾಡಂಗಿಲ್ಲ ಅಂತ ಓದಿ ಮಾಡಿದ್ರೆ ಮಾತ್ರ ಮಾರ್ಕ್ಸ್ ಇನ್ಕ್ರೀಸ್ ಆಗುತ್ತೆ, ಇಲ್ಲ ಅಂತಂದ್ರೆ ಡುಮ್ಕಿನೇ. ಒಬ್ರು ಫೇಮಸ್ ಮ್ಯಾನ್ ಹೇಳ್ತಾರೆ ಏನಂತಂದ್ರೆ, ಸಕ್ಸಸ್ ಅನ್ನೋದು ಯಾವಾಗ ನಾವು ಹೆಚ್ಚು ಬೋರ್ ಆಗೋ ಕೆಲಸಗಳನ್ನೇ ರಿಪೀಟ್ ಮಾಡ್ತೀವೋ ಅವಾಗ ಆಗೋದು ಸಕ್ಸಸ್ ಅಂತ, ಇಂಟ್ರೆಸ್ಟಿಂಗ್ ಆಗಿರೋ ಕೆಲಸ ಅಂತಲ್ಲ. ಬೋರ್ ಆದ್ರೂ ಕೂಡ ಈಗ ಯಾಕಂತಂದ್ರೆ ಯಾರಿಗೊಬ್ನಿಗೆ ಪಿಯಾನೋ ಬಾರ್ಸೋದು ತುಂಬಾ ಖುಷಿ ಅಂತೇಳಿ ದಿನ ಹಿಡ್ಕೊಂಡು ಕೂತ್ಕೊಂಡ, ನಂಗೆ ತಬಲಾ ಬಡಿಯೋದು ಖುಷಿ ಅಂತೇಳಿ ದಿನ ಹಿಡ್ಕೊಂಡು ಕೂತ್ಕೊಂಡ ಅಂತಂದ್ರೆ ಫಸ್ಟಿಗೆ ಚಂದ ರೀ, ಡುಮುಕ್ ಅನ್ನತ್ತೆ ಚಂದ. ದಿನಾ ಅದನ್ನೇ ಮಾಡ್ತಾ ಇರ್ತಾರಲ್ವಾ, ಕ್ಲಾಸಿಗೆ ಹೋಗಿ ಮಾಡಿ ಅದನ್ನೇ ಕಲ್ತ್ಕೊಂಡು ನೋಟ್ಸ್ ಮಾಡ್ಕೊಂಡು ಆಮೇಲೆ ಅನ್ಸುತ್ತೆ ಬೋರ್, ಓ ಯಾರು ಮಾಡ್ತಾರ ಬಿಡು, ಮತ್ತೆ ಕ್ಲಾಸಿಗೆ ಹೋಗ್ಬೇಕಾ, ಮತ್ತೆ ಬಡಿಬೇಕಾ ತಬಲನ, ಮತ್ತೆ ಆ ಪಿಯಾನೋ ಕಿಯ ಅನ್ಸ್ಬೇಕಾ, ಬೋರ್ ಆಗ್ಬಿಡುತ್ತೆ. ಸ್ಟಾರ್ಟಿಂಗ್ ಅಷ್ಟೇ ಖುಷಿ ಆಗೋದು ನಿಮ್ಗೆ ಎಲ್ರಿಗೂ, ಆಮೇಲೆ ಬೋರ್ ಆಗುತ್ತೆ. ಬಟ್ ಆ ಬೋರ್ ಆಗೋ ಕೆಲಸನೇ ಮತ್ತೆ ಮಾಡ್ದೆ ಅಂತಂದ್ರೆ ಅವ್ನಿಗೆ ಸಕ್ಸಸ್ ಸಿಗೋದು ಅಂತ. ಸೊ ಓಕೆನಾ, ನೀವು ಫಸ್ಟ್ ಸ್ಟಾರ್ಟಿಂಗ್ ಇಂದು ಪ್ರಿಪರೇಷನ್ ಮಾಡ್ಬೇಕಾದ್ರೆ ಭಯಂಕರ ಹೈಪ್ ಕ್ರಿಯೇಟ್ ಆಗಿರುತ್ತೆ. ಬಟ್ ಆಮೇಲೆ ಗೊತ್ತಾಗೋದು ಯಾರು ಕನ್ಸಿಸ್ಟೆಂಟ್ ಆಗಿರ್ತಾರೋ ಅವರು ಸೆಲೆಕ್ಷನ್. ಟು ಸಿಸ್ಟಮೆಟಿಕಲಿ ಅಪೀಸ್ ಆರ್ ಪ್ಯಾಸಿಫೈ ಆಂಗರ್ ಆರ್ ಆಂಗ್ಸೈಟಿ ಆಫ್ ಸಮ್ವನ್ ಅಂತಂದ್ರೆ ಯಾರ್ದಾರ ಒಬ್ರದ ಆಂಗ್ಸೈಟಿ ಅಥವಾ ಇದನ್ನ ಪ್ಯಾಸಿಫೈ ಮಾಡೋದು. ಪ್ಯಾಸಿಫೈ ಅಂತ ವರ್ಡ್ ಅನ್ನು ನಾನು ಹೇಳಿದ್ದೀನಿ, ಪೀಸ್ ಪ್ಯಾಸಿಫೈ, ಪೀಸ್ ಮಾಡೋದು ಅವರನ್ನ ಅಂತ. ಪೀಸ್ ಅಂದ್ರೆ ಪೀಸ್ ನೀವು ಹಾಕಿರ್ತೀರಲ್ವಾ ಪೀಸ್ ಅಂತ ಹೇಳಿ, ಈ ಸಿಂಬಲ್ ಏನೋ ಬರುತ್ತಲ್ಲ ಪೀಸ್ ಅಂತ, ಆ ಪೀಸ್ ಸಿಂಬಲ್ ಹಾಕ್ತಿರಲ್ವಾ ಅದೇ ಪೀಸ್ ಇದು. ಸೊ ಪ್ಯಾಸಿಫೈ ಅದ್ರ ಇದ್ರದ್ದು ನೌನ್ ಅದು, ಓಕೆನಾ. ನೌನ್ ಅದು ನೌನೆ ಇದು ನೌನೆ, ಬಟ್ ಪ್ಯಾಸಿಫೈ ಅನ್ನೋದು ವರ್ಬ್, ಸಾರಿ. ಓಕೆ. ದ ಸ್ಟೋರ್ ಮ್ಯಾನೇಜರ್ ಆಫರ್ಡ್ ಫ್ರೀ ರಿಪ್ಲೇಸ್ಮೆಂಟ್ ಟು ಮಾಲಿಫೈ ದ ಆಂಗ್ರಿ ಕ್ಲೈಂಟ್ ಅಂತಂದ್ರೆ, ಕ್ಲೈಂಟ್ ಯಾರೋ ಒಬ್ರು ಅಂಗಡಿಗೆ ಬಂದವನು ಇದು ಸರಿ ಇಲ್ಲ ನಂಗೆ ಸಾಮಾನು ಅದು ಇದು ಅಂತೇಳಿ ಸಿಕ್ಕಾಪಟ್ಟೆ ಗಲಾಟೆ ಮಾಡಿದ್ರು, ಅವನಿಗೆ ಫ್ರೀ ಆಗಿ ರಿಪ್ಲೇಸ್ಮೆಂಟ್ ಮಾಡ್ಕೊಡ್ತೀನಿ ತಗೊಂಬರಿ ಅಂತೇಳಿ ಅವನನ್ನ ಸಮಾಧಾನ ಮಾಡಿದ್ರು ಅಂತ ಅರ್ಥ ಆಯ್ತಲ್ವಾ. ನೆಕ್ಸ್ಟ್ ಪ್ಯಾಲಿಯೇಟ್ ನೋಡ್ರಿ, ಯಾವ್ದೊಂದು ವರ್ಡ್ ಬಂತಲ್ಲ, ಪ್ಯಾಲಿಯೇಟ್ ಓಕೆನಾ. ಅದನ್ನ ಕಡಿಮೆ ಮಾಡೋದು ಇಂಟೆನ್ಸಿಟಿನ, ಪ್ಯಾಲಿಯೇಟ್ ಅರ್ಥ ಆಯ್ತಲ್ವಾ. ತಾತ್ಕಾಲಿಕವಾಗಿ ಶಮನ ಮಾಡೋದು ಅಂತಂದ್ರೆ ಇದ್ರಲ್ಲಿ ಪ್ಯಾಲಿಯೇಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಈಗ ಎಕ್ಸಾಂಪಲ್ ನಿಮ್ದು ಏನೋ ಒಂದು ಮೆಡಿಸಿನ್ ತಗೊಂಡಿರ್ತೀರ ಅಂತ ಅನ್ಕೊಳ್ಳಿ, ನಿಮ್ಮ ಅಜ್ಜಿಗೆ ಸಿಕ್ಕಾಪಟ್ಟ ಸೀರಿಯಸ್ ಆಗಿರುತ್ತೆ, ಅವರಿಗೆ ನೀವು ತಾತ್ಕಾಲಿಕವಾಗಿ ಏನೋ ಮೆಡಿಸಿನ್ ಕೊಟ್ಟು ಅವ್ರಿಗೆ ಉಪಶಮನ ಮಾಡಿ ಅವ್ರಿಗೆ ಹೆಂಗ್ ಹುಡುಗನ್ ಮಾಡಿ ಜಿಂಗ ಜಿಕ ಅಂತ ಕುಣಿಯಂಗ್ ಮಾಡ್ಬಿಡ್ತೀರಾ. ನಿಮ್ಮ ಅಜ್ಜಿ ಆಸ್ಪತ್ರೆಗೆ ಹೋಗಿ ಬಂದ ತಕ್ಷಣ ನೆಕ್ಸ್ಟ್ ಡ್ಯಾನ್ಸ್ ಮಾಡಕ್ ಹಿಡಿಯುತ್ತೆ ಮನೇಲಿ, ಬ್ರೇಕ್ ಡ್ಯಾನ್ಸ್ ಡಿಂಗಿಡಿಕ ಅಂತ. ಅಷ್ಟೊಂದು ನೀವು ಅದನ್ನ ಸರಿ ಮಾಡ್ಲಿಕ್ಕಾಗತ್ತಾ? ಇಲ್ಲ. ಮತ್ತವ್ರಿಗೆ ಹುಷಾರಿಲ್ಲದೆ ಆಗ್ಬೋದು, ಮತ್ತವ್ರಿಗೆ ಕರ್ಕೊಂಡು ಹೋಗ್ಬೇಕಾಗ್ಬೋದು, ಬಟ್ ತಾತ್ಕಾಲಿಕವಾಗಿ ಉಪಶಮನ ಮಾಡೋದಕ್ಕೆ ನಾವು ಪ್ಯಾಲಿಯೇಟ್ ಅಂತ ಕರಿತೀವಿ. ಟ್ಯಾಬ್ಲೆಟ್ ಕೊಟ್ಟು ಪ್ಯಾಲಿಯೇಟ್ ಮಾಡ್ತೀವಿ ಅಂತ. ಟ್ಯಾಬ್ಲೆಟ್ ಕೊಟ್ಟಾಗ ಏನಾಗುತ್ತೆ, ತಾತ್ಕಾಲಿಕ ಉಪಶಮನ ಆಗುತ್ತೆ, ಕಂಪ್ಲೀಟ್ ಗುಣ ಆಗುತ್ತೆ ಅಂತಲ್ಲ. ಸೊ ಅಂದ್ರೆ ಅಥವಾ ನೀವು ಕಂಪ್ಲೀಟ್ ಆಗಿ ನೀವು ಟ್ಯಾಬ್ಲೆಟ್ ತಗೊಂಡು ನಿಮ್ ಥಂಡಿ ಜ್ವರ ಕಡಿಮೆ ಮಾಡ್ಕೊಳ್ರಿ ಅಂತ ಅನ್ಕೊಳ್ರಿ. ಸೊ ಟ್ಯಾಬ್ಲೆಟ್ ತಗೊಂಡು ಪ್ಯಾಲಿಯೇಟ್ ಮಾಡ್ಕೊಂಡೆ ಅಂತ ನೆನಪಿರುತ್ತಲ್ವಾ. ದ ಮೆಡಿಕಲ್ ಪಿಲ್ಸ್ ಅಂತಂದ್ರೆ ಅದು ಟ್ಯಾಬ್ಲೆಟ್. ಪಿಲ್ಸ್ ಕ್ಯಾನ್ ಪ್ಯಾಲಿಯೇಟ್ ಯುವರ್ ಕ್ರೋನಿಕ್ ಪೈನ್ ಬಟ್ ವಿಲ್ ನಾಟ್ ಕ್ಯೂರ್ ದ ಕಾಸ್. ನೋಡ್ರಿ, ನಿಮ್ಗೆ ಏನಾದ್ರು ಒಂದು ಕ್ರೋನಿಕ್ ಪೈನ್ ಬತ್ತಿತ್ತು ಅಂತಂದ್ರೆ ನೀವು ಟ್ಯಾಬ್ಲೆಟ್ ಏನಾದ್ರು ಮೆಡಿಕಲ್ ಹೋಗಿ ತಗೊಂಬಂದ್ರೆ ಅದು ಕಡಿಮೆ ಮಾಡುತ್ತೆ ಅಷ್ಟೇ, ಬಿಟ್ರೆ ಅದು ಕಂಪ್ಲೀಟ್ ಆಗಿ ನಿಮ್ ನೋವನ್ನೇ ಮತ್ತೆ ಬರ್ದಾರಂಗ್ ಮಾಡುತ್ತೆ ಅಂತ ಅಲ್ಲ. ಅರ್ಥ. ನೆಕ್ಸ್ಟ್ ರಿಲೀವ್, ಇದಂತೆ ಎಲ್ರಿಗೂ ಗೊತ್ತಿದೆಯಪ್ಪ, ರಿಲೀಫ್ ಕೊಡೋದು, ರಿಲೀವ್ ಮುಕ್ತಿ, ಬಿಡುಗಡೆ ಮಾಡೋದು. ರಿಲೀವ್ ಅಂತಂದ್ರೆ ನಮ್ಗೊಂದು ರಜೆ ಬೇಕು ಅಂತಂದ್ರೆ ನಾವು ರಿಲೀವ್ ಕೇಳ್ಕೊ ಬಂದಿದ್ದೆ ಅಂತ ಹೇಳ್ತಾರೆ, ಅಥವಾ ರಿಲೀಫ್ ಸಿಕ್ತು, ಜೈಲಿಂದ ರಿಲೀವ್ ಮಾಡಿದ್ರು,
ರಿಲೀವ್ ಮಾಡಿದ್ರು, ಜೈಲಿಂದ ರಿಲೀವ್ ಮಾಡಿದ್ರು, ಇದನ್ನಂತೂ ಕೇಳಿರ್ತೀರಾ, ಅರ್ಥ ಆಯ್ತಲ್ವಾ? ಸೊ ರಿಲೀವ್ ಇದು ಎಲ್ರಿಗೂ ಗೊತ್ತಿರುತ್ತೆ, ನಾನು ಎಕ್ಸ್ಟ್ರಾ ಎಕ್ಸ್ಪ್ಲೈನ್ ಮಾಡೋದೇ ಬೇಕಾಗಿಲ್ಲ. ರಿಲೀಫ್ ಅನ್ನೋದು ಆಕ್ಚುಲಿ ಏನು, ನೌನು, ಇದು ರಿಲೀವ್ ವರ್ಬ್. ಸಮ್ ಒನ್ ಫ್ರಮ್ ಸಿವಿಯರ್ ಪೈನ್ ಆರ್ ಫಿಸಿಕಲ್ ಡಿಸ್ಟ್ರೆಸ್ ಅಂದ್ರೆ ಅದರಿಂದ ರಿಲೀಸ್ ಮಾಡೋದು, ಯಾವ್ದಾದ್ರು ಪೈನು, ಫಿಸಿಕಲ್ ಡಿಸ್ಟ್ರೆಸ್, ಪೈನ್ ಅಥವಾ ಯಾವುದೋ ಒಂದು ಸ್ಟ್ರೆಸ್ ಇಂದ ಇದ್ರೆ ಅದನ್ನ ರಿಲೀಫ್ ತಗೊಳ್ಳೋದು ಅಂತ. ಎ ಕೋಲ್ಡ್ ಕಾಂಪ್ರೆಸ್ ಹೆಲ್ಪ್ಫುಲ್ ಟು ಇನ್ಸ್ಟ್ಯಾಂಟ್ಲಿ ರಿಲೀವ್ ದ ಸ್ವೆಲ್ಲಿಂಗ್ ಆನ್ ಹಿಸ್ ಲೆಗ್ ಅಂತಂದ್ರೆ, ಕೋಲ್ಡ್ ಕಾಂಪ್ರೆಸ್ ಅಂತಂದ್ರೆ ಏನೋ ಒಂದು ಇದು ಐಸ್ ಕ್ಯೂಬ್ ಅಂತ ತಗೊಂಡು ಅದ್ರ ಮೇಲೆ ಕಾಲ್ ಮೇಲೆ ಇಟ್ಕೊಂಡು ಅದ್ರ ಮೇಲೆ ಒತ್ತಿದ್ರಿಂದ ಏನಾಗುತ್ತೆ, ಒಂದು ಕಾಲು ಊದ್ಕೊಂಡಿದ್ದಾಗ ಸ್ವಲ್ಪ ಕಡಿಮೆ ಆಯ್ತು ಅಂತ ರಿಲೀವ್ ಮಾಡ್ತೀವಿ. ಸೂದು, ಆಗ್ಲೇ ಹೇಳ್ದೆ ನಾನು, ಸೂದು, ಇದು ಓದೋದೇ ಹಿಂಗೆ ಓದ್ಬೇಕು, ಸೂದು ಅಂತಂದ್ರೆ ಅರ್ಥ ಏನೀಗ? ಸೂದ್ ಅಂದ್ರೆ ಸಮಾಧಾನ ಮಾಡೋದು, ತಂಪು ಮಾಡೋದು. ಈಗ ನೀವು ಹೆಂಗೆ ಬಿಸಿ ಬಿಸಿ ಮುಖ ಎಲ್ಲ ಉರಿತಾ ಇರುತ್ತೆ, ಸುಟ್ಟು ಒಂಥರ ಆಲಿವೆರೆ ಹಚ್ಕೊಂಡ್ರೆ ತಂಪಾಗಿ ಏನೋ ಒಂಥರ ಸೂದು ಫೀಲಿಂಗ್ ಆಗುತ್ತಲ್ವ, ಸೂದು, ಅರ್ಥ ಆಯ್ತಲ್ವಾ? ಟು ಜೆಂಟ್ಲಿ ಕಾಮ್ ಈಸ್ ಪರ್ಸನ್, ಸಾರಿ, ಈಸ್ ಎ ಪರ್ಸನ್ ಅಂದ್ರೆ ಯಾವುದೋ ಒಂದು ಪರ್ಸನ್ಗೆ ಈಸ್ ಮಾಡೋದು ಅಂದ್ರೆ ಸ್ವಲ್ಪ ಈಸಿ ಫೀಲಿಂಗ್ ಮಾಡೋದು. ಆಮೇಲೆ ವೈಲ್ಡ್ ಫೀಲಿಂಗ್ ಅಥವಾ ಫಿಸಿಕಲ್ ಪೈನ್ ಅನ್ನ ಈಸಿ ಮಾಡೋದು, ಜೆಂಟ್ಲಿ ಅಥವಾ ಕಾಮ್ ಮಾಡೋದು, ಈಸಿ ಮಾಡೋದು ಅಂತ. ಪ್ಯೂರ್ ಆಲೋವೆರಾ ಈಸ್ ವೈಲ್ಡ್ಲಿ ಯೂಸ್ ಟು ಸೂದ್ ಪೈನ್ಫುಲ್ ಸನ್ಬರ್ನ್ ಅಂತ. ನಿಮ್ ಸನ್ಬರ್ನ್ ಆಗಿರುತ್ತೆ ಸ್ಕಿನ್ ಅಲ್ಲ, ಅದನ್ನ ರಿಲೀಫ್ ತಗೊಳ್ಳೋದಕ್ಕೆ ಏನ್ ಯೂಸ್ ಮಾಡ್ತಾರೆ, ಆಲೋವೆರಾನೇ ನಾರ್ಮಲ್ ಆಗಿ ಯೂಸ್ ಮಾಡ್ತಾರೆ, ವೈಲ್ಡ್ ವೈಸ್ ಅಂತ. ಇಂಟೆನ್ಸಿಫೈ, ಈಗ ಇಷ್ಟ ತನಕ ಏನಾಗಿತ್ತು ಹೇಳ್ರಿ, ಸೂದ್ ಮಾಡೋದು, ಕಡಿಮೆ ಮಾಡೋದು, ಮಿಟಿಗೇಟ್ ಮಾಡೋದು ಅಥವಾ ಅಲ್ವಾ ತಂಪ್ ಮಾಡೋದು, ಈ ತರ ಇತ್ತು. ಈಗ ಏನಿದೆ, ಇಂಟೆನ್ಸಿಫೈ, ಜಾಸ್ತಿ ಮಾಡೋದು, ತೀವ್ರಗೊಳಿಸೋದು. ಇಂಟೆನ್ಸಿಟಿ ಕೇಳಿರ್ತಿರಲ್ವ, ಇಂಟೆನ್ಸಿಫೈ, ಏನ್ ಇಂಟೆನ್ಸ್ ಐತಿ ಮರಿ, ಇಂಟೆನ್ಸಿಟಿ ಜಾಸ್ತಿ ಐತಿ ಅಂತ ಹೇಳ್ತೀವಲ್ಲ, ಇಂಟೆನ್ಸಿಫೈ ಮಾಡೋದು. ಇದು ವರ್ಡ್ ಎಲ್ರಿಗೂ ಗೊತ್ತಿರುತ್ತೆ, ಕಾಮನ್ ನೋಡು, ಜಾಸ್ತಿ ಎಕ್ಸ್ಪ್ಲೈನ್ ಮಾಡಲ್ಲ, ಓದ್ತೀನಿ ಒಂದ್ಸರಿ. ಟು ಮೇಕ್ ಆರ್ ಬಿಕಮ್ ಗ್ರೋ ಮಚ್ ಸ್ಟ್ರಾಂಗರ್, ಇನ್ನೂ ಜಾಸ್ತಿ ಮಾಡೋದು. ಡ್ರೀಪ್ ಮೋರ್ ಎಕ್ಸ್ಟ್ರೀಮ್ ಮಾಡೋದು. ವೈಲೆಂಟ್ ವಿಂಡ್ ಡ್ರಾಫ್ಟ್ಸ್ ಕಾಸ್ಡ್ ದ ಫೈರ್ ಆನ್ ದ ಹಿಲ್ ಸೈಡ್ ಟು ಇಂಟೆನ್ಸಿಫೈ, ಸಿಕ್ಕಾಪಟ ಅಂತಂದ್ರೆ ಯಾವುದೋ ಒಂದು ಗುಡ್ಡಲ್ಲಿ ಬೆಂಕಿ ಎತ್ಕೊಂಡಿತ್ತು, ಸಿಕ್ಕಾಪಟ್ಟ ದೊಡ್ಡ ಕಾಳು ಬಿಸಿದು, ಅದನ್ನು ಇನ್ನೂ ಜಾಸ್ತಿ ಮಾಡ್ತು ಅಂತ. ಇಂಟೆನ್ಸಿಫೈ, ಇಂಟೆನ್ಸ್ ಫೈರ್ ಅಂತ ಕೇಳಿರ್ತೀರ. ಇಂಪೇರ್ ಅಂತಂದ್ರೆ ಯಾರಾದ್ರೂ ಇಬ್ರು ಜೋಡಿ ಮೇಲೆ ಬಂದ್ರೆ, ಜೋಡೆತ್ತು ಅಂತ ಜೋಡಿ ಮೇಲೆ ಬಂದ್ರು ಅಂತ ಅನ್ಕೊಳ್ರಿ. ಇವರಿಬ್ರು ವೆರಿ ಸ್ಟ್ರಾಂಗ್, ಇವರಿಬ್ರು ಹೊಡೆದು ಮಲಗ್ಸಕ್ಕೆ ಆಗಲ್ಲ. ಈಗ ನೀವು ಮಹಾಭಾರತ ಸ್ಟೋರಿ ನೋಡಿರ್ಬೋದು, ಏನ್ ಹೇಳ್ರಿ, ಈಗ ಇದ್ರಲ್ಲಿ ಚಕ್ರವ್ಯೂಹ ಬೆಳ್ಸಕ್ ಹೋಗ್ತಾನಲ್ಲ ಫಸ್ಟ್ ಅಭಿಮನ್ಯು, ಅವಾಗ 5 ಜನ ಒಟ್ಟಿಗೆ ಬರ್ತಾ ಇರ್ತಾರ. ಅವ್ರು ಯಾರೋ ಅವರ ಚಿಕ್ಕಪ್ಪದಿರು ಮತ್ತೆ ಅಭಿಮನ್ಯುನು, ಅವನಿಗೆ ಒಬ್ಬನಿಗೆ ಚಕ್ರವ್ಯೂಹ ಗೊತ್ತಿರೋದು ಬೇಡ್ಸಕ್ಕೆ ಅಂತ ಅವ್ನು ಮುಂದಕ್ಕೆ ಕಳ್ಸ್ತಾರೆ. ಇವ್ರಿಬ್ರು ಜೊತೆ ಬರ್ತಾ ಇರ್ತಾರೆ. ಸೊ ಇವ್ರು ಅಷ್ಟು ಜನ ಒಟ್ಟಿಗೆ ಇದ್ರೆ ಏನಾಗುತ್ತೆ, ಅವ್ರನ್ನ ಹಾನಿ ಮಾಡೋದಕ್ಕಾಗಲ್ಲ, ಕುಂಠಿತ ಮಾಡೋದಕ್ಕಾಗಲ್ಲ, ಇವ್ರು ಭಾರಿ ಸ್ಟ್ರಾಂಗ್ ಅಂತೇಳಿ ಏನ್ ಮಾಡ್ತಾರೆ, ಅವ್ರನ್ನ ಇಂಪೇರ್ ಮಾಡ್ಬಿಡ್ತಾರೆ. ಅಂದ್ರೆ ಒಬ್ಬೊಬ್ರನ್ನ ಕಟ್ಟಾಕಿ ಮಧ್ಯಕ್ಕೆ ತಡೆದು ಅಭಿಮನ್ಯುನ ಒಬ್ಬನ್ನೇ ಮಾಡ್ಕೊಂಡು ಅವನನ್ನ ಹೊಡೆದಾಕ್ಬಿಡ್ತಾರೆ. ಸೊ ಏನೋ ಇಂಪೇರ್ ಅಂತಂದ್ರೆ ಏನು, ಆ ಒಂದು ಸ್ಟ್ರಾಂಗ್ನೆಸ್ ಅನ್ನ ಕಡಿಮೆ ಮಾಡೋದು. ಸೊ ಇಲ್ಲಿ ಕಡಿಮೆ ಮಾಡೋದು ಬಂತಲ್ಲ ಸರ್, ಇಲ್ಲೂ ಕಡಿಮೆ ಮಾಡೋದಲ್ಲ ಸರ್ ಅಂದ್ರೆ ಹಂಗೆಲ್ಲ. ಇಲ್ಲಿ ಈಗ ಏನು ಅಂತಂದ್ರೆ ಅಲ್ಲಿ ಏನ್ ಮಾಡ್ತಾ ಇದೀವಿ ನಾವು, ಇಂಪೇರ್ ಮಾಡಿ, ಅಲ್ಲಿ ಏನ್ ಮಾಡಿದ್ರೆ ಸೂದ್ ಮಾಡಿ ಒಂದು ಪಾಸಿಟಿವ್ ಕೊಡ್ತಾ ಇದೀವಿ ನಾವು. ಅವನಿಗೊಂದು ರಿಲೀಫ್ ಸಿಕ್ಕೋದು, ಅವನನ್ನ ಸ್ಟ್ರಾಂಗ್ ಮಾಡ್ತಾ ಇದೀವಿ ನಾವು. ಅಂತಂದ್ರೆ ಏನೋ ಅವನಿಗೆ ಪೈನ್ ಆಗಿತ್ತು, ಅವ ಕುಂಠಿತ ಆಗಿದ್ದ, ಬಟ್ ಅವನಿಗೆ ಸೂದ್ ಮಾಡಿ ಮುಲಾಮಚ್ಚಿ ಅವನನ್ನ ಸರಿ ಮಾಡ್ತಾ ಇದೀವಿ. ಇಲ್ಲಿ ಏನ್ ಮಾಡ್ತಾ ಇದೀವಿ, ಹಾಳು ಮಾಡ್ತಾ ಇದೀವಿ. ಇಂಪೇರ್ ಮಾಡಿ ಅವ್ರನ್ನ ಇನ್ನೂ ವೀಕ್ ಮಾಡ್ತಾ ಇದೀವಿ, ಅರ್ಥ ಆಯ್ತಲ್ವಾ? ಅವರ ಒಂದು ಇದನ್ನ ವೀಕ್ ಮಾಡ್ತಾ ಇದೀವಿ ನಾವು, ಸೂದ್ ಮಾಡ್ತಾ ಇಲ್ಲ. ಅವನ ಒಂದು ನೋವನ್ನು ಕಡಿಮೆ ಮಾಡ್ತಾ ಇಲ್ಲ, ನೋವನ್ನು ಜಾಸ್ತಿ ಮಾಡ್ತಾ ಇದೀವಿ ಅವರಿಬ್ಬರನ್ನ ಬೇರೆ ಬೇರೆ ಮಾಡಿ ಅಂತ. ಹಾಗೆ ಹಾನಿಗೊಳಿಸು ಅಥವಾ ಕುಂಠಿತಗೊಳಿಸು, ಹಿಂಗೆ ಕುಂಠಿತಗೊಳಿಸೋದು ಬೇರೆ, ಕಡಿಮೆ ಮಾಡೋದು ಬೇರೆ. ಕುಂಠಿತ ಬೇರೆ, ಕಡಿಮೆ ಮಾಡೋದು ಬೇರೆ. ಕುಂಠಿತ ಅಂತಂದ್ರೇನು, ಇನ್ನೂ ಹಾಳಾಗೋದು. ಇಂಟೆನ್ಸಿಫೈ ಅಂದ್ರೆ ತಾನೆ ಬೆಂಕಿ ಇನ್ನೂ ಹತ್ತಿ ಹಾಳಾಗ್ಬಿಡ್ತು ಕಾಡಲ್ಲ. ಸೊ ಇಂಪೇರ್ ಮಾಡೋದಂದ್ರೆ ಕುಂಠಿತ ಮಾಡೋದು, ಇನ್ನೂ ಹಾಳು ಮಾಡಾಕೋದು. ಕಡಿಮೆ ಮಾಡೋದು ಬೇರೆ, ಹಾಳು ಮಾಡೋದು ಬೇರೆ, ಅರ್ಥ ಆಯ್ತಲ್ವಾ? ಆಗಿದೆ. ಟು ವೀಕನ್, ಡ್ಯಾಮೇಜ್ ಆರ್ ರಿಡ್ಯೂಸ್ ಓವರ್ ಆಲ್ ಕ್ವಾಲಿಟಿ ಆಫ್ ಸ್ಟ್ರೆಂತ್. ಲೌಡ್ ಕಂಟಿನ್ಯೂಸ್ ನಾಯ್ಸ್ ಓವರ್ ಟೈಮ್ ಕ್ಯಾನ್ ಸೀರಿಯಸ್ಲಿ ಇಂಪೇರ್ ಯುವರ್ ಹಿಯರಿಂಗ್ ಅಂತಂದ್ರೆ, ಸಿಕ್ಕಾಪಟ್ಟ ದೊಡ್ಡ ಸೌಂಡ್ ಬರ್ತಾ ಇತ್ತು ಅಂತಂದ್ರೆ ಅದು ಏನ್ ಮಾಡುತ್ತೆ, ನಿಮ್ಮ ಕೇಳುವಿಕೆಯನ್ನ ಹಾಳು ಮಾಡುತ್ತೆ ಅಂತ. ಹಾರ್ಮ್ ನೋಡ್ರಿ, ಇಷ್ಟ ತನಕ ಏನ್ ಮಾಡ್ತಿದ್ವಿ, ಅವನಿಗೆ ನೋವಾಗಿದ್ರು ಪಾಪ ಮುಲಾಮ್ ಗಿಲಾಮಲ್ಲ ಹಚ್ಚಿ ಸಮಾಧಾನ ಮಾಡ್ತಿದ್ವಿ, ಸಾಕು ಸಮಾಧಾನ. ಈಗ ಏನ್ ಮಾಡ್ತೀವಿ, ಅವನಿಗೆ ಸ್ವಲ್ಪ ಇನ್ನೊಂದಿಷ್ಟು ಕಾಲ್ ಮೇಲೆ ರಪಾರ ಅಂತ ಹೊಡಿತಿದ್ವಿ, ಹಾರ್ಮ್ ಮಾಡ್ತಿದ್ವಿ ಅವನಿಗೆ. ಅವ್ನು ಇನ್ನೊಂದು ಹಾಳು ಮಾಡ್ತಾ ಇದೀವಿ, ಇನ್ನು ಕೆಟ್ಟದ್ ಮಾಡ್ತಾ ಇದೀವಿ, ಅವನಿಗೆ ಆಗಿರೋದನ್ನೇ ಇನ್ನೊಂದಿಷ್ಟು ಜಾಸ್ತಿ ಮಾಡ್ತಾ ಇದೀವಿ. ಸೊ ಹಾನಿ ಮಾಡೋದು, ಕೆಡುಕು ಮಾಡೋದು. ಟು ಕಾಸ್ ಫಿಸಿಕಲ್, ಎಮೋಷನಲ್ ಆರ್ ಮೆಂಟಲ್ ಮಟೀರಿಯಲ್ ಡ್ಯಾಮೇಜ್ ಆರ್ ಹರ್ಟ್, ಅದನ್ನ ಇನ್ನೂ ಡ್ಯಾಮೇಜ್ ಮಾಡೋದು, ಹರ್ಟ್ ಮಾಡೋದು. ಡ್ಯಾಮೇಜ್ ಆಗಿರೋದನ್ನ ಸರಿ ಮಾಡೋದಲ್ಲ, ಆಗ ಏನ್ ಮಾಡ್ತಾ ಇದೀವಿ, ಸರಿ ಮಾಡ್ತಾ ಇದೀವಿ ನಾವು, ಸೂದ್ ಮಾಡ್ತಾ ಇದೀವಿ, ಮಿಟಿಗೇಟ್ ಮಾಡ್ತಾ ಇದೀವಿ, ಸರಿ ಮಾಡ್ತಾ ಇದೀವಿ. ಈಗ ಹಾರ್ಮ್ ಮಾಡ್ತಾ ಇದೀವಿ, ಹಾಳು ಮಾಡಾಕ್ತಿದೀವಿ. ಸೊ ಎಕ್ಸ್ಪೋಸಿಂಗ್ ಎ ಸೆನ್ಸಿಟಿವ್ ಸ್ಕಿನ್ ಟು ಟಾಕ್ಸಿಕ್ ಕೆಮಿಕಲ್ಸ್ ವಿಲ್ ಇನ್ಸ್ಟೆಂಟ್ಲಿ ಹಾರ್ಮ್ ಇಟ್. ನೋಡ್ರಿ, ಆಗ ಆಲೋವೆರಾ ಏನ್ ಮಾಡ್ತೋ,
ಸೂದ್ ಮಾಡ್ತಾ ಇತ್ತು ನಿಮ್ಮ ಸ್ಕಿನ್ನಿಗೆ. ಈಗ ನೀವು ಈ ಸ್ಕಿನ್ ಅನ್ನ ಕೆಮಿಕಲ್ ಜೊತೆಗೆ ಆಸಿಡ್ ಗೀಸಿಡ್ ಬಿಟ್ಕೊಳ್ದೆ ನಿಮ್ಮ ಸ್ಕಿನ್ ಹೋಗ್ಬಿಡುತ್ತೆ. ಹರ್ಟ್ ಹರ್ಟ್ ಹಾರ್ಮು ಎರಡು ಒಂದೇ ಅಲ್ವಾ? ಅದ್ರಾಗ ಏನಿದೆ? ಎರಡು ಒಂದೇ. ಹರ್ಟ್ ಆಗೋದು ಹರ್ಟ್ ಆಗೋದು. ಹರ್ಟ್ ಅಂತಂದ್ರೆ ಐ ಹರ್ಟೆಡ್ ಮೈ ಲೆಗ್. ಐ ಹರ್ಟೆಡ್ ಮೈ ಲೆಗ್ ಅಂತಂದ್ರೆ ನಾನು ಕಾಲನ್ನ ನೋವು ಮಾಡ್ಕೊಂಡೆ, ಏನೋ ಒಂದು ಗಾಯ ಮಾಡ್ಕೊಂಡೆ. ಹರ್ಟ್. ನಿಮಗಾಗ ಹರ್ಟ್ ಬೇಡ, ಹುಡುಗಿ ಕೈ ಕೊಟ್ಟಾಗ ಆಗುತ್ತಲ್ಲ ಆ ಹರ್ಟ್ ಬೇರೆ. ಅಯ್ಯೋ ಯಾವ್ದದು ಎದೆನ ಪರ ಪರ ಅಂತ ಕೆರ್ಕೊಂಬಿಟ್ಟೆ ಕಣ್ರಿ ಅಂತೇಳಿ ಹರ್ಟ್ ಆಗತ್ತಲ್ಲ, ಆ ಹರ್ಟ್ ಬೇರೆ. ಇಲ್ಲಿರೋದೇನೀಗ, ಇದು ನಿಮ್ ಕಾಲಿಗೆ ಹರ್ಟ್ ಮಾಡ್ಕೊಂಡಿರೋದು ಅಂತಂದ್ರೆ ಕಾಲಿಗೆ ನೋವು ಮಾಡ್ಕೊಂಡಿರೋದು, ಹೃದಯಕ್ಕೆ. ಸೊ ಟು ಕಾಸ್ ಫಿಸಿಕಲ್ ಪೈನ್ ಆರ್ ಸ್ಟ್ರಕ್ಚರಲ್ ಇಂಜುರಿ ಆರ್ ಅಕ್ಯೂಟ್ ಮೆಂಟಲ್ ಡಿಸ್ಟ್ರೆಸ್ ಅಂತಂದ್ರೆ ಮೆಂಟಲಿ ನಿಮಗೆ ಸಿಕ್ಕಾಪಟ್ಟ ಡಿಸ್ಟ್ರೆಸ್ ಆಗಿರೋದು. ಹಾರ್ಶ್ ಕ್ರಿಟಿಕಲ್ ಇನ್ಸಲ್ಟ್ ಕ್ಯಾನ್ ಹರ್ಟ್ ಚೈಲ್ಡ್ಸ್ ಕಾನ್ಫಿಡೆನ್ಸ್ ಲೆವೆಲ್. ನೋಡ್ರಿ, ನೀವು ಚೈಲ್ಡಿಗೆ ಪದೇ ಪದೇ ಏನಾದ್ರು ಹೇಳ್ತಾ ಇರ್ತಾರೆ, ಇಲ್ಲ ನೀನ್ ಮಾಡಿರೋ ಸರಿ ಇಲ್ಲ, ನೀನ್ ಅದನ್ನೇ ತಪ್ಪು ಮಾಡ್ತಿದ್ದೆ, ನೀನ್ ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಹಂಗ್ ಮಾಡ್ಬೇಡ ಅಂತಂದಾಗ ಚೈಲ್ಡ್ ಕಾನ್ಫಿಡೆನ್ಸ್ ಏನಾಗುತ್ತೆ? ಹರ್ಟ್ ಆಗ್ತಾ ಹೋಗುತ್ತೆ, ಕಾನ್ಫಿಡೆನ್ಸ್ ಲೋ ಆಗ್ತಾ ಹೋಗುತ್ತೆ. ದಟ್ಸ್ ಕಾಲ್ಡ್ ಹರ್ಟಿಂಗ್ ದ ಕಾನ್ಫಿಡೆನ್ಸ್. ಓಕೆ, ನೆಕ್ಸ್ಟ್ ಅಗ್ರವೇಟ್. ವಾಟ್ ದ ಮೀನಿಂಗ್ ಆಫ್ ಅಗ್ರವೇಟ್? ಆಗ್ಲೇ ನಾನು ಹೇಳಿದೆ, ಈಗ ಜಾಸ್ತಿ ಮಾಡ್ತಾ ಇರೋದು, ಇಂಟೆನ್ಸಿಫೈ ಮಾಡ್ತಾ ಇರೋದು. ಅಗ್ರವೇಟ್ ಅಂತಂದ್ರೆ ಏನು? ಉಲ್ಬಣಗೊಳಿಸು, ಪರಿಸ್ಥಿತಿಯನ್ನು ಇನ್ನೂ ಕೆಡಿಸೋದು. ಈಗ ನೋಡ್ರಿ, ಈಗ ನಿಮ್ಗೆ ಯಾವ್ದೋ ಒಂದು ಇರುವೆ ಕಚ್ಚಿರುತ್ತೆ ಅಥವಾ ಒಂದು ಚುರ್ಚಿ ಬಳ್ಳಿ ಅಂತೀವಿ ನಮ್ ಕಡೆ. ಇದಕ್ಕೆ ಒಂದು ಬಳ್ಳಿ ಏನಂತಾರೆ ಅದಕ್ಕೆ ಅಂತ ನನಗೆ ನೆನಪಿ ಬರ್ತಾ ಇಲ್ಲ. ಅದು ನಮ್ ಕಡೆ ಮಾತಾಡ ನಾವು ಚುರ್ಚಿ ಬಳ್ಳಿ ಅಂತೀವಿ. ಅದಕ್ಕೆ ಏನೋ ಒಂದು ಬಳ್ಳಿ ಅಂತಾರೆ, ನಂಗೆ ಏನೋ ನೆನಪಿ ಬರ್ತಾರೆ. ಅದು ಮುಟ್ರೆ ಸಾಕು ಸಿಕ್ಕಾಪಟ್ಟ ಒಂಥರ ತುರುಕಿ ಸ್ಟಾರ್ಟ್ ಆಗುತ್ತೆ, ಪೇನ್ ಸ್ಟಾರ್ಟ್ ಆಗುತ್ತೆ ಅಲ್ವಾ? ಸೊ ಆ ಮುಟ್ಟಿರೋದನ್ನ ಅದನ್ನ ನೀವು ಜಾಸ್ತಿ ತುರಿಸ್ತಾ ಹೋದಂಗ ಅದು ಇನ್ನೂ ಜಾಸ್ತಿನೇ ಆಗ್ತಾ ಹೋಗುತ್ತೆ, ಕೆಂಪು ಆಗ್ತಾ ಹೋಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಸೊ ಅದೇನ್ ಮಾಡೋದೀಗ? ಸ್ಕ್ರಾಚಿಂಗ್ ಎ ಹೀಲಿಂಗ್ ಬಗ್ ಬೈಟ್ ಅಂತಂದ್ರೆ ಏನೋ ಒಂದು ಬಗ್, ಯಾವ್ದೋ ಒಂದು ಜೇನುಳನ ಏನೋ ಕಚ್ಚಿರೋದು ಅಥವಾ ಈ ತರ ಆ ಬಳ್ಳಿ ಇದಾಗಿರೋದು ಅಂತ ಇಟ್ಕೊಳ್ಳಿ. ಅದನ್ನ ಸ್ಕ್ರಾಚ್ ಮಾಡ್ತಾ ಹೋದಂಗೋ, ತುರಿಸ್ತಾ ಹೋದಾಗೋ ಇನ್ನೂ ಜಾಸ್ತಿ ಆಗತ್ತೆ, ಸ್ಕಿನ್ ರ್ಯಾಷಸ್ ಜಾಸ್ತಿ ಆಗತ್ತೆ ಅಂತ. ಓಕೆನಾ? ಅಗ್ರವೇಟ್ ಗೊತ್ತಿರುತ್ತೆ. ಇನ್ನು ಅಗ್ರೆಸಿವ್ ಅಲ್ಲಿ ಅಗ್ರವೇಟ್ ನೀವು ನೆನ್ಪಿಟ್ಕೋಬಹುದು. ಅಗ್ರೆಸಿವ್ ಅರ್ಥ ಆಯ್ತಲ್ವಾ? ಅಗ್ರೆಸಿವ್ ಅಗ್ರವೇಟ್ ಇನ್ನೂ ಜಾಸ್ತಿ ಆಗತ್ತೆ. ಎಕ್ಸಾಸರ್ಬೇಟ್, ಎಕ್ಸೆಸಿವ್ ಅಂತ ಅಂದ್ಕೊಳ್ರಿ. ಎಕ್ಸೆಸ್ ಅಂತಂದ್ರೆ ಏನು? ಜಾಸ್ತಿ. ಎಕ್ಸೆಸ್ ಹೇಳಿದ್ಕಿಂತ ಜಾಸ್ತಿ ಎಕ್ಸೆಸ್ ಆಗಿ ಕೊಟ್ಬಿಟ್ಟ, ಎಕ್ಸಾಸರ್ಬೇಟ್. ಸೊ ಅಲ್ಲೇ ಎಕ್ಸಾಸರ್ಬೇಟ್ ಕೂಡ ಆಗುತ್ತೆ ಅಲ್ವಾ? ಎಕ್ಸಾಸರ್ಬೇಟ್, ಎಕ್ಸೆಸ್. ಸೊ ಜಾಸ್ತಿ, ಇದು ಕೂಡ ನಾರ್ಮಲ್ ಆಗಿ ನೆನಪಿರುತ್ತೆ ಎಲ್ರಿಗೂ. ಪರಿಸ್ಥಿತಿನ ಇನ್ನೂ ಕೆಡ್ಸೋದು, ತೀವ್ರಗೊಳಿಸೋದು. ನೋಡಿ, ಕೆಳಗಡೆ ಬೆಂಕಿ ರಬರ್ ಹಾಕೋದು, ಮೇಲ್ಗಡೆ ತುಪ್ಪ ಸುರಿದ್ಬಿಟ್ರೆ ಭಾಗ್ ಅಂತ ಬೆಂಕಿ ಹತ್ಕೊಳ್ತಲ್ಲ ಹಿಂಗೆ ದೊಡ್ಡಕ್ಕೆ. ಸೊ ದಟ್ಸ್ ಕಾಲ್ಡ್ ಎಕ್ಸಾಸರ್ಬೇಟ್, ಇನ್ನೂ ಜಾಸ್ತಿ ಮಾಡೋದು, ಪರಿಸ್ಥಿತಿನ ಇನ್ನೂ ಕೆಡ್ಸೋದು. ಉರಿಯ ಬೆಂಕಿಗೆ ತುಪ್ಪ ಹಾಕೋದು ಅಂತೀವಲ್ಲ, ಅದನ್ನ ನಾವು ಎಕ್ಸಾಸರ್ಬೇಟ್ ಅಂತ ಕರಿತೀವಿ. ಟು ಮೇಕ್ ಎ ಕ್ರಿಟಿಕಲ್ ಸಿಚುವೇಶನ್, ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಆರ್ ಡಿಸೀಸ್ ಮಚ್ ವರ್ಸ್, ಇನ್ನೂ ವರ್ಸ್ ಮಾಡಾಕೋದು ಅಂತ. ಆಡಿಂಗ್ ಹೈ ಹೀಟ್ ಅಂಡ್ ಫ್ಯೂಯಲ್ ವಿಲ್ ಸಿವಿಯರ್ಲಿ ಎಕ್ಸಾಸರ್ಬೇಟ್ ಅಸ್ತಮಾ ಸಿಂಪ್ಟಮ್ಸ್. ನೋಡ್ರಿ, ಅಸ್ತಮಾ ಅಂತಂದ್ರೆ ಒಂಥರ ಉಬ್ಸ ಬಂದಿರುತ್ತಲ್ಲ, ಒಂಥರ ಉಸಿರಾಡಕ್ ಕಷ್ಟ ಆಗುತ್ತಲ್ವಾ, ಆ ಅಸ್ತಮಕ್ಕೆ ಏನ್ ಮಾಡ್ತಾರೆ? ನೀವು ಇನ್ನೂ ಹೆಚ್ಚು ಮನೆ ತುಂಬಾ ಹೊಗೆ ಹಾಕಿದ್ರೆ ಏನಾಗುತ್ತೆ? ಇನ್ನೂ ಜಾಸ್ತಿ ಆಗುತ್ತೆ ಕೆಮ್ಮು ಗಿಮ್ಮಲ್ಲ ಅಲ್ವಾ? ಅದೇ ಎಕ್ಸಾಸರ್ಬೇಟ್. ಇಂಜೂರ್, ಈಗ ನೋಡ್ರಿ, ಅವ್ನ ಕಾಲ್ ಸಮ ಎತ್ತಾಗ ಅದಕ್ಕೆ ಚೂರ್ ನೋವಾಗಿತ್ತು, ನಾವು ಸರಿ ಮಾಡ್ತೀವಿ. ಈಗ ಎಂತ ಮಾಡ್ತಿದ್ವಿ? ಅದನ್ನ ಇಂಜುರಿ ಮಾಡ್ತಿದ್ವಿ. ಇಂಜೂರ್, ಹಾನಿ ಆಯ್ತು. ಹರ್ಟ್ ಆಗೋದು, ಇಲ್ಲ ಐತಲ್ಲ, ಇಲ್ಲಿ ಹರ್ಟ್ ಬಂತಲ್ಲ. ಸೊ ಸೇಮ್ ಇಂಜೂರ್, ಇಂಜುರಿ, ಹರ್ಟ್ ಎರಡು ಸೇಮ್ ತಾನೆ. ಇಂಜುರಿ ಎಲ್ರಿಗೂ ಗೊತ್ತಿದೆ, ನಾನು ಎಕ್ಸ್ಪ್ಲೇನ್ ಮಾಡಲ್ಲ. ಗಾಯ, ಹಾನಿ, ಇದನ್ನು ಸ್ವಲ್ಪ ನೋಡ್ಕೊಳ್ರಿ. ಇಂಜೂರ್ ಅಂತ ಎಲ್ರಿಗೂ ಗೊತ್ತಿರುತ್ತೆ. ಸೊ ಪ್ರಿಕ್ಲೂಡ್, ಇದೀಗ ನೆಕ್ಸ್ಟ್ ವರ್ಡ್ ಬಂತು. ಈಗ ಓಕೆ, ಒಂದು ಏನ್ ಮಾಡಿದ್ವಿ? ಸಮಾಧಾನ ಮಾಡಿದ್ವಿ, ಕಡಿಮೆ ಮಾಡಿದ್ವಿ, ಆಮೇಲೆ ಇಂಟೆನ್ಸಿಟಿ ಜಾಸ್ತಿ ಮಾಡಿದ್ವಿ, ಹಾಳು ಮಾಡಿದ್ವಿ. ಈಗ ಹೊಸದು ತಡೆಗಟ್ಟೋದು, ನಿಲ್ಲಿಸ್ಬಿಡೋದು. ಪ್ರಿಕ್ಲೂಡ್, ಇದು ನೆಕ್ಸ್ಟ್ ವರ್ಡ್ ಈಗ. ಓಕೆನಾ? ಪ್ರಿಕ್ಲೂಡ್ ಅಂತಂದ್ರೆ ಏನೋ ಒಂದನ್ನ ಹೋಗ್ತಾ ಇರುತ್ತೆ. ಈ ಇಮೇಜ್ ಬಿಟ್ರಿ, ಇದು ಏನೋ ಒಂದು ಸೈಂಟಿಫಿಕ್ ಇಮೇಜ್ ಹಾಕಿದೆ, ಅದು ನಿಮ್ಗೆ ಅರ್ಥ ಆಗಲ್ಲ, ಬೇಡ. ಅಥವಾ ನೀವು ಹಿಂಗೆ ತಿಳ್ಕೊಬಹುದು, ಇದು ಸ್ವಲ್ಪ ಸಿಕ್ಕಾಪಟ್ಟ ಹೈವೇ, ಇದು ಸಿಕ್ಕಾಪಟ್ಟ ಸ್ಪೀಡ್ ಹೋಗ್ತಾ ಇದ್ದು, ಇದನ್ನ ಸ್ವಲ್ಪ ಲೋ ಹಿಂಗ್ ಮಾಡಿ ಪ್ರಿಕ್ಲೂಡ್ ಮಾಡಿದ್ದಾರೆ ಅಂತಂದ್ರೆ ತಡೆಗಟ್ಟಿದ್ದಾರೆ, ಸ್ವಲ್ಪ ಸಣ್ಣ ಮಾಡಿದ್ದಾರೆ, ನಿಧಾನ ಹೋಗ್ತಿದ್ದಾರೆ. ಈಗ ಸಿಕ್ಕಾಪಟ್ಟ ಹೈವೇನ ಕಡಿಮೆ ಮಾಡಿದ್ದಾರೆ ಅಂತ ಹಿಂಗೂ ತಿಳ್ಕೊಬಹುದು. ಸೊ ತಡೆಗಟ್ಟು ಅಥವಾ ಅಸಾಧ್ಯವಾಗಿಸು. ಪ್ರಿಕ್ಲೂಡ್ ಅಂದ್ರೆ ಅದನ್ನ ಕನ್ಕ್ಲೂಡ್ ಮಾಡಿ ನಿಲ್ಸ್ಬಿಡು. ಅರ್ಥ ಆಯ್ತಲ್ವಾ? ಕನ್ಕ್ಲೂಡ್ ಮಾಡೋದು ಯಾವಾಗ? ನಿಲ್ಸೋದು. ನಿಲ್ಸ ಇಲ್ಲಿ ಕನ್ಕ್ಲೂಡ್ ಮಾಡೋಣ. ಸೊ ಅಂದ್ರೆ ಅರ್ಥ ಏನೋ? ತಡೆಗಟ್ಟು, ನಿಲ್ಸೋದು. ಕನ್ಕ್ಲೂಡ್, ಪ್ರಿಕ್ಲೂಡ್. ಅರ್ಥ ಆಯ್ತಲ್ವಾ? ಪ್ರಿಕ್ಲೂಡ್ ಅಂತ ಹೆಂಗ್ ನೆನ್ಪಿಟ್ಕೊಳ್ರಿ ಅಂತಂದ್ರೆ, ಸ್ಟಾರ್ಟ್ ಆಗಿಂತ ಮೊದಲು ಪ್ರೀಲೆ ಕ್ಲೂಡ್ ಮಾಡ್ಬಿಡೋದು, ಕನ್ಕ್ಲೂಡ್ ಮಾಡ್ಬಿಡೋದು, ನಿಲ್ಸೋದು. ಹಂಗೆ ನೆನ್ಪಿಟ್ಕೊಳ್ಳೋದಕ್ಕೆ ಮತ್ತೆ ಇದಷ್ಟೇ.
ಟು ಕಂಪ್ಲೀಟ್ಲಿ ಪ್ರಿವೆಂಟ್ ಸಮಥಿಂಗ್ ಫ್ರಮ್ ಹ್ಯಾಪನಿಂಗ್. ಏನಾದ್ರೂ ಒಂದು ಆಗೋದಕ್ಕಿಂತ ಮೊದಲೇ ಅದನ್ನ ಕಂಪ್ಲೀಟ್ ಆಗಿ ಪ್ರಿವೆಂಟ್ ಮಾಡೋದು. ಪ್ರಿವೆಂಟ್ ಅಂದ್ರೂ ಕೂಡ ಮುಂದೆ ವರ್ಡ್ ಬರುತ್ತೆ. ಪ್ರಿವೆಂಟ್ ಅಂದ್ರೂ ಕೂಡ ಏನ್ ಮಾಡೋದು, ಅದನ್ನ ತಡೆಗಟ್ಟೋದು. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಕರಿತೀವಿ. ಅಂತಂದ್ರೆ ಏನೋ ನಾವು ಹೋಗಿ ಅದು ಕ್ಯೂರ್ ಗುಣಪಡಿಸ್ಕೊಳ್ಳೋದಕ್ಕಿಂತ ಮೊದಲೇ ಅದ್ರ ಬಗ್ಗೆ ನಾವು ಮುನ್ನೆಚ್ಚರಿಕೆ ತೆಗೆದುಕೊಳ್ಳೋದು ಅಥವಾ ಅದನ್ನ ತಡೆಗಟ್ಟುವ ಕಾರ್ಯಕ್ರಮಗಳನ್ನ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು, ಬೆಟರ್. ಈಗ ನೋಡ್ರಿ, ನೀವು ಸೊಳ್ಳೆ ಬಂದ್ಮೇಲೆ ಮಲೇರಿಯಾ ಆದ್ಮೇಲೆ ಹಾಸ್ಪಿಟ್ಲಿಗೆ ಹೋಗೋಕ್ಕಿಂತ ಅದು ನಿಮ್ಗೆ ಆಗೋಕ್ಕಿಂತ ಮೊದ್ಲೇನೆ ಸೊಳ್ಳೆ ಗಿಳ್ಳೆ ಮನೆ ಬದಿ ಬರ್ದೇ ಇರಂಗೆ ಉದ್ದ ಬಟ್ಟೆಗಳನ್ನೆಲ್ಲ ಹಾಕೊಂಡು ಮಾಡ್ಕೊಳ್ಳೋದು ಅದೇ ಬೆಟರ್ ಅಲ್ವಾ? ಕಾಯಿಲೆನೆ ಬರ್ದೇ ಇರಂಗೆ ಮಾಡ್ಕೊಳ್ಳೋದು. ಸೊ ಪ್ರಿವೆನ್ಷನ್ ಅಂದ್ರೆ ಮುನ್ನೆಚ್ಚರಿಕೆ ಅಂತಾನೂ ಆಗುತ್ತೆ, ಅಥವಾ ತಡೆಗಟ್ಟೋದು ಅಂತ. ಮುನ್ನೆಚ್ಚರಿಕೆ ಅಂತಂದ್ರೆ ಏನು? ಎಚ್ಚರಿಕೆ ಅಂತಂದ್ರೆ ಏನು? ಇನ್ನೂ ಆಗದೆ ಇರೋ ತರ ಅದನ್ನ ತಡೆಗಟ್ಕೊಳ್ಳುತ್ತಾನೆ ಮುನ್ನೆಚ್ಚರಿಕೆ ಅಂದ್ರೆ. ದಟ್ಸ್ ನಾಟ್ ಪ್ರಿವೆಂಟ್. ಅಂದ್ರೆ ಮುನ್ನೆಚ್ಚರಿಕೆ ಅನ್ನೋದು ತಡೆಗಟ್ಟೋದು, ಪ್ರಿವೆಂಟ್ ಮಾಡೋದು, ತಡೆಗಟ್ಟುವುದು. ಅದನ್ನ ಪ್ರಿವೆನ್ಷನ್ ಅಂದ್ರೆ ಏನೋ ಆಗದೆ ಇರಂಗೆ, ಅಥವಾ ಏನೋ ಒಂದು ಮಗು ಹೋಗಿ ಮುಂದೆ ಬೀಳತ್ತೆ ಅಥವಾ ಹೊರಗಡೆ ಹೋಗಿ ಎಲ್ಲ ರೋಡ್ ಗಿಡಿ ಹೋಗುತ್ತೆ ಅಂತಂದ್ರೆ ಅದನ್ನ ಪ್ರಿವೆಂಟ್ ಮಾಡೋದು, ಹೊರಗಡೆ ಹೋಗದೆ ಇರೋ ತರ. ಅರ್ಥ ಆಯ್ತಲ್ವ? ಏನೋ ಅದು ಮುಂದೆ ಏನೋ ಆಗದೆ ಇರೋ ಅವಘಡಗಳನ್ನ ಆಗ್ಬಾರ್ದು ಅಂತ ಮುನ್ನೆಚ್ಚರಿಕೆ ಮಾಡೋದು. ಸೊ ಪ್ರಿವೆಂಟ್ ಬಂದಾಗ ಮತ್ತೆ ಎಕ್ಸ್ಪ್ಲೈನ್ ಮಾಡಲ್ಲ, ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಸೊ an existing contract terms preclude him from working for a direct competitor. ನೋಡ್ರಿ, ಕಾಂಟ್ರಾಕ್ಟಿಂಗ್ ಟರ್ಮ್ ಇತ್ತಲ್ಲ, ಎಕ್ಸಿಸ್ಟ್ ಆಗಿ ಆಲ್ರೆಡಿ ಒಂದು ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದಾನೆ, ಹಾಕಿ ಸೈನ್ ಮಾಡ್ಕೊಂಡಿದ್ದ. ಇದು ಏನ್ ಮಾಡ್ತು ಅವನು ಡೈರೆಕ್ಟ್ ಆಗಿ ಕಾಂಪಿಟೇಟರ್ ಹತ್ರ ಇದನ್ ಮಾಡೋದನ್ನ ಅವನನ್ನ ತಡೀತು, ಪ್ರಿಕ್ಲೂಡ್ ಮಾಡ್ತಾ ಅವನನ್ನ ಅಂತ. ಓಕೆ, ಅವರ್ಟ್ ಅಂತಂದ್ರೆ ಏನು? ಅವರ್ಟ್ ಅಂದ್ರೂ ಕೂಡ ಎರಡು ಅರ್ಥ ಇದೆ ಇದಕ್ಕೆ, ಎರಡನ್ನೂ ಹೇಳ್ತೀನಿ ಕೇಳ್ರಿ. ಒಂದು ಅವರ್ಟ್ ಅಂತಂದ್ರೆ ಏನಂತಂದ್ರೆ ಒಂದು ಸಕ್ಸಸ್ಫುಲಿ ಪ್ರಿವೆಂಟ್ ಮಾಡೋದು. ಅವರ್ಟ್ ಈಗ ನೋಡ್ರಿ, ಇದಕ್ಕೆ ಗ್ರಿಪ್ಪರ್ ಹಾಕಿರ್ತಾರಲ್ಲ, ಯಾಕೆ ಹಾಕಿರ್ತಾರೆ? ಟೈರಿಗೆ ಪ್ರಿವೆಂಟ್ ಮಾಡ್ಲಿಕ್ಕೆ ಸಕ್ಸಸ್ಫುಲಿ. ಸಿಕ್ಕಾಪಟ್ಟ ಈಗ ಈ ಸ್ನೋ ಮೇಲೆ ಏನಾಗುತ್ತೆ, ಬ್ರೇಕ್ ಹೊಡ್ರೆ ಸುಯ್ ಅಂತ ಹೋಗ್ಬಿಡುತ್ತಲ್ವಾ, ನೈಸ್ ಇದ್ರೆ ಬ್ರೇಕ್ ಹೊಡ್ರೆ ನಿಲ್ಲತ್ತೆ, ಇಲ್ಲ. ಸೊ ಗ್ರಿಪ್ಪರ್ ಹಾಕಿ ಅದನ್ನ ಪ್ರಿವೆಂಟ್ ಮಾಡ್ತಾರೆ. ಸೊ ಅವರ್ಟ್ ಅಂತಂದ್ರೇನು? ವರ್ಟ್ ಮಾಡಿ ಯಾವುದೋ ಒಂದು ಸರ್ಫೇಸ್ ಅನ್ನ ಸ್ಮೂತ್ ಮಾಡ್ರೆ ಜಾರ್ ಹೋಗುತ್ತೆ, ವರ್ಟ್ ಮಾಡ್ರೆ ನಿಂತ್ಕೊಳ್ಳುತ್ತಲ್ವಾ, ಹಿಡಿತಾಗಿ ನಿಂತ್ಕೊಳುತ್ತೆ. ಈಗ ನಿಮ್ ಮನೇಲೂ ಅಷ್ಟೇ, ಬಾತ್ರೂಮ್ ಅಲ್ಲಿ ನೀವು ವರ್ಟ್ ಸರ್ಫೇಸ್ ಮಾಡಿದ್ರೆ ನೀವು ನಿಂತ್ಕೋಬಹುದು. ಅದೇ ನೀವು ಸ್ಮೂತ್ ಸರ್ಫೇಸ್ ಒಳಗಿರೋ ತರ ಟೈಲ್ಸ್ ಹಾಕಿಟ್ರೆ ರಬಾ ಬಿದ್ದೆ ಬಾತ್ರೂಮ್ ಅಲ್ಲಿ ಅಂತ ಬೀಳ್ತೀರ ಆಮೇಲೆ. ಅರ್ಥ ಆಯ್ತಲ್ವಾ? ಸೊ ಏನಾಯ್ತು, ವರ್ಟ್ ಮಾಡಿ ತಡೆ ಹಿಡಿಯೋದು. ಅರ್ಥ ಆಯ್ತಲ್ವಾ? ಹಿಂಗ್ ನೆನ್ಪಿಟ್ಕೊಳ್ಳೋದಿಕ್ಕೆ ನಾನು ಹೇಳಿದೆ ಟಿಕ್ಸ್. ವರ್ಟ್ ಮಾಡಿ ತಡೆ ಹಿಡಿಯೋದು, ಅವರ್ಟ್. ಓಕೆನಾ? ಅವರ್ಟ್ ತಡೆ ಹಿಡಿ ಅಥವಾ ತಪ್ಪಿಸು ಏನೋ ಒಂದನ್ನ. ಅಥವಾ ತಪ್ಪಿಸು ಅಂತಂದ್ರೆ ಏನೋ ಒಂದ್ ಕಡೆ ಹೋಗ್ತಾ ಇರೋದನ್ನ ತಪ್ಪಿಸೋದು, ಈ ಕಡೆ ತಪ್ಪಿಸ್ಬಿಡೋದು. ಅವರ್ಟ್, ಡೈವರ್ಟ್ ಮಾಡಿ. ಈಗ ಇವ್ನು ಇಲ್ಲಿ ಕೊಲೆ ಮಾಡಕ್ ಹೋಗಿರ್ತಾನೆ, ಅವನನ್ನ ಡೈವರ್ಟ್ ಮಾಡಿ ಅವರ್ಟ್ ಮಾಡ್ಬಿಡೋದು, ಆ ಕೊಲೆನ ತಪ್ಪಿಸೋದು. ಸೊ ಆಕ್ಚುಲಿ ಇನ್ನೊಂದು ವರ್ಡ್ ಇದೆಯಲ್ಲ, ಮೀನಿಂಗ್ ಇದು ಇನ್ನೊಂದು ವರ್ಡ್ ಇದೇನೆ. ಏನಂತಂದ್ರೆ ಅವರ್ಟ್ ಮಾಡೋದು ಅಂತಂದ್ರೆ ದಿಕ್ ತಪ್ಪಿಸೋದು. ಈ ಕಡೆ ನಾನು ಏನೋ ಒಂದು ಮಾತಾಡ್ತಾ ಇರ್ತೇನೆ, ಓಕೆ, ವೊಕ್ಯಾಬ್ಯುಲರಿ ಕ್ಲಾಸಿಂಗ್ ಮಾಡ್ತಾ ಇರ್ತೇನೆ. ಹೀಗ್ ಮಾಡ್ತಾ ಇರ್ಬೇಕಿದ್ರೆ ನಾನು ಏನ್ ಮಾಡ್ತೇನೆ, ಈಗ ಚಂದ್ರಗುಪ್ತ ಮೌರ್ಯನು ಚಂದ್ರಗುಪ್ತ ಮೌರ್ಯನು ಇದು ಮೌರ್ಯ ಸಾಮ್ರಾಜ್ಯವನ್ನು ಚಾಣಕ್ಯನ ಸಹಾಯದಿಂದ ಸ್ಥಾಪಿಸಿದನು ಅಂದ್ಬಿಟ್ರೆ ಏನಾಗ್ಬಿಡುತ್ತೆ, ನಾನು ಒಂದು ಟಾಪಿಕ್ ಇಂದ ಇನ್ನೊಂದು ಟಾಪಿಕ್ಗೆ ಅವರ್ಟ್ ಆದೆ, ಡೈವರ್ಟ್ ಆದೆ. ಸೊ ಅದಕ್ಕೂ ಕೂಡ ಅವರ್ಟ್ ಅನ್ನೇ ಯೂಸ್ ಮಾಡ್ತಾರೆ. ಅರ್ಥ ಆಯ್ತಲ್ಲ? ಎರಡು ಮೀನಿಂಗ್, ಕಂಪ್ಲೀಟ್ಲಿ ಡಿಫ್ರೆಂಟ್ ಮೀನಿಂಗ್. ಮತ್ತೆ ಬರ್ಕೊಳ್ತಿರ್ಬೇಕಿದ್ರೆ ಅವರ್ಟ್ ಅಂದ್ರೆ ಇನ್ನೊಂದು ಮೀನಿಂಗ್, ಸ್ವಲ್ಪ ಡೈವರ್ಟ್ ಅಥವಾ ಒಂದು ದಿಕ್ಕಿನಿಂದ ಅಥವಾ ಒಂದು ಏನೋ ಒಂದು ಹಂತದಿಂದ ಇನ್ನೊಂದು ಕಡೆ ಅದನ್ನ ತಿರುಗಿಸೋದು. ಈಗ ಹೆಂಗೆ ಅಂತಂದ್ರೆ ಕಾನ್ಸಂಟ್ರೇಷನ್, ನೀವು ಕ್ಲಾಸ್ ಕೇಳ್ತಾ ಇರ್ತೀರಾ, ತಕ್ಷಣ ಹೊರಗಡೆ ನೋಡೋದು, ಯಾವುದೋ ಬ್ಯಾಂಕ್ ಅಂತ, ಹಾರ್ನ್ ಅಂತ, ಈ ತರ ನಿಮ್ಮ ದೃಷ್ಟಿನ ಅಥವಾ ಏಕಾಗ್ರತೆಯನ್ನ ಸ್ಥಾನ ಪಲ್ಲಾಟ ಮಾಡ್ತಾ ಇರೋದು ಅಂತೀವಲ್ಲ, ಅದಕ್ಕೆ ಏನಂತೀನೋ ಅವರ್ಟ್ ಅಂತ ಕರಿತೀವಿ. ಎರಡು ಡಿಫ್ರೆಂಟ್ ಮೀನಿಂಗು ಬರ್ಕೊಳ್ರಿ. ಓಕೆನಾ? ಬಟ್ ಇಲ್ಲಿ ಇದಕ್ಕೆ ಸಿನೋನಿಮ್ ಆಗಿ ಯಾವ್ದು ಬರುತ್ತೆ, ಈ ಅವರ್ಟ್ ಬೇರೆ ಕಡೆ ಬರುತ್ತೆ. ಬೇರೆ ಕಡೆ ಬಂದಾಗ ಅಲ್ಲಿ ನಾವು ಡೈವರ್ಟಿಗೆ ಸಿನೋನಿಮ್ ಮಾಡಿ ಹೇಳುವ. ಬಟ್ ಇಲ್ಲಿ ಇದಕ್ಕೆ ಯಾವ್ದಕ್ಕೆ ಸಿನೋನಿಮ್ ಇದು ನಿಲ್ಸೋದಕ್ಕೆ ಸಿನೋನಿಮ್. ಸೊ ಇಲ್ಲಿ ಇದನ್ನ ನೆನ್ಪಿಟ್ಕೊಳ್ರಿ. ಬಟ್ ನಾನು ಇವಾಗ ಹೇಳಿರ್ತೀನಿ, ನಿಮ್ಗೆ ನೆಕ್ಸ್ಟ್ ಅದು ಕ್ಲಾಸಲ್ಲಿ ಬಂದಾಗ ನಿಮ್ಗೆ ಅದು ರಿವಿಷನ್ ಆದಂಗೆ ಆಗ್ಬಿಡ್ಬೇಕು, ನೆನ್ಪಿರ್ಬೇಕು ಅದು. ಸೊ ಕ್ವಿಕ್ ಆಕ್ಷನ್ ಬೈ ದ ಡಿಫೆನ್ಸಿವ್ ಫೋರ್ಸಸ್ ಹೆಲ್ಪ್ ಟು ಅವರ್ಟ್ ಎ ಮೇಜರ್ ಬಾರ್ಡರ್ ಸ್ಕ್ರಿಮಿಶ್. ನೋಡ್ರಿ, ಕ್ವಿಕ್ ಪಟಕ್ನಂತ ಆಕ್ಷನ್ ತಗೊಂಡ್ರು ನಮ್ಮ ಡಿಫೆನ್ಸ್ ಫೋರ್ಸಸ್, ಅದು ಏನಾಯ್ತು, ಅದು ಅದರಿಂದ ಬಾರ್ಡರ್ ಅಲ್ಲಿ ಏನೋ ಒಂದು ಎಡವಟ್ ಆಗೋದು ತಪ್ಪು ಅಂತ. ಫೋರ್ ಸ್ಟಾಲ್ ಅಂತಂದ್ರೆ ಏನು? ಫೋರ್ಸ್ ಹಾಕಿ ಸ್ಟಾಪ್ ಮಾಡೋದು. ಮುಂಚಿತವಾಗಿ ತಡೆಗಟ್ಟೋದು. ಆಕ್ಚುಲಿ ಫೋರ್ಸ್ ಹಾಕಿ ಸ್ಟಾಪ್ ಮಾಡೋದು ಅಂತ ಅಲ್ಲ, ನಾನು ನಿಮಗೆ ನೆನ್ಪಿಟ್ಕೊಳ್ಳೋದಕ್ಕೆ ಇದನ್ನ ಹೇಳಿದ್ದು. ಅಂತಂದ್ರೆ ಏನು? ಮುನ್ನೆಚ್ಚರಿಕೆ. ರನ್ನರ್ ಅಂತಂದ್ರೆ ಮೊದಲೇ ಓಡೋನು.
ಫೋರ್ ಸ್ಕ್ರಿಪ್ಟ್ ಅಂತಂದ್ರೆ ಮುನ್ನುಡಿ ಅಲ್ಲ, ಫೋರ್ ಸ್ಕ್ರಿಪ್ಟ್ ಮುನ್ನುಡಿ. ಸೊ ಫೋರ್ ಅಂತಂದ್ರೇನು ಮೊದಲೇ ಇರೋದು ಅಂತ. ಫೋರ್ ಸ್ಟಾಲ್, ಸ್ಟಾಲ್ ಅಂತಂದ್ರೇನು ಸ್ವಲ್ಪ ನಿಲ್ಸೋದು, ಹಿಂದೇಟ್ ಹಾಕೋದು ಅಂತ ಸ್ಟಾಲ್ ಅಂತ ಕರಿತೀವಿ. ಸೊ ಏನಾಯ್ತು ಈಗ ಫೋರ್ ಸ್ಟಾಲ್, ನೀವು ಇದು ನೆನ್ಪಿಟ್ಕೊಳ್ಳೋದಕ್ಕೆ ಏನ್ ಮಾಡುತ್ತೆ, ಫೋರ್ಸ್ ಆಗಿ ಸ್ಟಾಪ್ ಮಾಡ್ಬಿಡೋದು, ಮುಂಚಿತವಾಗಿ ತಡೆಗಟ್ಟೋದು ಅಂತ. ಓಕೆನಾ? ಟು ಪ್ರಿವೆಂಟ್ ಆರ್ ಅಬ್ಸ್ಟ್ರಕ್ಟ್ ಆಂಟಿಸಿಪೇಟೆಡ್ ಇವೆಂಟ್ ಬೈ ಟ್ಯಾಕಿಂಗ್ ಡಿಫೆನ್ಸಿವ್ ಆಕ್ಷನ್ ಅರ್ಲಿ. ಏನೋ ಒಂದು ಡಿಫೆನ್ಸಿವ್ ಆಕ್ಷನ್ ಅನ್ನು ತಗೊಂಡು ಅದನ್ನ ಏನೋ ಒಂದು ಎಡವಟ್ ಆಗೋದನ್ನ ತಡೆಗಟ್ಟೋದು. ಎ ಫರ್ಮ್ ಸೆಕ್ಯೂರ್ಡ್ ಎಮರ್ಜೆನ್ಸಿ ಲೋನ್ಸಸ್ ಟು ಫೋರ್ಸ್ಟಾಲಿ ಹಾಸ್ಟೈಲ್ ಟೇಕ್ ಓವರ್. ನೋಡ್ರಿ, ಸಿಕ್ಕಾಪಟ್ಟ ಒಂದು ಹಾಸ್ಟೈಲ್ ಅಂತಂದ್ರೆ ಒಂಥರ ದ್ವೇಷ ಭಾವನೆ ತುಂಬಿರೋದು ಅಥವಾ ಏನೋ ಒಂದು ಕೆಟ್ಟದಾಗೋದು ಅಂತ. ಸೊ ಅಂತ ಒಂದು ಏನೋ ಒಂದು ಎಡವಟ್ಟಾಗೋದನ್ನ ಏನ್ ಮಾಡ್ತು, ಫರ್ಮ್ ಅಂತಂದ್ರೆ ಯಾವುದೋ ಒಂದು ಕಂಪ್ನಿ ಒಂದು ಲೋನ್ ಅನ್ನ ತಗೊಂಡು, ಎಮರ್ಜೆನ್ಸಿ ಲೋನ್ ಅನ್ನ ತಗೊಂಡು ಅದನ್ನ ಕಡಿಮೆ ಮಾಡ್ತು, ಅಂದ್ರೆ ನಿಲ್ಲಿಸ್ತದ್ನ ಅಂತ. ಆಬ್ವಿವೇಟ್ ಅಂತಂದ್ರೆ ಏನು? ಆಬ್ವಿವೇಟ್ ಅಂತಂದ್ರೆ ನಿವಾರಿಸು. ಆಬ್ವಿಯಸ್ ಬೇರೆ, ಇಲ್ಲಿ ಕನ್ಫ್ಯೂಸ್ ಆಗೋದು ನಿಮಗೆ. ಆಬ್ವಿಯಸ್ ಮೀನಿಂಗ್ ಅಂತಂದ್ರೆ ಪಕ್ಕಾ ಮೀನಿಂಗ್. ಏನ್ ಆಬ್ವಿಯಸ್ ಆಗಿ ಹೇಳ್ತಾನೆ ಮರಿ ಅಂದ್ರೆ ಪಕ್ಕ ತಾನೆ ಅದು ನೌನು. ಇದು ಆಬ್ವಿಯೇಟ್ ವರ್ಬ್, ಇದು ಅದಕ್ಕೆ ಕಂಪ್ಲೀಟ್ ಡಿಫ್ರೆಂಟ್. ಇದು ಆಬ್ವಿಯೇಟ್ ಅಂತಂದ್ರೆ ಅನಗತ್ಯವಾಗಿಸೋದು, ನಿವಾರಿಸೋದು. ಅರ್ಥ ಆಯ್ತಲ್ವಾ? ಕಂಪ್ಲೀಟ್ ಆಬ್ಲಿವಿಯನ್ ಅಂತಾನು ಬರುತ್ತೆ ಆಕ್ಚುಲಿ. ಆಬ್ಲಿವಿಯನ್ ಅಂತಂದ್ರೂ ಕೂಡ ಅದೇ ತರ, ಸ್ವಲ್ಪ ಮರ್ಸ್ ಹಾಕೋದು, ಅನಗತ್ಯವಾಗಿರಿಸೋದು ಅನ್ನೋ ತರ ಬರುತ್ತೆ. ಅದು ಔಟ್ಡೇಟೆಡ್ ಅನ್ನೋ ತರ ಬರ್ತದು. ಓಕೆನಾ? ಅದು ಆಬ್ಸುಲೇಟ್, ಸಾರಿ ಆಬ್ಲಿವಿಯನ್ ಅಂತ ಸ್ವಲ್ಪ ಏನೋ ಮರ್ತೋಗೋದು ಅನ್ನೋ ತರ ಬರುತ್ತೆ. ಸೊ ಆಬ್ವಿಯೇಟ್ ಅಂತಂದ್ರೆ ಏನೋ ನಿವಾರಿಸೋದು, ಅನಗತ್ಯವಾಗಿಸೋದು ಏನೋ ಒಂದನ್ನ. ಈಗ ನೋಡ್ರಿ, ಇಲ್ಲಿ ಈಗ ನೀವು ಇದು ಹಳೆ ಲಾಕ್ ಇತ್ತು, ಅದಕ್ಕೆ ನೀವು ಕೀ ತಗೊಂಡು ಹೋಗ್ಬೇಕಿತ್ತು. ಇದು ಯಾವ ತರ ಅನಗತ್ಯವಾಗಿಸೋದು ಅಂತ ಹೇಳ್ತೇನೆ. ನೀವು ಕೀ ತಗೊಂಡು ಹೋಗ್ಬೇಕು, ಕೀ ತಗೊಂಡ್ಬರ್ಬೇಕು ಮತ್ತೆ. ಸೊ ಈಗ ಸ್ಮಾರ್ಟ್ ಲಾಕ್ ಬಂದಿದೆ, ಫಿಂಗರ್ ಪ್ರಿಂಟ್ ಹೋದ ತಕ್ಷಣ ತೆಗೆದು ಬಿಡ್ತದೆ. ಸೊ ಇದು ಏನ್ ಮಾಡ್ತು, ನಿಮ್ಮ ಕೀ ತಗೊಂಡೋಗೋದು ತಗೊಬರೋದು ಅನ್ನೋ ಒಂದು ಕಾರ್ಯ ಇತ್ತಲ್ಲ, ಅದನ್ನ ಏನ್ ಮಾಡ್ತದ, ನಿಲ್ಸ್ಬಿಡ್ತದು ಅಂತ ಒಂದು ಸಮಸ್ಯೆನೇ ನಿವಾರಣೆ ಮಾಡ್ತದೆ, ಅನಗತ್ಯವಾಗಿಸ್ತು. ಅದು ಕೀ ತಗೊಂಡೋಗೋದು ತಗೊಬರೋದು ಈಗ ಒಂಥರ ಅನಗತ್ಯ, ಸುಮ್ಮನೆ ಏನಕ್ಕೆ ತಗೊಂಡೋಗ್ತೀರಾ? ಸೊ ಟು ಸಿಸ್ಟಮೆಟಿಕಲಿ ರಿಮೂವ್ ಆರ್ ಕೋರ್ ನೀಡೆಡ್ ಡಿಫಿಕಲ್ಟಿ ಆರ್ ಪೊಟೆನ್ಷಿಯಲ್ ಪ್ರಾಬ್ಲಮ್. ಏನೋ ಒಂದು ಪೊಟೆನ್ಷಿಯಲ್ ಪ್ರಾಬ್ಲಮ್ ಅನ್ನ, ಡಿಫಿಕಲ್ಟಿನ ಅದನ್ನ ರಿಲೀವ್ ಮಾಡ್ತು, ಏನೋ ನಿವಾರಣೆ ಮಾಡ್ತು. ಇನ್ಸ್ಟಾಲಿಂಗ್ ಮಾಡರ್ನ್ ಬಯೋಮೆಟ್ರಿಕ್ ಲಾಕ್ಸ್ ವಿಲ್ ಕಂಪ್ಲೀಟ್ಲಿ ಆಬ್ವಿಯೇಟ್ ಕ್ಯಾರಿಂಗ್ ಕೀಸ್. ನೋಡ್ರಿ, ಮಾಡರ್ನ್ ಬಯೋಮೆಟ್ರಿಕ್ ಲಾಕ್ಗಳಿದಾವಲ್ಲ, ಅದೇನ್ ಮಾಡುತ್ತೆ, ಕೀನ ಕ್ಯಾರಿ ಮಾಡೋದನ್ನ ಆಬ್ವಿಯೇಟ್ ಮಾಡುತ್ತೆ, ಅಂದ್ರೆ ಅನಗತ್ಯವಾಗಿಸ್ತು. ಓಕೆನಾ? ಮತ್ತೆ ಇದು ಅದಕ್ಕೆ ಸಿನೋನಿಮ್ ಆಗುತ್ತಾ ಯಾವುದಕ್ಕೆ? ಮಿಟಿಗೇಟಿಗೆ ಅಂತಂದ್ರೆ ಆಗಲ್ಲ. ಮಿಟಿಗೇಟ್ ಅಂದ್ರೆ ಕಡಿಮೆ ಮಾಡೋದು, ಇದು ಅನಗತ್ಯವಾಗಿಸ್ತು, ನಿವಾರಣೆ ಮಾಡೋದು. ಕಡಿಮೆ ಮಾಡೋದಕ್ಕೂ ನಿವಾರಣೆ ಮಾಡೋದಕ್ಕೂ ಅಭ್ಯಂತರ ಇದೆ. ಈಗ ನಿವಾರಣೆ ಮಾಡೋದು ಅಂತಂದ್ರೆ ಹಂಗೆ ನಿಮ್ಮ ನೋವನ್ನ ಉಪಶಮನ ಮಾಡೋದು, ಈ ತರ ಬರುತ್ತೆ. ಇಲ್ಲಿ ಯಾವ ತರ ಅಂತಂದ್ರೆ, ನಾನು ಕೀ ತಗೊಂಡು ಹೋಗೋದನ್ನ, ಆ ಒಂದು ಕಾರ್ಯವನ್ನೇ ನಿಲ್ಸ್ಬಿಡ್ತದು, ಸ್ಟಾಪ್ ಮಾಡಿಸ್ತು ಅಂತ. ಅರ್ಥ ಆಯ್ತಾ? ಅಲ್ಲಿ ನೀವು ಸ್ಟಾಪ್ ಮಾಡಿದ್ರ? ಇಲ್ಲ, ಕಡಿಮೆ ಮಾಡಿದ್ರಿ. ಹೆಡ್ ಆಫ್ ಅಂತಂದ್ರೆ ಏನು? ಮಾರ್ಗ ಬದಲಾವಣೆ ಮಾಡೋದು. ಈಗ ಹೆಡ್ಡಿಂಗ್ ಅಂತಂದ್ರೆ, ಹೆಡ್ ಅಂತಂದ್ರೆ ಏನು? ಐ ಆಮ್ ಹೆಡಿಂಗ್ ಟುವರ್ಡ್ಸ್ USA, ಐ ಆಮ್ ಹೆಡಿಂಗ್ ಟು ಜಪಾನ್, ಐ ಆಮ್ ಹೆಡಿಂಗ್ ಟು ಅಮೆರಿಕಾ, ಐ ಆಮ್ ಹೆಡಿಂಗ್ ಟು ಬೆಂಗಳೂರು. ಹೆಡಿಂಗ್ ಅಂತಂದ್ರೆ ಆ ಕಡೆ ಹೋಗ್ತಾ ಇದ್ದೇನೆ, ಹೆಡಿಂಗ್. ಐ ಆಮ್ ಹೆಡಿಂಗ್ ಟು ಬೆಂಗಳೂರು, ಹೋಗ್ತಾ ಇದ್ದೇನೆ ಬೆಂಗಳೂರಿಗೆ. ಸೊ ಹೆಡಿಂಗ್ ಅಂತಂದ್ರೆ ಏನು? ಆ ಕಡೆ ಹೋಗೋದು. ಸೊ ಒಂದು ಮಾರ್ಗ, ಆ ಕಡೆ ಬೆಂಗಳೂರು ಕಡೆಗೆ ಹೋಗ್ತಾ ಇದ್ದೇನೆ. ಸೊ ಹೆಡ್ ಆಫ್ ಮಾಡ್ಬಿಡೋದು, ಆ ಹೋಗೋ ಮಾರ್ಗನ ಆಫ್ ಮಾಡ್ಬಿಡೋದು ಅಂತಂದ್ರೆ ತಡೆ ಹಿಡಿಯೋದು ಅಥವಾ ಮಾರ್ಗನ ಬದಲಾಯಿಸೋದು. ನೋಡ್ರಿ, ಸಿಕ್ಕಾಪಟ್ಟ ಗಾಂಜಾ ಮಾಲ್ ಇತ್ತಂತ ಕಾಣುತ್ತೆ, ಅದನ್ನ ಏನ್ ಮಾಡಿದ್ರೆ ತಡೆ ಹಿಡಿದು ಇಲ್ಲಿ ನಿಲ್ಸಿಬಿಟ್ಟಿದ್ದಾರೆ. ಸೊ ಟು ಇಂಟರಪ್ಟ್ ಅಂಡ್ ಟರ್ನ್ ಅಸೈಡ್ ಆರ್ ಪ್ರಿವೆಂಟ್ ಆನ್ ಇಶ್ಯೂ ಬಿಫೋರ್ ಫುಲ್ಲಿ ಡೆವಲಪ್. ಇಶ್ಯೂ ಇತ್ತಲ್ಲ, ಏನೋ ಪ್ರಾಬ್ಲಮ್ ಅದು ತುಂಬಾ ಡೆವಲಪ್ ಆಗಿಂತ ಮೊದ್ಲೇನೆ ಅದನ್ನ ಏನ್ ಮಾಡೋದು, ತಡೆ ಹಿಡಿಯೋದು. ವಿ ಹೆಲ್ಡ್ ಸೆಕ್ಯೂರಿಟಿ ಮೀಟಿಂಗ್ ಟು ಹೆಡ್ ಆಫ್ ಎನಿ ಪೊಟೆನ್ಷಿಯಲ್ ಸಿಸ್ಟಮ್ ಕಾಂಪ್ರಮೈಸ್. ಅಂದ್ರೆ ಏನೋ ಸಿಸ್ಟಮ್ ಅಲ್ಲಿ ಏನೋ ಒಂದು ಕಾಂಪ್ರಮೈಸ್ ಆಗಿ ಏನೋ ಒಂದು ಹಾಳಾಗೋದನ್ನ ತಡೆಗಟ್ಟೋದಕ್ಕೆ ನಾವೇನ್ ಮಾಡಿದ್ವಿ, ಸೆಕ್ಯೂರಿಟಿ ಮೀಟಿಂಗ್ ಅನ್ನ ಮಾಡಿದ್ವಿ. ಟು ಹೆಡ್ ಆಫ್ ಏನ್ ಮಾಡೋದಕ್ಕೆ, ಅದನ್ನ ತಡೆಗಟ್ಟೋದಕ್ಕೆ ಅಥವಾ ಅದರ ಮಾರ್ಗ ಬದಲಾಯಿಸೋದಕ್ಕೆ. ಅದೇನೋ ಒಂದು ಕೆಟ್ಟದಾಗ್ತಾ ಇತ್ತು, ಅದನ್ನ ಸರಿ ದಾರಿಲಿ ತಗೊಂಡು ಹೋಗೋದಕ್ಕೆ. ಅರ್ಥ ಆಯ್ತಲ್ವಾ? ಓಕೆ, ನೆಕ್ಸ್ಟ್ ಪ್ರಿವೆಂಟ್ ಆಲ್ರೆಡಿ ಹೇಳಿದ್ದೆ ನಾನು, ಮತ್ತೆ ಎಕ್ಸ್ಪ್ಲೇನ್ ಮಾಡಲ್ಲ ಅಂತ. ಪ್ರಿವೆಂಟ್ ಇಲ್ಲಿ ನೋಡ್ರಿ, ಇದು ಬೀಳುತ್ತೆ ಅಂತ ಕಾಲದಾಗ ಇದನ್ನ ಹಾಕಿ, ನೆಕ್ಸ್ಟ್ ಆಲ್ರೆಡಿ ಒಂದು ಪ್ರಿವೆನ್ಷನ್, ಮುನ್ನೆಚ್ಚರಿಕೆ ಇರುವುದು ಅಥವಾ ತಡೆಗಟ್ಟದಿರುವುದು, ಬೀಳದೇ ಇರೋಂಗೆ ಒಂದು ಸಪೋರ್ಟ್. ಟು ಸ್ಟಾಪ್ ಸಮಥಿಂಗ್ ಹ್ಯಾಪನಿಂಗ್, ಕೀಪ್ ಸಮಥಿಂಗ್ ಫ್ರಮ್ ಡೂಯಿಂಗ್ ಸಮಥಿಂಗ್, ಅಂದ್ರೆ ಟು ಸ್ಟಾಪ್ ಸಮಥಿಂಗ್ ಫ್ರಮ್ ಏನೋ ಒಂದು ಆಗೋದ್ರಿಂದ ಅದನ್ನ ತಡೆಗಟ್ಟೋದು. ಇನ್ಸ್ಟಾಲಿಂಗ್ ಕ್ವಾಲಿಟಿ ಫೈರ್ ಡಿಟೆಕ್ಟರ್ಸ್. ನೋಡ್ರಿ, ಫೈರ್ ಡಿಟೆಕ್ಟರ್ನ ಇನ್ಸ್ಟಾಲ್ ಮಾಡೋದ್ರಿಂದ ಅದರಿಂದ ಏನಾದ್ರು ಆಗೋದನ್ನ ನಾವು ತಡೆಗಟ್ಟಬಹುದು ಅಂತ ಹೇಳಿದ್ದಾಗಲೇ. ಎಕ್ಸ್ಪ್ಲೇನ್ ಜಾಸ್ತಿ ಮಾಡಲ್ಲ, ಆಲ್ರೆಡಿ ಮಾಡಿದ್ದೇನೆ. ಏನು ಪ್ರಿವೆಂಟಿಗೆ. ಇಂಪೇರ್ಡ್ ಅಂತಂದ್ರೇನು? ಇಂಪೇರ್ಡ್ ಅಂತಂದ್ರೆ ಏನು? ಇಮ್ಮಲ್ಲೇ ಇರೋದು ನೋಡ್ರಿ, ಇಮ್
ಪೇಡ್ ಅಲ್ಲ, ಇಂಪೇಡ್ ಅಂದ್ರೆ ತಡೆಗಟ್ಟೋದು. ಇಂಪ್ರೂವ್ ಮಾಡೋದಲ್ಲ, ಇದು ಇಂಪೇಡ್ ಮಾಡೋದು. ಅರ್ಥ ಹಿಂದೇಟ್ ಹಾಕೋದು, ಇಂಪೇಡ್. ಅರ್ಥ? ಈಗ ನೋಡ್ರಿ, ಈಗ ಇಲ್ಲಿ ಏನಾಗಿದೆ, ಹೈವೇಲಿ ಸಿಕ್ಕಾಪಟ್ಟ ಸ್ನೋ ತುಂಬಿದೆ. ಅಂದ್ರೆ ಸ್ನೋ ಅಂತೀನಿ, ಫಾಗ್ ತುಂಬಿದೆ, ಫುಲ್ ದುಂದ್ಲ ಫುಲ್ ಹೊಗೆ ತುಂಬಿದೆ. ನಿಮ್ಗೆ ಏನು ರಸ್ತೆ ಕಾಣ್ತಲ್ಲ, ಏನ್ ಮಾಡ್ತಾರೆ, ನಿಮ್ಮ ಜರ್ನಿ ಸ್ಪೀಡ್ ಏನಾಗುತ್ತೆ, ಸ್ವಲ್ಪ ಕಡಿಮೆ ಆಗುತ್ತಲ್ವಾ, ವಿಳಂಬ ಆಗುತ್ತೆ, ಅಡ್ಡಿ ಆಗುತ್ತೆ. ಸೊ ಡಿಲೇ, ಬ್ಲಾಕ್, ಅಬ್ಸ್ಟ್ರಕ್ಟ್, ಫಾರ್ವರ್ಡ್ ಪ್ರೋಗ್ರೆಸ್. ಏನೋ ಒಂದು ಫಾರ್ವರ್ಡ್ ಪ್ರೋಗ್ರೆಸ್ ನ ಫಾರ್ವರ್ಡ್ ಮಾಡೋದಲ್ಲ, ಇದು ಇಂಪೇಡ್ ಮಾಡೋದು, ಇಂಪೇಡ್. ಓಕೆನಾ? ಇನ್ನು ಹಿಂದೆ ಹಾಕೋದು. ಓಕೆನಾ? ಹಿಂಪಡೆಯೋದು ಅಂತ ತಿಳ್ಕೊಡ್ರಿ. ಹಾ, ಇದು ಹಿಂಪಡೆನ ಹಿಂಪಡೆ ಮಾಡ್ಕೊಬಿಡ್ರಿ. ನಿಮ್ಮ ಜರ್ನಿನ ಇನ್ನು ಹಿಂಪಡೆಯೋದು, ಹಿಂಪಡೆತಾ ಇದೆ. ಇಂಪೇಡ್, ಹಿಂಪಡೆ ಸಿಂಕ್ ಆಗುತ್ತಲ್ವಾ, ಹಿಂಪಡೆ. ಸೊ ಹೆವಿ ಸ್ನೋ ಸ್ಟಾರ್ಮ್ಸ್ ಆನ್ ದ ಹೈವೇ ವಿಲ್ ಸೀರಿಯಸ್ಲಿ ಇಂಪೇರ್ಡ್ ಟ್ರಾನ್ಸಿಟ್ ಟೈಮ್ಸ್. ನೋಡ್ರಿ, ನಿಮ್ಮ ಹೋಗೋದು ಬರೋದು ಟೈಮ್ ಇತ್ತಲ್ಲ, ಅದೇನ್ ಮಾಡ್ತು, ನಿಮ್ಮ ಟೈಮ್ ಅನ್ನ ಚಿಕ್ಕಪಟ್ಟ ಕಡಿಮೆ ಮಾಡ್ಬಿಡುತ್ತು, ವಿಳಂಬ ಮಾಡ್ಬಿಡುತ್ತು. ಯಾವುದು? ಹೆವಿ ಸ್ನೋ ಫಾರ್ಮ್, ರೋಡಲ್ಲಿ ಸಿಕ್ಕಾಪಟ್ಟ ಫಾಗ್ ಎಲ್ಲ ತುಂಬ್ಕೊಂಡಿತ್ತಲ್ಲ, ಇದೇನ್ ಮಾಡ್ತು, ನಿಮ್ಗೆ ರೋಡೇ ಸರಿ ಕಾಣಿಸ್ತಲ್ಲ, ನಿಧಾನ ಹೋಗ್ತಿದ್ರಿ. ಬ್ಲಾಕ್ ಮಾಡೋದಂತಾರೇನು? ನಿಂಗೆ ಬ್ಲಾಕ್ ಅಂತ ನಾನು ಎಕ್ಸ್ಪ್ಲೈನ್ ಮಾಡೋದು ಬೇಡ. ವಾಟ್ಸಪ್ ಅಲ್ಲಿ ಅಂತೂ ಹುಡುಗಿರಂತೂ ಎಷ್ಟು ಜನ ಬ್ಲಾಕ್ ಮಾಡಿರ್ತೀರಲ್ವಾ, ಇವ್ನು ಕೀಟ್ಲೆ ಕೊಡ್ತಾನೆ, ಬ್ಲಾಕ್ ಮಾಡುವಾಗಿ ಅಂತಂದ್ರೆ ಏನು? ಮೆಸೇಜ್ ಟುಕು 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 ಬರ್ತಾ ಇತ್ತು, ಸಿಕ್ಕಾಪಟ್ಟ ಮೆಸೇಜ್ ಮಾಡ್ತಿದ್ದೆ, ಪ್ಲೀಸ್ ಇದು ಹಂಗೆ ಹಿಂಗೆ ಪ್ಲೀಸ್ ನಾನು ಮಾತಾಡ್ತಾ ಹಂಗೆ, ನಂಗೆ ಗೊತ್ತಿಲ್ಲ, ಮೆಸೇಜ್ ಮಾಡೋದು ಸರಿ, ಫೋನ್ ಮಾಡೋದು ಸರಿ, ಬ್ಲಾಕ್ ಮುಗೀತಲ್ಲಿ. ಅಂದ್ರೆ ಅರ್ಥ ಏನದನ್ನ ಸ್ಟಾಪ್ ಮಾಡೋದು, ನಿಲ್ಸ್ಬಿಡೋದು, ಮೆಸೇಜ್ ಬರೋದು ನಿಲ್ತಲ್ಲಿ. ಸೊ ಟು ಮೇಕ್, ಅವಳು ನಿಮ್ಮನ್ನ ಬ್ಲಾಕ್ ಮಾಡಿಲ್ಲಲ್ವಾ, ಹಂಗೆ ಇದನ್ನ ಅದು ಹಂಗೆ ನೆನ್ಪಿಟ್ಕೊಳ್ರಿ. ಇದು ಬ್ಲಾಕ್ ಮಾಡೋದಂದ್ರೆ ಸ್ಟಾಪ್ ಮಾಡೋದು. ಇದಕ್ಕೆ ಸಿನೋನಿಮ್, ಇಂಪೇಡ್ಗೆ ಸಿನೋನಿಮ್ ಆಗುತ್ತೆ. ಪ್ರಿವೆಂಟ್ ಮಾಡ್ಬಿಟ್ಲು ಅವಳು, ನೀವು ಮೆಸೇಜ್ ಮಾಡೋದ್ರಿಂದ ಪ್ರಿವೆಂಟ್ ಮಾಡಿದ್ಲು. ಸೊ ನೆನ್ಪಿರುತ್ತಲ್ವಾ? ಓಕೆ, ಸೊ ಎಕ್ಸ್ಪ್ಲೇನ್ ಓದ್ಕೊಳ್ಳಿ, ಈಸಿ ಇದೆ. ಏಡ್ ಯಾರಿಗೆ ಗೊತ್ತಿಲ್ಲ? ಸಪೋರ್ಟ್ ಮಾಡೋದು. ಇಷ್ಟೋ ತನಕ ಏನ್ ಮಾಡ್ತಿದ್ವಿ? ಬ್ಲಾಕ್ ಮಾಡ್ತಾ ಇದ್ವಿ, ಪ್ರಿವೆಂಟ್ ಮಾಡ್ತಾ ಇದ್ವಿ, ಅದನ್ನ ತಡೆಗಟ್ತಾ ಇದ್ವಿ. ಈಗ ಸಪೋರ್ಟ್ ಮಾಡ್ತಾ ಇದ್ವಿ. ಏಡ್, ಫಸ್ಟ್ ಏಡ್ ಬಾಕ್ಸ್, ಸಹಾಯ ಮಾಡೋದು. ಫಸ್ಟ್ ಏಡ್ ಕೇಳಿರ್ತಾರಲ್ಲ, ಫಸ್ಟ್ ಏಡ್ ಬಾಕ್ಸ್ ಇದೆಯಾ ಹಾಸ್ಪಿಟಲ್ ಅಲ್ಲಿ ಅಂತ ಕೇಳ್ತಾರೆ. ಅಂದ್ರೆ ಫಸ್ಟ್ ಏಡ್ ಅಂತಂದ್ರೆ ಏನು? ಪ್ರಥಮ ಚಿಕಿತ್ಸೆ, ಪ್ರಥಮ ಸಹಾಯ. ಫಸ್ಟ್ ಏಡ್ ಏನಾದ್ರು ಏನೋ ಅವನಿಗೆ ಪೈನ್ ಆಗಿರುತ್ತೆ, ಅಥವಾ ಏನೋ ಒಂದು ಸಮಸ್ಯೆ, ಕಾಯಿಲೆ ಆಗಿರುತ್ತೆ, ಏನೋ ಒಂದು ಕಾಲು ಇಂಜುರಿ ಆಗಿರುತ್ತೆ, ಅವನಿಗೆ ಪ್ರಥಮವಾಗಿ ಏನು ಸಹಾಯ ಮಾಡ್ಬೋದು, ನಾವು ನೆರವು ಮಾಡ್ಬೋದು. ಸ್ಟಾಪ್ ಮಾಡ್ತಾ ಇಲ್ಲ, ಅವನಿಗೆ ಸಹಾಯ ಮಾಡ್ತಾ ಇದೀವಿ, ಅವನನ್ನ ಪ್ರೋತ್ಸಾಹ ಮಾಡ್ತಾ ಇದೀವಿ. ಏಡ್, ಫಸ್ಟ್ ಏಡ್ ಅದು ಹಾಸ್ಪಿಟಲ್ ಅಲ್ಲಿ. ಏಡ್ ಮಾಡೋದಂತಂದ್ರೆ ಯಾರಿಗಾದ್ರೂ ಹೆಲ್ಪ್ ಬೇಕಾಗಿದ್ರೆ ನೀವು ಅವ್ರಿಗೆ ಸಪೋರ್ಟ್ ಮಾಡೋದು, ಸಹಾಯ ಮಾಡೋದು, ಎನ್ಕರೇಜ್ ಮಾಡೋದು. ಓಕೆನಾ? ಏಡ್ ಯಾರೋ ಒಬ್ರಿಗೆ ನಾನು ಏನೋ ಸ್ಪೋರ್ಟ್ಸ್ ಅಲ್ಲಿ ಸಿಕ್ಕಾಪಟ್ಟ ಬೆಳಿಬೇಕಂತ ಇದ್ದೀನಿ ಅಂದಾಗ ಅಪ್ಪ ಅಮ್ಮ ಏನ್ ಮಾಡ್ತಾರೆ, ಬೇಡ ಓದಲ್ಲಿ, ಬರೀ ಆಟ ಆಡಕ್ ಹೋತಾನಂತೀವ, ಏನು ಓದೋದ್ ಬಿಟ್ಕೊಂಡು. ಸೊ ಅದೇ ಅಪ್ಪ ಅಮ್ಮ ಏಡ್ ಮಾಡಿದ್ರು ಅಂತಂದ್ರೆ ನಿಮಗೆ ಏಡಿಂಗ್, ದ ಪೇರೆಂಟ್ಸ್ ಏಡಿಂಗ್ ಫಾರ್ ಹಿಸ್ ಡ್ರೀಮ್ ಅಂತಂದ್ರೆ ಅವನು ಡ್ರೀಮ್ ಅನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಅವ್ರು ಏಡ್ ಮಾಡಿದ್ರು, ಹೆಲ್ಪ್ ಮಾಡಿದ್ರು ಅಂತ ಅರ್ಥ ಆಯ್ತಲ್ವಾ? ಫಸ್ಟ್ ಏಡ್ ಬಾಕ್ಸ್ ಮೂಲಕ ನೆನ್ಪಿಟ್ಕೊಳ್ರಿ. ಹೆಲ್ಪ್ ಮಾಡೋದು, ಸಹಾಯ ಮಾಡೋದು, ಎನ್ಕರೇಜ್ ಮಾಡೋದು. ಟು ಪ್ರೊವೈಡ್ ಕ್ರೂಷಿಯಲ್ ಹೆಲ್ಪ್, ರಿಸೋರ್ಸ್, ಫಿಸಿಕಲ್ ಅಸಿಸ್ಟೆಂಟ್ ಟು ಸಮ್ವನ್. ಯಾರಿಗಾರು ರಿಸೋರ್ಸ್ ಕೊಡೋದು ಅಥವಾ ಫಿಸಿಕಲ್ ಅಸಿಸ್ಟೆಂಟ್ ಕೊಟ್ಟು ಹೆಲ್ಪ್ ಮಾಡೋದು ಅಂತ. ಅಸಿಸ್ಟೆನ್ಸ್ ಅನ್ನೋದು ಕೂಡ ಇದಕ್ಕೆ ಹೆಲ್ಪ್, ಇದು ಸಿನೋನಿಮ್ ಆಗುತ್ತೆ, ಅಸಿಸ್ಟ್ ಮಾಡೋದು ಅಂತ. ದ ರೆಡ್ ಕ್ರಾಸ್ ಅಸೋಸಿಯೇಷನ್ ಅರೈವ್ಡ್ ಟು ಏಡ್ ದ ಅರ್ಥಕ್ವ್ಯಾಕ್ ವಿಕ್ಟಿಮ್ಸ್. ನೋಡಿ, ಅರ್ಥಕ್ವ್ಯಾಕ್ ಇಂದ ಸಿಕ್ಕಾಪಟ್ಟ ವಿಕ್ಟಿಮ್ಸ್ಗಳು ಸಿಕ್ಕಾಪಟ್ಟ ಇದಾಗಿದ್ರಲ್ವಾ, ಏನಂತೀವಿ ಅವರಿಗೆ? ವಿಕ್ಟಿಮ್ಸ್ ಏನಂತೀವ್ರಿ? ಅದಕ್ಕೆ ಒಳಗಾಗಿರೋರು, ತೊಂದರೆಗೆ ಒಳಗಾಗಿರೋರು, ಅದಕ್ಕೆ ಏನಂತೀವಿ ಕನ್ನಡದಾಗ? ಅವ್ರಿಗೆ ಏನ್ ಮಾಡ್ತು? ಹೆಲ್ಪ್ ಮಾಡೋದಕ್ಕೆ, ಏಡ್ ಮಾಡೋದಕ್ಕೆ ರೆಡ್ ಕ್ರಾಸ್ ಸಂಸ್ಥೆ ಬಂತು. ಅಸಿಸ್ಟ್ ಇಲ್ಲೇ ಬಂತು, ಮತ್ತೆ ಅಸಿಸ್ಟ್ ಬಂತು. ಅಂದ್ರೇನು? ಅಸಿಸ್ಟೆಂಟ್ ಇಟ್ಕೊಂಡು ಚಿತ್ರ ಬಿಡಿ. ಅಸಿಸ್ಟೆಂಟ್ ಇಟ್ಕೊಂಡು, ಅಸಿಸ್ಟೆಂಟ್ ಏನ್ ಮಾಡ್ತಾನೆ? ಪ್ರೋತ್ಸಾಹ ಮಾಡ್ತಾನೆ, ಇನ್ನೊಂಚೂರು ಹೆಲ್ಪ್ ಮಾಡ್ತಾನೆ, ಇನ್ನೊಂಚೂರು ಮುಂದೋಗ್ಲಿ ಅಂತ, ನಮ್ ಕೆಲಸ ಇನ್ನೊಂಚೂರು ಸ್ಪೀಡ್ ಆಗೋದಕ್ಕೆ ಹೆಲ್ಪ್ ಮಾಡ್ತಾನಲ್ವಾ ಅಸಿಸ್ಟೆಂಟ್. ಸೊ ಅಸಿಸ್ಟ್ ಮಾಡೋದು, ಸೊ ನೆರವು ನೀಡೋದು, ಸಹಕರಿಸೋದು. ಟು ಹೆಲ್ಪ್ ಎ ಪರ್ಸನ್, ಟೈಪಿಕಲಿ ಶೇರಿಂಗ್ ಪೋರ್ಷನ್ ಆಫ್ ದೇರ್ ವರ್ಕ್. ಅವರ ವರ್ಕ್ ಅನ್ನ, ಪೋರ್ಷನ್ ಆಫ್ ದೇರ್ ವರ್ಕ್ ಅನ್ನ ಏನ್ ಮಾಡೋದು? ತಗೊಂಡು ಹೆಲ್ಪ್ ಮಾಡೋದು. ಅರ್ಥ ಆಯ್ತು? ಅಸಿಸ್ಟ್ ಮಾಡೋದು. ಅಸಿಸ್ಟೆಂಟ್ ಏನ್ ಮಾಡ್ತಾನೆ? ಹೆಲ್ಪ್ ಮಾಡ್ತಾನೆ. ಎಲ್ರಿಗೂ ಈಸಿ ಇರುತ್ತೆ ಅಲ್ವಾ, ನೆನ್ಪಿರುತ್ತಲ್ವಾ? ಅಂಡ್ ಇಂಟೆಲಿಜೆಂಟ್ ಕೋ-ಪೈಲಟ್ ಇಸ್ ಡಿಸೈನ್ಡ್ ಟು ಅಸಿಸ್ಟ್ ಡ್ರೈವರ್ಸ್ ಆನ್ ಲಾಂಗ್ ಜರ್ನಿ. ಏನೋ ಕೋ-ಪೈಲಟ್ ಇದನ್ನಲ್ಲ, ಒಂದು ಮೈನ್ ಪೈಲಟ್ ಬೇರೆ, ಕೋ-ಪೈಲಟ್ ಯಾಕೆ ಇಟ್ಟಿರ್ತಾರೆ? ಲಾಂಗ್ ಜರ್ನಿ ಇರುತ್ತೆ, ಹಗಲು ರಾತ್ರಿ ಡ್ರೈವ್ ಮಾಡ್ಬೇಕಾಗಿರುತ್ತೆ. ಸೊ ಕೋ-ಪೈಲಟ್ ನ ಇಟ್ಟು ಇವನ್ ಮಲ್ಕೊಂಡಾಗ ಅವನ್ ಡ್ರೈವ್ ಮಾಡಿ, ಸೊ ಅವರಿಬ್ಬರನ್ನ ಅಸಿಸ್ಟ್ ಮಾಡೋದಕ್ಕೆ ಏನು ಕೋ-ಪೈಲಟ್ ಇಟ್ಟಿದ್ದಾರೆ. ಕೋ-ಪೈಲಟ್ ಅಸಿಸ್ಟ್ ಮಾಡ್ತಾನೆ ಅಂತ ಗೊತ್ತಾಯ್ತಲ್ವಾ? ಈಸ್, ಸರ್ ಈಸ್ ಅಲ್ಲೂ ಬಂದಿತ್ತಲ್ವಾ ಸರ್, ಈಸಿ ಮಾಡೋದು. ಈಸಿ ಮಾಡೋದು ಅಲ್ಲೂ ಬಂದಿತ್ತು, ಇಲ್ಲೂ ಬಂದಿತ್ತು, ಎರಡಕ್ಕೂ ಸಿನೋನಿಮ್ ಆಗತ್ತೆ.
ಇಲ್ಲಿ ಹೇಗೆ ಸಿನೋನಿಮಿಗೆ ಲಿಂಕ್ ಆಗುತ್ತೆ? ಈಗ ಯಾವುದೋ ಒಂದು ಕೆಲಸನ ನೀವು ಒಂದು ಲೆಕ್ಕ ಕೊಡ್ತಾರೆ. ನಾನೊಂದು ಕೆಲಸ ಮಾಡ್ತೀನಿ. ನಾನು ಏನು ಮಾಡ್ತೀನಿ ಅಂತಂದರೆ, ತಂದೆಯ ವಯಸ್ಸು ಮಗನ ವಯಸ್ಸಿನ 2:3 ಇದೆ ಸರ್, 2:3 ಇದೆ. 10 ವರ್ಷದ ನಂತರ 4:5 ಆಯಿತು. ಈಗ ತಂದೆ ವಯಸ್ಸು ಮಗನ ವಯಸ್ಸನ್ನ ಎಷ್ಟಿದೆ ತಂದೆ ವಯಸ್ಸು ಮಗನ ವಯಸ್ಸಿಗೆ ಹೇಳಿದ್ರೆ ನೀವು ಆರಾಮ್ಸೆ ಹೇಳ್ತೀರಲ್ವಾ? ಅದೇ ನಾನು ಏನು ಮಾಡ್ತೀನಿ ಅಂತಂದರೆ, ತಂದೆ ವಯಸ್ಸು ಮಗನ ವಯಸ್ಸು ಈಗ ಇಷ್ಟು, ಓಕೆನಾ, ಇಷ್ಟು ರೇಷಿಯೋ ಇದೆ. ತಂದೆಯ ವಯಸ್ಸು ಮಗನ ವಯಸ್ಸಿಗೆ 10 ವರ್ಷವನ್ನು ದಾಟಿಸಿದಾಗ ತಂದೆಯ ವಯಸ್ಸು ಮಗನ ವಯಸ್ಸಿನ 10 ವರ್ಷದ ಹಿಂದಿನ ವಯಸ್ಸಿಗೆ, ತಂದೆಯ ವಯಸ್ಸಿನ 20 ವರ್ಷದ ಮುಂದಿನ ವಯಸ್ಸಿಗೆ ಇಷ್ಟು ರೇಷಿಯೋ ಇದೆ ಅಂತ ಹೇಳ್ಬಿಡ್ತೀನಿ. ಡೈರೆಕ್ಟ್ ರೇಷಿಯೋ ಕೊಡೋದಿಲ್ಲ ನಾನು, ಹಿಂಗೆ ಮಾಡ್ಬಿಡ್ತೀನಿ. ಈಗ ಏನಾಗ್ಬಿಡುತ್ತೆ, ಕಷ್ಟ ಆಯ್ತಲ್ವ ನಿಮಗೆ, ಮಾಡೋದಕ್ಕೆ ಈಸಿ ಆಯ್ತಾ? ಇಲ್ಲ ಅಂತಂದ್ರೆ ಅರ್ಥ ಏನು, ಈಸಿ ಮಾಡೋದು ಅಂತಂದ್ರೆ ಏನು, ನೀವು ಮಾಡೋದಕ್ಕೆ ಸ್ವಲ್ಪ ಅದನ್ನ ಪ್ರೋತ್ಸಾಹ ಮಾಡ್ದಂಗೆ. ಈಗ ನಾನು ಏನೋ ಒಂದು ಕೆಲಸ ಮಾಡ್ತೀರಾ, ನೀವು ಕಂಪ್ನಿ ಓಪನ್ ಮಾಡ್ತೀರಾ ಅಂತಂದ್ರೆ ಅದಕ್ಕೆ ನಾನು ಸ್ವಲ್ಪ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಎಲ್ಲ, ಅಥವಾ ಏನೋ ಒಂದು ಎಕ್ಸಾಮಿಗೆ ಇದು ಸ್ಕಾಲರ್ಶಿಪ್ಪಿಗೆ ಅಪ್ಲಿಕೇಶನ್ ಹಾಕ್ತಿದ್ದಾರೆ ಅಂತಂದ್ರೆ ಈಸಿಯಾಗಿ ಆಧಾರ್ ಕಾರ್ಡ್ ಒಂದೇ ಕೊಟ್ಟು ಅಪ್ಲಿಕೇಶನ್ ಹಾಕಿ ಅಂತಂದ್ರೆ ಪಟಕ್ ಅಂತ ಹಾಕ್ಬಿಡ್ತೀರಾ, ಅದು ನಿಮ್ಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಸ್ಕಾಲರ್ಶಿಪ್ ತಗೊಳ್ಳೋದಕ್ಕೆ. ಅದೇ ಆದಷ್ಟು ಈ ಸ್ಕಾಲರ್ಶಿಪ್ಪನ್ನು ಕಡಿಮೆ ಹಾಕಂಗೆ ಮಾಡ್ಬೇಕು ಅಂತೇಳಿ ಏನು ಮಾಡೋದು, ಕಷ್ಟ ಮಾಡ್ಬಿಡೋದು. ಅದು ಅಪ್ಲಿಕೇಶನ್ ಕೇಳೋದು, ಇದು ಸರ್ಟಿಫಿಕೇಟ್ ಕೇಳೋದು, ನಿಮ್ಮ ಇನ್ಕಮ್ ಕೇಳೋದು, ಎಲ್ಲ ಕೇಳೋದು, ಜಾತಿ ಗೀತಿ ಒಳಜಾತಿ ಎಲ್ಲ ಕೇಳಿ ಚಿಕ್ಕ ತಲೆ ಕಿಚಿಡಿ ಸಾಯ್ಲಪ್ಪ ಇದು ಅಂತಂದ್ರೆ ಸಪೋರ್ಟ್ ಮಾಡ್ದಂಗಾಗುತ್ತೆ. ಅದು ಇಲ್ಲ ತಾನೆ? ಅಂದ್ರೆ ಅರ್ಥ ಆಯ್ತಲ್ಲ, ಈಸ್ ಅಂದ್ರೆ ಇದು ಹೆಂಗೆ ಲಿಂಕ್ ಆಯ್ತು ಅಂದ್ರೆ ಅರ್ಥ ಆಯ್ತಾ? ಸಪೋರ್ಟ್ ಮಾಡೋದು, ಏಡ್ ಮಾಡೋದು ಅಂದ್ರೆ ಈಸಿ ಮಾಡಿ ಅವನಿಗೆ ಸಪೋರ್ಟ್ ಮಾಡೋದು, ಕಷ್ಟ ಮಾಡೋದು ಅಂತಂದ್ರೆ ಇದ್ರ ಅಪೋಸಿಟ್ ಆಗ್ಬಿಡುತ್ತೆ. ಅರ್ಥ ಆಯ್ತಲ್ವ? ನಾನು ಹೇಗೆ ಸಿಂಕ್ ಮಾಡ್ತಿದ್ದೇನೆ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ ನಾನು. ಅದು ಎಕ್ಸಾಮಲ್ಲಿ ಅದೇ ತರ ಕೇಳಿದ್ದಾರೆ, ಅದಕ್ಕೋಸ್ಕರ ನಾನು ಹಂಗೆ ಸಿಂಕ್ ಮಾಡಿರೋದು. ನೀವು ಆ ಥರ ಥಿಂಕ್ ಮಾಡೋದನ್ನ ಕಲ್ತ್ಕೋಬೇಕು. ಈ ಒಂದು ವರ್ಡ್ ಅಂತಲ್ಲ, ಬೇರೆ ವರ್ಡ್ ಅನ್ನು ಕೇಳ್ಬೋದು, ನೀವು ಅವಾಗ ಬೇರೆ ವರ್ಡ್ ನೀವು ಥಿಂಕ್ ಮಾಡ್ಬೇಕು. ಈ ವರ್ಡ್ ಇನ್ನೊಂದು ಯಾವ ತರ ಮೀನಿಂಗ್ ನಾವು ಕ್ರಿಯೇಟ್ ಮಾಡ್ಬೋದು. ಈಗ ಆಪ್ಷನ್ ಅಲ್ಲಿ ಸಿಮಿಲರ್ ಯಾವ್ದು ಸಿಗ್ತಾ ಇಲ್ಲ ನಿಮ್ಗೆ ಗೊತ್ತಿರೋದು. ಸೊ ನಿಮಗೆ ಗೊತ್ತಿರೋದು ಒಂದಿಷ್ಟು ಆಪ್ಷನ್ ಇದಾವೆ, ಬಟ್ ಆ ಆಪ್ಷನ್ಗೆ ನೀವು ಇನ್ನೊಂದು ಯಾವ ತರ ಥಿಂಕ್ ಮಾಡ್ಬೋದು, ಅದನ್ನ ಇನ್ನೊಂದು ಯಾವ ತರ ಥಿಂಕ್ ಮಾಡ್ಬೋದು ಅಂತ ನೀವು ಥಿಂಕ್ ಮಾಡೋ ಒಂದು ಕೆಪಾಸಿಟಿ ನಿಮ್ಮ ಮೈಂಡ್ ಬೆಳೆಯುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ತರ ನಿಮ್ಗೆ ಪರ್ಸ್ಪೆಕ್ಟಿವ್ ನ ಹೇಳ್ತಾ ಇರೋದು, ಒಂದೊಂದು ವರ್ಡಿಗೆ ಯಾವ ತರ ಬರುತ್ತೆ ಅಂತ. ಸೊ ಎಕ್ಸಾಮ್ ಅಲ್ಲಿ ಹೆಲ್ಪ್ ಆಗುತ್ತೆ ನಿಮಗೆ ಎಲಿಮಿನೇಟ್ ಮಾಡೋದಕ್ಕೆ, ಆಪ್ಷನ್ ಎಲಿಮಿನೇಟ್ ಮಾಡೋದಕ್ಕೆ ನಿಮ್ಗೆ ಏನು ಗೊತ್ತಿಲ್ಲ ಅಂತಂದ್ರೆ. ಸೊ ಓಕೆ, ಅಬೆಟ್ ಅಂತಂದ್ರೇನು? ಜಾಸ್ತಿ ಮಾಡೋದು. ಸರ್ ಅಬೇಟ್ ಅಂತಂದ್ರೆ ಕಡಿಮೆ ಮಾಡೋದಲ್ವಾ? ಹಿಂದಿನ ಕ್ಲಾಸಲ್ಲೆಲ್ಲ ನೋಡಿದ್ವಿ ನಾವು. ಅಬೇಟ್, ಅದು ಅಬೇಟ್, ABATE, ಅಬೇಟ್ ಅದು. ಓಕೆನಾ? ಅಬೇಟ್ ಬೇರೆ, ಅಬೆಟ್ ಬೇರೆ. ಅದು BATE, ಇದು ಅಬೆಟ್ ಅಷ್ಟೇ. ಅಬೆಟ್ ಅಂತಂದ್ರೆ ಏನು? ಜಾಸ್ತಿ ಮಾಡೋದು. ಬೆಟ್ ಕಟ್ ಜಾಸ್ತಿ ಮಾಡೋದು, ಪ್ರಚೋದನೆ ಮಾಡೋದು. ಆಕ್ಚುಲಿ ಇದು ಅಬೆಟ್ ಏನಕ್ಕೆ ಯೂಸ್ ಆಗ್ತಂದ್ರೆ, ಒಂದು ಕೆಟ್ಟ ಕೆಲಸಕ್ಕೆ ಕುಮ್ಮಕ್ ಕೊಡೋದು, ಸಹಾಯ ಮಾಡೋದು, ಪ್ರೋತ್ಸಾಹ ಕೊಡೋದು, ಒಂದು ಕ್ರೈಮ್ ಮಾಡೋದಕ್ಕೆ. ಈಗ ಏನು ಅಂತಂದ್ರೆ, ಏನೋ ಒಂದು ಇದು ನಿಮ್ಮ ಸರ್ಟಿಫಿಕೇಟ್ನ ಫೋರ್ಜರಿ ಮಾಡ್ಕೊಡೋದಕ್ಕೆ ನೀವು ದುಡ್ಡು ಕೊಡ್ತೀರಾ ಅಂತಂದ್ರೆ ನೀವೇನು ಮಾಡ್ತೀರಾ, ಅವು ಆಲ್ರೆಡಿ ಫೋರ್ಜರಿ ಕೆಟ್ಟ ಕೆಲಸ, ಅದು ನೀವು ದುಡ್ಡು ಕೊಡ್ತಾ ಇದ್ದೀರಾ ಅಂತಂದ್ರೆ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಸೊ ಆ ಥರ ಕೆಲಸಕ್ಕೆ ಏನಂತೀವಿ ನಾವು? ಅಬೇಟ್ ಅಂತ ಕರಿತೀವಿ, ಅಬೇಟ್. ಓಕೆನಾ? ಬೆಟ್ಟಿಂಗ್ ಮಾಡೋದು ಕೆಟ್ಟ ಕೆಲಸ, ಬೆಟ್ಟಿಂಗ್ ಕಟ್ಟೋದು. ಸೊ ಬೆಟ್ಟಿಂಗ್ ಕಟ್ಟೋದಕ್ಕೆ ನೀವು ದುಡ್ಡು ಕೊಡ್ತಾ ಇದ್ದೀರಾ ಅಂತ ತಿಳ್ಕೊಳ್ರಿ. ಬೆಟ್ಟಿಂಗ್ ಕಟ್ಟೋನಿಗೆ ದುಡ್ಡು ಕೊಡ್ತಾ ಇದ್ದೀರಾ. ಸೊ ಏನ್ ಮಾಡ್ತಾರೆ, ಕೆಟ್ಟ ಕೆಲಸಕ್ಕೆ ಪ್ರೋತ್ಸಾಹ ಮಾಡ್ತಿದ್ದೀರಾ, ಅರ್ಥ ತಾನೆ? ಹಿಂಗ್ ನೆನ್ಪಿಟ್ಕೊಳ್ಳೋದಕ್ಕೆ. ಟು ಎನ್ಕರೇಜ್, ಏಡ್, ಅಸಿಸ್ಟ್ ಆರ್ ಸಮ್ ಒನ್ ಇನ್ ಎ ಡೂಯಿಂಗ್ ಸಮಥಿಂಗ್ ರಾಂಗ್, ಎಸ್ಪೆಷಲಿ ಕ್ರೈಮ್ ಏನ್ ಮಾಡಕ್ ಹೆಲ್ಪ್ ಮಾಡೋದು. ದ ಲಾ ಪನಿಷಸ್ ದೋಸ್ ಹೂ ಆಕ್ಟಿವ್ಲಿ ಏಡ್ ಅಂಡ್ ಅಬೇಟ್ ಫೈನಾನ್ಷಿಯಲ್ ಫ್ರಾಡ್ಸ್ಟರ್ಸ್. ಫೈನಾನ್ಷಿಯಲ್ ಫ್ರಾಡ್ ಮಾಡೋದಕ್ಕೆ ಸಹಾಯ ಮತ್ತೆ ಅಬೇಟ್ ಮಾಡ್ತಾರಲ್ಲ, ಲಾ ಏನ್ ಮಾಡ್ತು? ಪನಿಷ್ ಮಾಡ್ತು. ಪರ್ಮಿಟ್ ಮಾಡೋದು. ಪರ್ಮಿಟ್ ಅಂತಂದ್ರೇನು? ಏನೋ ಒಂದಕ್ಕೆ ನೀವು ಪರ್ಮಿಷನ್ ಕೊಡ್ತಾ ಇಲ್ಲ, ಮನೇಲಿ ಅಪ್ಪ ಅಮ್ಮ ಬೇಡ ಆಟ ಆಡಕ್ ಹೋಗೋದ್ ಬೇಡ, ಅಲ್ಲಿ ಹೋಗೋದ್ ಬೇಡ, ಇಲ್ಲಿ ಹೋಗೋದ್ ಬೇಡ ಅಂತಂದ್ರೆ ಪರ್ಮಿಷನ್ ಕೊಟ್ಟಂಗ ಅದು ಇಲ್ಲ. ನಿಮ್ಮನ್ನ ತಡೆಗಟ್ತಾ ಇದಾರೆ, ಹಿಮ್ಮೆಟ್ಟಿಸ್ತಾ ಇದಾರೆ, ನಿಮ್ಗೆ ಅವರು ಪ್ರೋತ್ಸಾಹ ಮಾಡ್ತಾ ಇಲ್ಲ ಅಂತ. ಅದೇ ನೀವು ಪರ್ಮಿಷನ್ ಕೊಟ್ರೆ ಮನೇಲೆ ಪ್ರೋತ್ಸಾಹ ಮಾಡ್ತಾ ಇದಾರೆ, ಪರ್ಮಿಟ್ ಮಾಡಿದ್ರು ಅಂತಂದ್ರೆ ನೀವು ಹೋಗಿ ಆಟ ಆಡಕ್ ಹೋಗಿ, ಮುಂದೆ ಸಚಿನ್ ತೆಂಡೂಲ್ಕರ್ ಆಗ್ಬೋದು, ನೀನು ಹೋಗು. ಪ್ರೋತ್ಸಾಹ ಮಾಡಿದ್ರು, ಪರ್ಮಿಟ್ ಮಾಡಿದ್ರು. ನಿಮ್ಮನ್ನ ಯಾವ್ದೋ ಒಂದಕ್ಕೆ ನಾನು ಪರ್ಮಿಷನ್ ಕೊಡ್ತಾ ಇದ್ದೀನಿ ಅಂತಂದ್ರೆ, ಪರ್ಮಿಟ್ ಕೊಡ್ತಾ ಇದ್ದೀನಿ ಅಂತಂದ್ರೆ ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತ ತಾನೆ, ಒಳಗಡೆ ಬಿಡ್ತಾ ಇದ್ದೀನಿ, ನೀವು ಮಾಡಿ, ಪರ್ಮಿಷನ್, ಮಾಡು, ನಾನು ನಿಂಗೆ ಸಪೋರ್ಟ್ ಮಾಡ್ತೀನಿ, ಮಾಡು, ಪರ್ಮಿಷನ್ ಕೊಡೋದು. ಸೊ ಏನೋ ಅಲ್ಲಿ ಏನೋ ಏಡ್ ಮಾಡೋದು. ಅರ್ಥ ಆಯ್ತಲ್ಲ ಇದು ಹೆಂಗ್ ಸಿಂಕ್ ಆಯ್ತು ಅಂತ? ಸೊ ಟು ಅಫಿಷಿಯಲಿ ಅಲೋ ಸಮಥಿಂಗ್ ಟು ಹ್ಯಾಪನ್ ಆರ್ ಮೇಕ್ ಲೀಗಲಿ ಇಂಪಾಸಿಬಲ್ ಅಂತಂದ್ರೆ, ಇಂಪಾಸಿಬಲ್ ಅಲ್ಲ, ಪಾಸಿಬಲ್. ಲೀಗಲಿ ಅದನ್ನ ಪಾಸಿಬಲ್ ಮಾಡೋದಕ್ಕೆ ಹೆಲ್ಪ್ ಮಾಡೋದು ಅಂತ. ದ ಲೋಕಲ್ ಸ್ಕೂಲ್ ಬೋರ್ಡ್ ಡಸ್ ನಾಟ್ ಪರ್ಮಿಟ್ ಮೊಬೈಲ್ ಫೋನ್ಸ್ ಇನ್ ದ ಕ್ಲಾಸ್. ನೋಡ್ರಿ, ಲೋಕಲ್ ಸ್ಕೂಲ್ ಇತ್ತಲ್ಲ, ಅವ್ರು ಏನ್ ಮಾಡ್ರು, ಮೊಬೈಲ್ ಅನ್ನ ಒಳಗಡೆ ತಗೊಂಡು, ಅದಕ್ಕೆ ಅವ್ರು ಸಹಾಯ ಮಾಡ್ತಾ ಇಲ್ಲ, ಒಪ್ಪಿಗೆ ನೀಡ್ತಾ ಇಲ್ಲ. ಮೊಬೈಲ್ ಹಾಳು ಅಂತೇಳಿ ಅವ್ರು ಏನ್ ಮಾಡ್ತಾರೆ,
ಪರ್ಮಿಷನ್ ಕೊಡ್ತಾ ಇಲ್ಲ ಒಳಗಡೆ ತರೋದಕ್ಕೆ. ಪರ್ಮಿಷನ್ ಎಲ್ರಿಗೂ ಗೊತ್ತಿರುತ್ತೆ, ಪರ್ಮಿಟ್ ವರ್ಡ್, ಸುಮ್ಮನೆ ಎಕ್ಸ್ಪ್ಲೈನ್ ಮಾಡೋದು ಅಂತ. ಎನ್ಕರೇಜ್, ಇದು ಯಾರಿಗೆ ಗೊತ್ತಿಲ್ಲ, ನಾ ಎಕ್ಸ್ಪ್ಲೈನ್ ಮಾಡ್ಬೇಕು. ನಾನು ಎಕ್ಸ್ಟ್ರಾ ಧೈರ್ಯ, ಎನ್ಕರೇಜ್ ಮಾಡೋದು, ಧೈರ್ಯ ತುಂಬೋದು. ಓಕೆನಾ? ಇದೊಂಚೂರು ಇಂಗ್ಲೀಷ್ ತುಂಬಾ ವೀಕ್ ಇರೋದು ಇದನ್ನ ಓದ್ರಿ, ಪಾಸ್ ಮಾಡ್ಕೊಂಡು ಓದ್ರಿ, ಆಕ್ಚುಲಿ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ನಿಮ್ಮ ಪ್ರೊನೌನ್ಸಿಯೇಷನ್ ಆಮೇಲೆ ಮಾತಾಡೋದು ಇಂಗ್ಲೀಷ್ ಆಗುತ್ತೆ. ಓಕೆನಾ? ಎನ್ಕರೇಜ್ ಈಸಿ ಇದೆ. ನೆಕ್ಸ್ಟ್ ಮ್ಯೂಟಬಿಲಿಟಿ. ಓಕೆ, ಆ ವರ್ಡ್ಗಳು ಮುಗಿದು. ಈಗ ಯಾವುದೋ ಒಂದು ತಡೆಗಟ್ಟೋದು, ಇನ್ನೊಂದು ಏಡ್ ಮಾಡೋದು, ಪ್ರಿಕ್ಲೂಡ್ ಮಾಡೋದು, ಇನ್ನೊಂದು ಪರ್ಮಿಷನ್ ಕೊಡೋದು, ಮುಗಿದು. ಈಗೇನು ಮ್ಯೂಟಬಿಲಿಟಿ. ಮ್ಯೂಟಬಿಲಿಟಿ ಅಂತಂದ್ರೆ ಏನು? ಮೊಬಿಲಿಟಿ, ಮ್ಯೂಟಬಿಲಿಟಿ. ಮೊಬೈಲ್ ಗೊತ್ತಾ ನಿಮಗೆ? ಮೊಬೈಲ್ ಏನಕ್ಕೆ ಮೊಬೈಲ್ ಅಂತೀವಿ ನಾವು? ಮೊಬೈಲ್ ಗೊತ್ತಲ್ಲ, ಮೊಬೈಲ್ ಏನಕ್ಕೆ ಮೊಬೈಲ್ ಅಂತೀವಿ? ಮೊಬೈಲ್ ಏನಕ್ಕೆ ಮೊಬೈಲ್ ಅಂತೀವಿ ಅಂತಂದ್ರೆ, ಅದನ್ನ ಮೊಬೈಲ್ ಅಂದ್ರೆ ಇಂಗ್ಲಿಷಲ್ಲಿ ವರ್ಬ್ ಆಕ್ಚುಲಿ. ಅದು ಮೊಬೈಲ್ ಅಂತಂದ್ರೆ ಚಲಿಸೋದು ಅಂತ. ಮೊಬೈಲ್ ನೇಚರ್ ಅಂದ್ರೆ ಅವನು ಸಿಕ್ಕಾಪಟ್ಟೆ ಓಡಾಡ್ತಾ ಇರ್ತಾನೆ, ಪದೇ ಪದೇ ಚೇಂಜ್ ಆಗ್ತಾ ಇರ್ತಾನೆ, ಮೊಬೈಲ್ ನೇಚರ್ ಅಂತ. ಮೊಬೈಲ್, ಈ ಮೊಬೈಲ್ ನಾವು ತಗೊಂಡು ಓಡಾಡ್ಬೋದು ಅನ್ನೋ ಉದ್ದೇಶಕ್ಕೆ ಮೊಬೈಲ್ ಅಂತ ಬಂದಿರೋದು. ಓಕೆನಾ? ಸೊ ಮ್ಯೂಟಬಿಲಿಟಿಲೂ ಅದೇ ಮೊಬೈಲಿಟಿ, ಮ್ಯೂಟಬಿಲಿಟಿ. ಅರ್ಥ ಆಯ್ತಲ್ವಾ? ಅದೇ ತರ ಸಿಂಕ್ ಆಗುತ್ತಲ್ವ, ಸ್ವಲ್ಪ ಹಿಂಗೆ ನೆನ್ಪಿಟ್ಕೋಬೋದು ನೀವು. ಮ್ಯೂಟಬಿಲಿಟಿ ಅಂತಂದ್ರೆ ಏನು? ಬದಲಾಗೋದು, ಪದೇ ಪದೇ ಚಂಚಲತೆ. ಈಗ ನೋಡ್ರಿ, ಇದಕ್ಕೇನಂತಂದ್ರೆ ಕೆಮಿಲಿಯನ್ ಅಂತ ಕರೀತಾರೆ. ಕೆಮಿಲಿಯನ್ ಆಕ್ಚುಲಿ ಸ್ಪೆಲ್ಲಿಂಗ್ ಪ್ರಕಾರ ಚೆಮಿಲಿಯನ್ ಅಂತ ಆಗುತ್ತೆ. ಸ್ಪೆಲ್ಲಿಂಗ್ ಏನಂತಂದ್ರೆ CHAMELEON ಅಂತ ಬರೀಲಿಕ್ಕೆ ಆಗಲ್ಲ. ಹೇಳಿದ್ನಲ್ಲ, ಹೇಳಿದ್ದು ಕೇಳಿಸ್ತಲ್ವಾ? ಸೊ ಇದು ಚೆಮಿಲಿಯನ್ ಅಂತ. ನಿಮ್ಗೆ ಸ್ಪೆಲ್ಲಿಂಗ್ ಬೇಕಿದ್ರೆ ಆಕ್ಚುಲಿ ಕೇಳ್ತಾರೆ, ನೀವು ಗೂಗಲ್ ಅಲ್ಲಿ ಹೊಡೆದು ಈ ವರ್ಡ್ ಏನು, ಇದು ಪ್ರಾಣಿಗೆ ಒಂದು ವರ್ಡ್ ಹೆಸರು, ಇದು ಉಸಿರುಳ್ಳಿ ಅಂತೀವಲ್ಲ, ಏನಂತಾರೆ ಅದಕ್ಕೆ? ಉಸಿರುಳ್ಳಿನೇ ಅಂತಾರಲ್ವಾ ಕನ್ನಡದಲ್ಲಿ. ಸೊ ಇದಕ್ಕೆ ಪ್ರಾಣಿ ಹೆಸರು. ಇದನ್ನೆಲ್ಲ ವೊಕ್ಯಾಬ್ಯುಲರಿ ಬರಲ್ಲ, ಬಟ್ ಸ್ಪೆಲ್ಲಿಂಗ್ ಅಲ್ಲಿ ಎಲ್ಲರೂ ಕೇಳೋದು ಸಾಧ್ಯತೆ ಇರುತ್ತೆ. ಸ್ಪೆಲ್ಲಿಂಗ್ ನೀವು ಸ್ವಲ್ಪ ಒಂದ್ಸರಿ ನೋಡ್ಕೊಳ್ಳಿ, ಇಂಥವೆಲ್ಲ ಬರ್ತವೆ. ಚೆಮಿಲಿಯನ್ ಅಂತಾನೆ ನೆನ್ಪಿಟ್ಕೊಡ್ರಿ. ಚೆಮಿಲಿಯನ್, CHA, ಕೆಮಿಲಿಯನ್ ಅಲ್ಲ. ಓಕೆ, ಅದು ಓದೋದು ಹೆಂಗೆ? ಕೆಮಿಲಿಯನ್ ಅಂತ. ಕೆಮಿಲಿಯನ್ ಅಂತಂದ್ರೆ ಇದು ಉಸಿರುಳ್ಳಿ. ಸೊ ಇದೇನ್ ಮಾಡುತ್ತೆ? ಪದೇ ಪದೇ ಬಣ್ಣ ಚೇಂಜ್ ಮಾಡ್ತಾ ಇರುತ್ತಲ್ವಾ? ಸೊ ಅದಕ್ಕೆ ಇದೇನು? ಬದಲಾಗುವ ಗುಣ, ಚಂಚಲತೆ. ಅದಕ್ಕೆ ನಾವು ಮ್ಯೂಟಬಿಲಿಟಿ ಅಂತ ಕರಿತೀವಿ. ಓಕೆ, ದ ಇನ್ಹೆರೆಂಟ್ ಸ್ಟೇಟ್ ಆಫ್ ಕ್ವಾಲಿಟಿ ಆಫ್ ಬೀಯಿಂಗ್ ಕಾನ್ಸ್ಟೆಂಟ್ಲಿ ಸಬ್ಜೆಕ್ಟ್ ಟು ಚೇಂಜ್ ಅಂತಂದ್ರೆ ಅದು ಏನೋ ಒಂದು ಕ್ವಾಲಿಟಿ ಪದೇ ಪದೇ ಚೇಂಜ್ ಆಗ್ತಾ ಇರೋದು. ದ ರ್ಯಾಪಿಡ್ ಮ್ಯೂಟಬಿಲಿಟಿ ಆಫ್ ಇಂಟರ್ನೆಟ್ ಟ್ರೆಂಡ್ಸ್ ಮೇಕ್ಸ್ ಮಾರ್ಕೆಟಿಂಗ್ ವೆರಿ ಡಿಫಿಕಲ್ಟ್. ನೋಡ್ರಿ, ಮಾರ್ಕೆಟ್ ಇತ್ತಲ್ಲ, ಮಾರ್ಕೆಟ್ ಅಲ್ಲಿ ನಿಮಗೆ ಒಂದ್ ದಿವಸ ಇನ್ನೊಂದೇನೋ ಬೇಕು, ನಿಮ್ಗೆ ಒಂದ್ ದಿವಸ ಇನ್ನೊಂದೇನೋ ನೋಡ್ತೀರಿ ನೀವು, ಇನ್ನೊಂದ್ ದಿವಸ ಏನ್ ಮಾಡ್ತೀರಿ? ಶಾರ್ಟ್ ಫಿಲ್ಮ್ ನೋಡೇ ಖುಷಿ ಪಡ್ತೀರಾ. ಇನ್ನೊಂದ್ ದಿವಸ ಲಾಂಗ್ ಹೊಡೆದಾಟದ ಫಿಲ್ಮ್ ಬೇಕು, ಇನ್ನೊಂದ್ ದಿವಸ ಲವ್ ಫಿಲ್ಮ್ ಬೇಕು. ಈ ತರ ಇರೋದ್ರಿಂದ ಏನ್ ಮಾಡ್ತಾರೆ? ಮಾರ್ಕೆಟ್, ಫಿಲ್ಮ್ ಮಾಡೋ ಮಾರ್ಕೆಟ್ಗಳು ಏನಾಗ್ತಿದೆ ಅವರಿಗೆ? ವೆರಿ ಡಿಫಿಕಲ್ಟ್ ಆಗ್ತಾ ಇದೆ ಅವರಿಗೆ ಏನ್ ಮಾಡೋದು? ಮಾರ್ಕೆಟಿಂಗ್ ಮಾಡೋದು. ಓಕೆನಾ? ಸಿಕ್ಕಾಪಟ್ಟ ಬದಲಾಗ್ತಿದೆ ನಿಮ್ದು ಟ್ರೆಂಡ್. ಚೇಂಜ್ ಯಾರಿಗೆ ಗೊತ್ತಿಲ್ಲ? ಚೇಂಜ್ ಮಾಡೋದು. ಚೇಂಜ್ಫುಲ್ ಅಂದ್ರೆ ಪದೇ ಪದೇ ಚೇಂಜ್ ಆಗೋದು, ಮ್ಯೂಟಬಿಲಿಟಿ. ಓಕೆ, ಕ್ಯಾಪ್ರಿಷಿಯಸ್ ಅಂತಂದ್ರೆ ಏನು? ಆಕ್ಚುಲಿ ಕ್ಯಾಪ್ರಿಷಿಯಸ್ ನ ಒಂದು ಚೈಲ್ಡ್ಗೆ, ಒಂದು ವೆದರ್ಗೆ ಯೂಸ್ ಮಾಡ್ತಾರೆ ಹೆಚ್ಚಾಗಿ. ಯಾಕೆಂತಂದ್ರೆ ಪದೇ ಪದೇ ಚೇಂಜ್ ಆಗುತ್ತಲ್ಲ, ಮನಸ್ಥಿತಿಯನ್ನ ಚೇಂಜ್ ಮಾಡ್ತಾರೆ. ಕ್ಯಾಪ್ರಿಷಿಯಸ್ ವೆದರ್. ನೋಡ್ರಿ, ಇವತ್ತಷ್ಟೇ ಬಿಸಿಲಿತ್ತು, ಒಂದು 10 ನಿಮಿಷ ಬಿಟ್ಟು ಸರ್ರೋ ಅಂತ ಮಳೆ ಹುಯ್ಯುತ್ತೆ, ಆಮೇಲೆ ಒಂದು 5 ನಿಮಿಷಕ್ಕೆ ಗೊರಾಕರ್ ಬಿಸಿಲು ಬಂದ್ಬಿಡುತ್ತೆ. ಅಂದ್ರೆ ಏನು? ಕ್ಯಾಪ್ರಿಷಿಯಸ್ ಪದೇ ಪದೇ ಚೇಂಜ್ ಆಗುತ್ತೆ. ಅದನ್ನ ಪ್ರಿಡಿಕ್ಟ್ ಮಾಡಕ್ಕೆ ಸಾಧ್ಯ ಇಲ್ಲ. ಅನ್ಪ್ರಿಡಿಕ್ಟೇಬಲ್ ಅಂತೀವಲ್ಲ, ಅನ್ಪ್ರಿಡಿಕ್ಟೇಬಲ್ ವೆದರ್ ಏನಂತೀನೋ ಕ್ಯಾಪ್ರಿಷಿಯಸ್ ಅಂತ. ಅಂದ್ರೆ ಅದನ್ನ ಊಹೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ, ಅಷ್ಟು ಬೇಗ ಚೇಂಜ್ ಆಗ್ತಾ ಇದೆ. ಹುಡುಗಿರ ಮನಸ್ಸು, ಹುಡುಗಿರು ಬೇಜಾರಾಗ್ತಾರೆ, ಈಗ ಸಿಟ್ಟು ಬರುತ್ತೆ. ಹುಡುಗಿರ ಮನಸ್ಸು ಈಸ್ ಎ ಕ್ಯಾಪ್ರಿಷಿಯಸ್ ಮೈಂಡ್. ಅಂದ್ರೆ ಪದೇ ಪದೇ ಅವ್ರು ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ. ನಾರ್ಮಲ್ ಆಗಿ ಗೊತ್ತಿರಲ್ವ ಟ್ರೆಂಡ್, ಇಂಟರ್ನೆಟ್ ಟ್ರೆಂಡ್ ಬರ್ತಾ ಇರ್ತಲ್ಲ ರೀಲ್ಸ್ ಅಲ್ಲಿ, ಹುಡುಗಿರ್ನ ಮಹಿಳೆಯರನ್ನ ಅರ್ಥ ಮಾಡಿಕೊಳ್ಳುವ 100 ಲಕ್ಷ ವಿಧಗಳು, ಅಲ್ಲಿಗೂ ಅರ್ಥ ಮಾಡಿಕೊಳ್ಳಕ್ ಆಗಲ್ಲ. ಅಂದ್ರೆ ಅಷ್ಟು ಬೇಗ ಚೇಂಜ್. ಮೂಡ್ ಸ್ವಿಂಗ್ಸ್ ಅಂದ್ರೆ ಆಕ್ಚುಲಿ ಏನಾಗುತ್ತೆ ಅಂತಂದ್ರೆ ಅದು ಸೈಂಟಿಫಿಕಲಿ ಅಂಡ್ ಫಿಸಿಕಲಿನೂ ಟ್ರೂ. ಏನಂತಾರೆ? ಹುಡುಗಿರಿಗೆ ಮೂಡ್ ಸ್ವಿಂಗ್ಸ್ ಜಾಸ್ತಿ ಅಲ್ವಾ? ಸಿಕ್ಕಾಪಟ್ಟ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ ಅವರಿಗೆ. ಒಂದು ಟೈಮಲ್ಲಿ ಇದ್ದಂಗೆ ಇನ್ನೊಂದು ಟೈಮ್ ಇರಲ್ಲ. ಸಿಕ್ಕಾಪಟ್ಟ ಬೇಗ ಮೂಡ್ ಚೇಂಜ್ ಆಗ್ತಾರೆ. ಮೂಡ್ ಸ್ವಿಂಗ್ಸ್ ಜಾಸ್ತಿ. ಹುಡುಗರಷ್ಟು ಈಸಿ ಅಲ್ಲ, ಬಟ್ ಪೇಷನ್ಸ್ ಅವ್ರಿಗೆ ಜಾಸ್ತಿ ಇರುತ್ತೆ. ಈಗ ನಿಮ್ಮ ಅಮ್ಮ ಇರ್ಬೋದು, ಎಲ್ಲ ಕೆಲಸ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ನಿಮ್ಗೆ ಅಷ್ಟೆಲ್ಲ ಮಾಡ್ತಾರೆ, ನಿಮ್ಗೆ ಅಷ್ಟೊಂದು ಪೇಷನ್ಸ್ ಇದೆಯಾ? ನಿಮಗೆ ಇಲ್ಲ. ಪೇಷನ್ಸ್ ಅವ್ರಿಗೆ ಜಾಸ್ತಿ, ಬಟ್ ಮೂಡ್ ಸ್ವಿಂಗ್ಸ್ ಕೂಡ ಜಾಸ್ತಿ ಅವರಿಗೆ. ಓಕೆನಾ? ಹುಡುಗರ ಹಂಗಲ್ಲ. ಸೊ ಚಂಚಲ ಮನಸ್ಸಿನ ಅಥವಾ ಅಸ್ಥಿರ, ಅಥವಾ ಕ್ಯಾಪ್ರಿಷಿಯಸ್ ಚೈಲ್ಡ್ ಕೂಡ ಹಂಗೆ. ನೋಡ್ರಿ, ಈಗಷ್ಟೇ ನಗಾಡ್ತಾ ಇರುತ್ತೆ ಮಗು, ಆಮೇಲೆ ಅನ್ನಕ್ಕೆ ಬಿಡುತ್ತೆ. ಅಂದ್ರೆ ಕ್ಯಾಪ್ರಿಷಿಯಸ್ ಚೈಲ್ಡ್ ಅಂದ್ರು ಹಂಗೆ ಪದೇ ಪದೇ ಪಟಕ್ಕದ ಚೇಂಜ್ ಆಗ್ಬಿಡೋದು. ಒಂದ್ಸರಿ ನಗಾಡ್ತಾ ಇರುತ್ತೆ, ಒಂದ್ಸರಿ ಸಿಟ್ಟಾಗ್ಬಿಡೋದು, ಒಂದ್ಸರಿ ಒಳ ಕಡಿಯೋದು, ಈ ತರ ಕ್ಯಾಪ್ರಿಷಿಯಸ್ ನೇಚರ್. ಗಿವನ್ ಟು ಸಡನ್ ಅನ್ಅಕೌಂಟೇಬಲ್ ಆರ್ ಅನ್ಪ್ರಿಡಿಕ್ಟೇಬಲ್. ಪ್ರಿಡಿಕ್ಟ್ ಮಾಡಕ್ಕೆ ಸಾಧ್ಯ ಇಲ್ಲ. ಎ ಕ್ಯಾಪ್ರಿಷಿಯಸ್ ಮೌಂಟೇನ್ ಕ್ಲೈಮೇಟ್ ಶಿಫ್ಟೆಡ್ ಟು
ಶಿಫ್ಟ್ ಫ್ರಮ್ ಬ್ರೈಟ್ ಸನ್ ಟು ಹೆವಿ ಸ್ಟ್ರಾಂಗ್ ಅಂತಂದ್ರೆ ಮೌಂಟೇನ್ ಅಲ್ಲಿ ಗುಡ್ಡ ಇದ್ರ ಮೌಂಟೇನ್ ಅಲ್ಲಿ ಏನಾಗುತ್ತೆ, ಸಿಕ್ಕಾಪಟ್ಟ ಬಿಸಿಲಿತ್ತು, ಸಡನ್ ಆಗಿ ಕ್ಲೌಡಿ ವೆದರ್ ಬಂದ್ಬಿಡ್ತು, ಸ್ಟಾರ್ಮ್, ಓಕೆನಾ, ಗುಡುಗು ಸಿಡಿಲು ಬಂದ್ಬಿಡ್ತು ಅಂತ. ಫಿಕಲ್ ಅಂತಂದ್ರೆ ಏನು? ಫಿಕಲ್ ಅಂತಂದ್ರು ಕೂಡ ಅದೇ ಏನು, ಫಿಕರಿಂಗ್ ಅಂತ ಕೇಳಿದಾರೆ ನೀವು. ಫಿಕರಿಂಗ್ ಅಂತ ಒಂದು ವರ್ಡ್ ಇದೆ. ಫಿಕರಿಂಗ್ ಅಂತಂದ್ರೆ ಈ ನಿಮ್ಮ ಮನೆಯಲ್ಲಿ ಜಾತ್ರೆ ಎಲ್ಲ ಲೈಟ್ ಹಾಕಿರುತ್ತೆ, ಮಿಣಿಕಿ 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 ಅನ್ನತ್ತೆ ಲೈಟ್. ಸೊ ಆ ಲೈಟ್ ಇದೆಯಲ್ಲ, ಪಿಕ ಪಿಕ ಅನ್ನತ್ತಲ್ಲ, ಆ ಲೈಟ್ ಫಿಕರಿಂಗ್ ಅಂತ ಕರೀತಾರೆ. ಸೊ ಅದರಲ್ಲಿ ನಿಮ್ಗೆ ನಾರ್ಮಲ್ ಆಗಿ ಗೊತ್ತಿರುತ್ತೆ, ಫಿಕರಿಂಗ್ ಆಫ್ ದ ಲೈಟ್ ಇಸ್ ಫಿಕರಿಂಗ್ ದೇರ್ ಅಂತ ಕರಿತೀವಿ ನಾರ್ಮಲ್ ಆಗಿ. ಸೊ ಗೊತ್ತಿರೋರು ಇದನ್ನ ಹಂಗೆ ರಿಲೇಟ್ ಮಾಡ್ಕೊಳ್ಳಿ, ಫಿಕಲ್ ಅನ್ನೋದಕ್ಕೆ ರಿಲೇಟ್ ಮಾಡ್ಕೊಳ್ಳಿ, ಓಕೆನಾ. ಫಿಕಲ್, ಓಕೆನಾ, ಫಿಕಲ್. ಓಕೆ, ಇದು ನಂಗೆ ಏನು ಟ್ರಿಕ್ಸ್ ಸರಿಯಾಗಿ ನೆನಪಿ ಬರ್ತಾ ಇಲ್ಲ, ಸ್ವಲ್ಪ ಫಿಕಲ್ ನೆನಪಿ ಒಂದೆರಡು ಸರಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಚೇಂಜ್ ಆಗೋದು ಸಡನ್ ಆಗಿ, ಚಂಚಲ, ಫಿಕಲ್. ಓಕೆ, ಚಂಚಲ ಅಥವಾ ನಂಬಲೇ ಅಸಾಧ್ಯ, ನಂಬಕ್ಕೆ ಆಗೋದಿಲ್ಲ ಅಂತ. ಪಿಕ್ ಮಾಡಕ್ಕೆ ಹಿಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ಪಿಕ್ ಮಾಡಿ ಹಿಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ಓಡೋಗ್ಬಿಡುತ್ತೆ, ಅದು ಫಿಕಲ್ ಆಗ್ಬಿಡುತ್ತೆ ಅಂತ. ಹಂಗಾದ್ರೆ ನೆನ್ಪಿಟ್ಕೊಳ್ರಿ. ಓಕೆ, ಓಕೆ. ಚೇಂಜಿಂಗ್ ಫ್ರೀಕ್ವೆಂಟ್ಲಿ, ಎಸ್ಪೆಷಲಿ ಲಾಯಲ್ಟಿ ಆರ್ ಇಂಟ್ರೆಸ್ಟ್. ಒಂದು ನಿಯತ್ತು, ಇಂಟ್ರೆಸ್ಟ್ ಇದೆಯಲ್ಲ, ಅದು ಏನಾಗುತ್ತೆ, ಪದೇ ಪದೇ ಚೇಂಜ್ ಆಗುತ್ತೆ, ನಿಯತ್ತಾಗಿರಲ್ಲ ಅಂತ. ಫಿಕಲ್ ಕನ್ಸ್ಯೂಮರ್ ಟೇಸ್ಟ್ ನೋಡ್ರಿ, ಕನ್ಸ್ಯೂಮರ್ ಇದಾರಲ್ಲ ಅವರು, ಈಗ ನಮ್ಮ ಒಂದು ಈಗಿನ ಜನ್ಜಿ ಕಿಡ್ಸ್, ಇವ್ರೇನಾಗುತ್ತೆ, ಒಂದ್ ದಿವಸ ಕಲರ್ ಜಾತ್ರೆ ಶರ್ಟ್ ಬೇಕು, ಇನ್ನೊಂದ್ ದಿವಸ ಪ್ಲೇನ್ ಆಗಿರೋ ನೀಟಾಗಿರೋ ಶರ್ಟ್ ಬೇಕು, ಇನ್ನೊಂದ್ ದಿವಸ ಹೊರದೋಗಿರೋ ಶರ್ಟ್ ಬೇಕು. ಉತ್ತರ ಪದೇ ಟ್ರೆಂಡ್ ಚೇಂಜ್ ಆಗ್ತಿದೆ. ಸೊ ಅವ್ರನ್ನ ನಂಬಕ್ಕೆ ಆಗೋದಿಲ್ಲ, ಅವ್ರು ಯಾವ್ದಕ್ಕೆ ಸ್ಟಿಕನ್ ಆಗ್ತಾರೆ ಈಗಿನ ಜನ್ಸಿಗಳು ಅಂತ. ಸೊ ಅವರ ಒಂದು ಟ್ರೆಂಡ್ ಏನ್ ಮಾಡ್ತಾರೆ, ಬ್ರ್ಯಾಂಡ್ ಡೈಲಿ ಅವ್ರು ಹೊಸದನ್ನ ಇನೋವೇಟ್ ಮಾಡ್ಬೇಕಾಗಿದೆ, ಅವರು ಹೊಸ ತರಬೇಕಾಗಿದೆ, ಓಕೆನಾ. ಸೊ ಫ್ಲೂಯಿಡ್ ಹೆಂಗೆ ಸರ್, ನೀರ್ ಹೆಂಗೆ ಚೇಂಜ್ ಆಗೋದಕ್ಕೆ ಅಂದ್ರೆ ಹೆಂಗೆ ಅಂತಂದ್ರೆ, ನೀರಿಗೆ ಕೆಂಪು ಕಲರ್ ಹಾಕ್ರಿ ಕೆಂಪಗಾಗತ್ತೆ, ಹಳದಿ ಕಲರ್ ಹಾಕ್ರಿ ಹಳದಿ ಆಗತ್ತೆ, ಏನ್ ಮಾಡ್ತೀರಿ ನೀವು ಅದಾಗ್ಬಿಡ್ತದೆ, ಚೇಂಜ್ ಆಗ್ಬಿಡುತ್ತೆ. ಅಥವಾ ಇನ್ನೊಂದು ರೀತಿ ಹೆಂಗ್ ತಗೊಳ್ತೀರ ಅಂತಂದ್ರೆ, ಈಗ ನೀವು ಒಂದು ಕೋಲ್ಟ್ ಪೀಸ್ ಇದೆ, ಒಂದು ಮರದ ಕೋಲ್ಟ್ ಅಥವಾ ಕಬ್ಬಣದ ತುಂಡು, ಅದನ್ನ ನೀವು ಲೋಟಕ್ಕೆ ಹಾಕ್ರಿ, ಏನಾಗುತ್ತೆ, ಕಬ್ಬಣದ ಪೀಸೇ ಆಗಿರುತ್ತೆ, ಕೋಲ್ಟ್ ಪೀಸೇ ಆಗಿರುತ್ತೆ, ಮರದ ಪೀಸೇ ಆಗಿರುತ್ತೆ. ಅದೇ ನೀವು ಅದನ್ನ ಒಂದು ತಾಳಿಗೆ ಹಾಕ್ರಿ, ಅದೇನಾಗಿರುತ್ತೆ, ಆದ್ರೂ ಅದು ಕಬ್ಬಣದ ಪೀಸ್ ಆಗಿರುತ್ತೆ. ಅದೇ ನೀರಿಗೆ ಹಾಕ್ರೆ, ನೀವು ನೀರನ್ನ ಇದಕ್ಕೆ ಹಾಕ್ರೆ ಈ ಶೇಪಿಗೆ ಬರುತ್ತೆ, ಬಾಕ್ಸ್ ಶೇಪಿಗೆ ಬರುತ್ತೆ. ಅದೇ ಲೋಟಕ್ಕೆ ಹಾಕ್ರೆ ಸಿಲಿಂಡರ್ ಶೇಪಿಗೆ ಬರುತ್ತೆ. ಅಂದ್ರೆ ಅದೇನ್ ಮಾಡುತ್ತೆ, ಸಂದರ್ಭಕ್ಕೆ ತಕ್ಕಂತೆ ಅದರ ಶೇಪ್ ಅನ್ನ, ಗುಣವನ್ನ ಬದಲಾಯಿಸ್ಕೊಳ್ತಾ ಹೋಗುತ್ತೆ. ಸೊ ಫ್ಲೂಯಿಡ್ ಆಲ್ಸೋ, ಇದನ್ನ ನಾವು ಫ್ಲೂಯಿಡ್ ನ ನೌನಾಗಿ ತಗೊಂಡಾಗ ಏನಾಗುತ್ತೆ, ಅದು ನೀರು, ದ್ರವ ಅಂತ ಆಗುತ್ತೆ. ಅದನ್ನ ನೀವು ವರ್ಬ್ ಆಗಿ ತಗೊಂಡ್ರೆ, ಇಲ್ಲಿದೆ ನೋಡಿ, ದ ಮಿಲಿಟರಿ ಸ್ಟ್ರಾಟಜಿ ರಿಮೈನ್ಸ್ ಹೈಲಿ ಫ್ಲೂಯಿಡ್ ಅಂತಂದ್ರೇನು, ಮಿಲಿಟರಿ ಸ್ಟ್ರಾಟಜಿ ಏನ್ ಮಾಡಿದ್ರೆ ಪದೇ ಚೇಂಜ್ ಮಾಡ್ತಾ ಇದ್ದಾರೆ, ಹೈಲಿ ಫ್ಲೂಯಿಡ್, ಪದೇ ಚೇಂಜ್ ಆಗ್ತಾ ಇದೆ. ಯಾಕೆ ಹೇಳ್ರಿ, ದ ಬ್ಯಾಟಲ್ ಡೆವಲಪ್ಸ್, ಯಾಕಂದ್ರೆ ಹಳೆ ಟೆಕ್ನಿಕ್ಸ್ ಎಲ್ಲ ಗೊತ್ತಾಗ್ಬಿಡ್ತು ಎನಿಮಿಗಳಿಗೆ. ಈಗ ಏನ್ ಮಾಡ್ತಾರೆ, ಅವ್ರು ಚೇಂಜ್ ಮಾಡ್ತಾರೆ, ಹೈಲಿ ಫ್ಲೂಯಿಡ್, ಪದೇ ಚೇಂಜ್ ಆಗ್ತಾ ಇದೆ, ಅದು ದ್ರವದ ತರ ಚೇಂಜ್ ಆಗೋದು. ಓಕೆನಾ, ಅರ್ಥ ಆಯ್ತಲ್ವ ಹೇಗೆ ಅಂತ, ಫ್ಲೂಯಿಡ್. ಓಕೆ, ಮರ್ಕೂರಿನ ಅಂದ್ರೂ ಅಷ್ಟೇ, ಮರ್ಕುರಿ ಕೂಡ ಅದೊಂದು ಫ್ಲೂಯಿಡ್ ತರನೇ ಇರುತ್ತೆ, ಓಕೆನಾ. ಹೇಗಿರುತ್ತೆ, ನೀವು ಮರ್ಕ್ಯುರಿ ನೋಡಿರ್ತೀರ ಅಂತ ಕಾಣುತ್ತೆ, ಇದೇ ಕಲರ್ ಇರುತ್ತೆ. ನೀವು ನೆಲದ ಮೇಲೆ ಏನಾದ್ರು ಹಾಕ್ಬಿಟ್ರೆ ಅಂತಂದ್ರೆ ಹೆಂಗ್ ಓಡುತ್ತಂತಾರ ಸ್ಪೀಡ್ ಆಗಿ, ಒಂಥರ ಮರ್ಕ್ಯುರಿ ಸ್ವಲ್ಪ ಫ್ಲೂಯಿಡ್. ಅದು ಮರ್ಕ್ಯುರಿನ ಸೇಮ್ ಆಗಿ ಏನಾಗುತ್ತೆ, ಮರ್ಕ್ಯುರಿ ಆಕ್ಚುಲಿ ಅದನ್ನ ನಾವು ಫ್ಲೂಯಿಡಿಗೆ ಸೇರ್ಸಲ್ಲ, ಓಕೆನಾ, ಬಟ್ ಅದು ಕೂಡ ಫ್ಲೂಯಿಡ್ ತರ ಇರುತ್ತೆ, ಇದೇ ತರ ಫುಲ್ ಬಳುಕಲು ಬಳ್ಳಿಯಾಗಿರುತ್ತೆ. ಅದನ್ನ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ, ನೀವು ಅದಕ್ಕೂ ಕೂಡ ಲೋಟ ಆಗುತ್ತೆ, ಇದಕ್ಕೆ ಹಾಕ್ರೆ ಇದಕ್ಕಾಗುತ್ತೆ ಅದು. ಸೊ ಅದು ಏನಾಗುತ್ತೆ, ಮರ್ಕ್ಯುರಿ ಎಷ್ಟು ಸ್ಪೀಡ್ ಆಗಿ ಓಡುತ್ತೆ, ಚೇಂಜ್ ಆಗುತ್ತೆ ಅಂತಂದ್ರೆ, ಅದು ನೀವು ಅದ್ ನೆಲದ ಮೇಲೆ ಹಾಕ್ರಿ, ಕೆಸುವಿನ ನೆಲ ಮೇಲೆ ನೀರ್ ಹಾಕ್ತಿರ ಗೊತ್ತಾ, ಹೆಂಗೆ ಉದ್ರು ಓಡೋಗುತ್ತಲ್ವ, ಅದೇ ತರ ಒಂಥರ ಓಡೋಗುತ್ತೆ ಇದು, ಬೇಗ ಒಂದು ಪ್ಲೇಸ್ ಅಲ್ಲಿ ಇರೋದಿಲ್ಲ ಇದು. ಸೊ ಅಷ್ಟೊಂದು ಚುರುಕಾಗಿರುತ್ತದೆ, ಬೇಗ ಹೋಗುತ್ತೆ ಇದು ಮರ್ಕ್ಯುರಿ. ಸೊ ಮರ್ಕ್ಯುರಿ ಅಂತ ಯೂಸ್ ಮಾಡ್ತಾ ಇದಾರೆ ಅಂತಂದ್ರೆ, ಹಿ ಇಸ್ ವೆರಿ ಮರ್ಕ್ಯುರಿಯಲ್ ಅಂತಂದ್ರೆ ವೆರಿ ಚುರುಕಾಗಿದ್ದಾನೆ ಅವನು, ಪಟ ಏನು ಬೇಗ ಮಾಡ್ತಾನೆ ಅಂತ, ಆ ತರ ಆಗುತ್ತೆ. ಪಾಸಿಟಿವ್ ವರ್ಡ್, ಓಕೆ, ಇದ್ರ ತರ ಚೇಂಜ್ ಆಗೋದು ಅನ್ನೋ ತರ ಅಲ್ಲ, ಪಾಸಿಟಿವ್ ವರ್ಡ್, ಪಾಸಿಟಿವ್ ಆಗಿ ಚೇಂಜ್ ಆಗೋದು. ಓಕೆ, ಸಬ್ಜೆಕ್ಟ್ ಟು ಸಡನ್ ಆರ್ ವಾಲಟೈಲ್ ಚೇಂಜ್ ಇನ್ ಎ ಮೂಡ್ ಆರ್ ಮೈಂಡ್ ಆಫ್ ಸ್ಟೇಟ್, ನಿಮ್ಮ ಮೆಂಟಾಲಿಟಿ ಅಥವಾ ಮೂಡ್ ಅಲ್ಲಿ ಇರುವುದು. ಮರ್ಕ್ಯೂರಿಯಲ್ ನೇಚರ್ ಅಂತಂದ್ರೆ ಪದೇ ಚೇಂಜ್ ಆಗ್ತಾನೆ, ಬೇಗ ಚೇಂಜ್ ಆಗ್ತಾನೆ, ವೆರಿ ಸ್ಪೀಡ್ ಅಂತ. ಹೀಸ್ ಹೈಲಿ ಮರ್ಕ್ಯೂರಿಯಲ್ ಟೆಂಪರ್ ಮೇಡ್ ಹಿಮ್ ಡಿಫಿಕಲ್ಟ್ ಟು ವರ್ಕ್ ವಿತ್ ಅಂತಂದ್ರೆ, ಅವನು ವೆರಿ ಮರ್ಕ್ಯೂರಿಯಲ್ ಟೆಂಪರ್ ಅಪ್ಪ, ಈಗಿದ್ದಾಗ ಆಮೇಲೆ ಇರಲ್ಲ, ಪಟ್ಟ ಎಲ್ಲಿ ನೋಡು ಈಗ ಹಿಂಗಿರ್ತಾನೆ, 5 ನಿಮಿಷಕ್ಕೆ ಇನ್ನೊಂದು ಎಂತದ್ದು ಮಾತಾಡ್ತಿರ್ತಾನೆ, ಅವನ ಜೊತೆ ವರ್ಕ್ ಮಾಡೋದೇ ಕಷ್ಟ ಮರ್ಯ, ಆತರ. ಅನ್ಸರ್ಟೈನ್ ಏನ್ ಹೇಗೆ ನೋಡ್ಕೊಳ್ತೀರಾ ನೀವು? ಸರ್ಟೈನ್ ಅಂತಂದ್ರೆ ಏನು ನಿಮಗೆ ಗೊತ್ತಿರುತ್ತೆ, ಸರ್ಟೈನ್, ಇಟ್ಸ್ ಸರ್ಟೈನ್ಲಿ ರೈನ್ ಈಸ್ ಹ್ಯಾಪನ್ ಟುಡೇ ಅಂತಂದ್ರೆ ಇವತ್ತು ಮಳೆ ಬರುತ್ತೆ ಅಂತ ಸರ್ಟೈನ್. ಬಟ್ ನೋಡ್ರಿ ಗೋರಾಕಾರ ಬಿಡಿಸ್ಲು, ಇವಾಗಿನ ವೆದರ್ನ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲಲ್ವಾ, ಅನ್ಸರ್ಟೈನಿಟಿ, ಇದು ಎಲ್ರಿಗೂ ಗೊತ್ತಿರುತ್ತೆ ನಾರ್ಮಲ್ ಆಗಿ. ಈ ವರ್ಡ್ ನಾನು ಜಾಸ್ತಿ ಎಕ್ಸ್ಪ್ಲೈನ್ ಮಾಡಲ್ಲ. ಅನ್ಸರ್ಟೈನ್, ಸಣ್ಣ ಮಕ್ಕಳು ಇದು ಗೊತ್ತಿರುತ್ತೆ. ಇಲ್ಲೊಂದು ಚಡ್ಡಿ ಹಾಕೊಳ್ದಾರ ಒಂದು ಹುಡುಗ ಹೋಗ್ತಾನೆ, ಇಲ್ಲಿ ಚಡ್ಡಿ ಹಾಕೊಂಡಿಲ್ಲ, ಎತ್ತಮ್ಮ ಬರಲ್ಲ,
ಅನ್ಸರ್ಟೈನ್ ಅಂದ್ರೆ ಗೊತ್ತಾ ನಿಂಗೆ? ಅನ್ಸರ್ಟೈನ್. ಹಾ ಅಣ್ಣ ಗೊತ್ತಣ್ಣ. ಅನ್ಸರ್ಟೈನ್ ಅಂದ್ರೆ ಯಾರಿಗೂ ಗೊತ್ತೇ ಆಗಲ್ಲ, ಏನ್ ಮಾಡಕ್ಕಲ್ಲ ಅದು ಅಂತ ನಾನು ನೋಡಿ ಹೇಳ್ಕೊಂಡು ಹೋದ. ನಾನು ಚಡ್ಡಿ ಹಾಕಕ್ ಬಂದಿಲ್ಲ ನೀಗ ಅಂತ ಹುಡುಗ ಹೇಳ್ತಾನೆ, ನಿಮ್ಗೆ ಗೊತ್ತಿರಲ್ಲ ಅನ್ಸರ್ಟೈನ್, ಎಲ್ರಿಗೂ ಗೊತ್ತಿರಲ್ಲ. ಓದ್ಕೊಳ್ರಿ ಸ್ವಲ್ಪ ಕೆಳಗಡೆ. ವಲಟೈಲ್ ನೇಚರ್ ಅಂತಂದ್ರೇನು? ವಲಟೈಲ್ ನೇಚರ್ ಅಂತಂದ್ರೆ ಪದೇ ಪದೇ ಚೇಂಜ್ ಆಗೋದು. ಇಲ್ಲ ಆಲ್ರೆಡಿ ಬಂತು ನೋಡ್ರಿ, ವಲಟೈಲ್ ಚೇಂಜಸ್ ಇನ್ ಮೂಡ್ ಅಂತಂದ್ರೆ, ವಲಟೈಲ್ ಅಂತಂದ್ರೆ ಪದೇ ಪದೇ ಚೇಂಜ್ ಆಗೋದು. ವಲಟೈಲ್ ಎಕಾನಮಿ ಅಂತ ಕರಿತೀವಿ. ಎಕಾನಮಿ ಇವತ್ತಿದ್ದಂಗೆ ಸ್ಟಾಕ್ ಮಾರ್ಕೆಟ್ ಇವತ್ತು ಲಾಭದಲ್ಲಿದ್ರೆ ನಾಳೆ ನಷ್ಟದಲ್ಲಿರುತ್ತೆ. ವಲಟೈಲ್ ಎಕಾನಮಿ, ವಲಟೈಲ್. ಓಕೆ, ಇದಕ್ಕೆ ಟ್ರಿಕ್ಸ್ ಏನ್ ನೆನ್ಪಿಟ್ಕೋಬೋದು ನೀವು? ವಲಟೈಲ್ ನೋಡ್ರಿ ಏನ್ ನೆನ್ಪಿಟ್ಕೋಬೋದು ಅಂತ. ಲಿಯಬಲ್ ಟು ಚೇಂಜ್ ರ್ಯಾಪಿಡ್ಲಿ ಆರ್ ಅಂಡ್ ಅನ್ಪ್ರಿಡಿಕ್ಟಬಲಿ. ರ್ಯಾಪಿಡ್ ಆಗಿ ಅಥವಾ ಅನ್ಪ್ರಿಡಿಕ್ಟಬಲ್ ಆಗಿ ಚೇಂಜ್ ಆಗ್ತಾ ಇರುತ್ತೆ ಇದು. ಏನೀಗ ನೋಡಿ ಸ್ಟಾಕ್ ಮಾರ್ಕೆಟ್ ಎಲ್ಲ ಚೇಂಜ್ ಆಗುತ್ತೆ, ಹಾಗೆ ನೋಡ್ರಿ ಸ್ಟಾಕ್ ಪ್ರೈಸ್ ಇಂಡೆಕ್ಸಸ್ ಆರ್ ವಾಲಟೈಲ್ ಡ್ಯೂರಿಂಗ್ ಇಂಟೆನ್ಸ್ ಪೊಲಿಟಿಕಲ್ ಶಿಫ್ಟ್. ನೋಡ್ರಿ ಯಾವ್ದೋ ಒಂದು ಪಕ್ಷ ಇವತ್ತು ವಿನ್ ಆಗುತ್ತೆ, ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇದಾರೆ ಈ ಪಕ್ಷ ವಿನ್ ಆಗುತ್ತೆ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ಸುಯ್ ಅಂತ ರೈಸ್ ಆಗುತ್ತೆ. ನಾಳೆ ಎಲೆಕ್ಷನ್ ಅಲ್ಲಿ ಅವೆಲ್ಲ ಕ್ಷೇತ್ರಗಳ ಹಿನ್ನಡೆ ಆಯ್ತು ಅಂತಂದ್ರೆ ಸುಯ್ ಅಂತ ಡೌನ್ ಆಗುತ್ತೆ. ಸೊ ಅರ್ಥ ಏನು? ಅದು ಫೇವರ್ ಆಗಿರೋ ಪಕ್ಷ ಏನಾದ್ರು ಬಂತಂದ್ರೆ ಚೇಂಜ್, ಅಷ್ಟೊಂದು ವಾಲಟೈಲ್ ಚೇಂಜ್ ಆಗ್ತಿರುತ್ತೆ. ಒಂದೊಂದು ಸೀಟ್ ಎಕ್ಸ್ಚೇಂಜ್ ಆಗ್ತಿದ್ರು ಸ್ಟಾಕ್ ಮಾರ್ಕೆಟ್ ಡಮಾರ್ ಡಿಮಾರ್ ಅಂತಿರುತ್ತೆ. ಸೊ ಅರ್ಥ ಆಯ್ತಲ್ವಾ ಹೇಗಿದೆ ಅಂತ? ವಾಲಟೈಲ್ ನೇಚರ್. ಓಕೆ, ಈಸಿ ಇದೆ. ವಾಲಟೈಲ್ ನಾರ್ಮಲ್ ಆಗಿ ಎಲ್ರು ಯೂಸ್ ಮಾಡ್ತಾರೆ ವಾಲಟೈಲ್ ಎಕಾನಮಿ ಅಂತ. ಸೊ ಗೊತ್ತಿಲ್ಲದೆ ಇರೋರು ಸ್ವಲ್ಪ ನೋಡ್ಕೊಳ್ಳಿ ಸ್ಟಾರ್ ಮಾರ್ಕೆಟ್. ಅನ್ಪ್ರಿಡಿಕ್ಟೇಬಲ್, ಇದನ್ನ ಎಕ್ಸ್ಪ್ಲೇನ್ ಮಾಡಲ್ಲಪ್ಪ, ನಾನಂತ ಎಕ್ಸ್ಪ್ಲೇನ್ ಮಾಡಲ್ಲ. ದಾಳ ಇದೆಯಲ್ಲ, ದಾಳ ನೀವು ಹಾಕಿದ್ರೆ ನಿಮ್ಗೆ ಗೊತ್ತಿರುತ್ತೆ ಎರಡು ಬೀಳುತ್ತೆ. ಶಕುನಿ ಮನೆ ದಾಳ ಬಿಡ್ರಿ, ಅದು ಬೇರೆ. ಪಿತೃ ಅಂತ ಹಿಂಗೆ ಹಾಕ್ರೆ ಅವ್ನು ಹೇಳ್ದೆ ಬೀಳುತ್ತೆ, ಅದು ಬೇರೆ. ಇದೀಗ ಈ ದಾಳದಲ್ಲಿ ನೀವು ಹಾಕ್ರೆ ಯಾವ್ದು ಬೀಳುತ್ತೆ ಅಂತ ಒಂದರ ಬೀಳುವುದು, ಎರಡರ ಬೀಳುವುದು, ಮೂರರ ಬೀಳುವುದು. ಸೊ ದಟ್ಸ್ ಕಾಲ್ಡ್ ಅನ್ಪ್ರಿಡಿಕ್ಟೇಬಲ್. ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ಊಹೆ ಸಾಧ್ಯ ಮಾಡೋಕ್ಕಾಗಲ್ಲ. ಎಷ್ಟು ಪದೇ ಪದೇ ಚೇಂಜ್ ಆಗತ್ತೆ ಅದು, ಅದನ್ನ ಊಹೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ. ಸರ್ಟೈನ್, ಈಗ ಅಪೋಸಿಟ್ ವರ್ಡ್. ಇಷ್ಟ ತನಕ ಅನ್ಸರ್ಟೈನ್ ಬಂತಲ್ಲ, ಅನ್ಸರ್ಟೈನ್ ಆಪೋಸಿಟ್ ಸರ್ಟೈನ್. ಯಾರಿಗೆ ಗೊತ್ತಿಲ್ಲ ಅದು ಸರ್ಟೈನ್? ಸರ್ಟೈನಿಟಿ ಅಂತ. ಅನ್ಸರ್ಟೈನ್ ಅಂತಂದ್ರೆ ಏನು? ಸಣ್ಣ ಚಡ್ಡಿ ಹಾಕಿಳಿದ್ರೆ ಹುಡುಗಾಡ್ದ ಅನ್ಸರ್ಟೈನ್. ಅವನಿಗೆ ಸರ್ಟೈನ್ ಗೊತ್ತಿರಲ್ವಾ? ಗೊತ್ತಿರುತ್ತೆ, ಅವ್ನು ಹೋದ ಇಲ್ಲ ಕೇಳ್ತಿದ್ದೆ ತಮ್ಮ ಅಂತ ಕರೆದು. ಅರ್ಥ ಆಯ್ತಲ್ವಾ? ಸೊ ಒಂದು ಸರ್ಟೈನ್ ಅಂತಂದ್ರೇನು? ಎಲ್ರಿಗೂ ನಿಸ್ಸಂದೇಹವಾಗಿ ಖಚಿತವಾಗಿ ಗೊತ್ತಿರೋದು ಸರ್ಟೈನ್. ಓಕೆ, ಇಟ್ ಇಸ್ ರೈನ್ ಸರ್ಟೈನ್ಲಿ ಹ್ಯಾಪನ್ ಟುಡೇ ಅಂತಂದ್ರೆ 100% ಆಗುತ್ತೆ ಇವತ್ತು ರೈನ್ ಅಂತ, ಆಲ್ಮೋಸ್ಟ್ ಆಗತ್ತೆ ಅಂತ. ಎಸ್ಟಾಬ್ಲಿಷ್ ಬಿಯಾಂಡ್ ದ ಶಾಡೋ ಆರ್ ಡೌಟ್. ನಮ್ಮ ಡೌಟೇ ಇಲ್ಲ ಪಕ್ಕ ಅಂತ. ಬಿಯಾಂಡ್ ಅಂತಂದ್ರೆ ಅದಕ್ಕಿಂತ ಮೀರಿ, ನಮ್ಮ ಡೌಟಿನ್ಗಿಂತ ಮೀರಿ ಆಗುತ್ತೆ ಅಂತ. ಇನ್ ಎ ಸರ್ಟೈನ್, ಇಟ್ ಇಸ್ ಸರ್ಟೈನ್ ದಟ್ ರೆಗ್ಯುಲರ್ ಎಕ್ಸಸೈಸ್ ಇಂಪ್ರೂವ್ ಓವರ್ ಹೆಲ್ತ್. ನೋಡ್ರಿ ಇದು ಸರ್ಟೈನ್ ಏನೋ, ನಿಮ್ಮ ರೆಗ್ಯುಲರ್ ಆಗಿ ನೀವು ಎಕ್ಸಸೈಸ್ ಮಾಡ್ತಾ ಇದ್ರೆ ನಿಮ್ಮ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಇಟ್ಸ್ ಅ ಸರ್ಟೈನ್. ಕಾನ್ಸ್ಟ್ಯಾಂಟ್, ಆಗೇನಾಗ್ತಾ ಇತ್ತು? ಚೇಂಜ್ ಆಗ್ತಾ ಇತ್ತು. ಮರ್ಕುರಿ ಹಿಂಗ್ ಓಡ್ತಾ ಇತ್ತು. ನೀರು ಈ ಪಾತ್ರೆ ಹಾಕ್ರೆ ಪಾತ್ರೆಗೆ ಹಂಗಿತ್ತು, ಈಗ ಲೋಟಕ್ಕೆ ಹಾಕ್ರೆ ಲೋಟ ಆಯ್ತು. ಅಥವಾ ಏನಾಗಿತ್ತು? ಮ್ಯೂಟಬಿಲಿಟಿ, ಸಿಕ್ಕಾಪಟ್ಟ ಚೇಂಜ್ ಆಗೋದು. ಕ್ಯಾಪ್ರಿಷಿಯಸ್ ವೆದರ್, ಒಂದು ಮಳೆ ಬರುತ್ತೆ, ಬಿಸಿಲು ಬರುತ್ತೆ, ಕ್ಯಾಪ್ರಿಷಿಯಸ್ ಆಗ್ತೈತಿ. ಈಗೇನು ಕಾನ್ಸ್ಟೆಂಟ್, ಒಂದೇ ತರ ಸ್ಥಿರವಾಗಿ, ಕಾನ್ಸ್ಟೆಂಟ್ ನೇಚರ್. ಎಕ್ಸ್ಪ್ಲೇನ್ ಮಾಡ್ಬೇಕು ಇದನ್ನ. ಕಾನ್ಸ್ಟೆಂಟ್ ಎಲ್ರಿಗೂ ಗೊತ್ತಿರುತ್ತೆ. ಕಾನ್ಸ್ಟೆಂಟ್ ಆಗಿರೋದು ಒಂದು ಕಾನ್ಸ್ಟೆಂಟ್ ಆಗಿರು, ಇಲ್ಲ ಬಿಟ್ಟು ಹೋಗು. ಪದೇ ಪದೇ ಮೂಡ್ ಹಾಳು ಮಾಡ್ಬಿಡೋಣ ಅಂತ ಅಂತೀವಿ, ಕೇಳ್ತೀವ ನಾವು, ಕೇಳಿರ್ತೀರಲ್ವಾ? ಸೊ ರಿಮೈನಿಂಗ್ ಎಕ್ಸಾಕ್ಟ್ಲಿ ಸೇಮ್, ಒಂದೇ ತರದ್ದು ಕಾನ್ಸ್ಟೆಂಟ್ ಆಗಿರೋದು ಅಂತ. ಓಕೆ, ಎಕ್ಸಾಂಪಲ್ ನೋಡ್ಕೊಳ್ಳಿ. ಇಮ್ಯೂಟೇಬಲ್ ಆಗಲೇ ಬಂತು, ಮ್ಯೂಟೇಬಲ್ ಅಂತ ಬಂತು. ಓಕೆ, ಮ್ಯೂಟೆಬಿಲಿಟಿ ಅಂತ ಬಂತು. ಓಕೆನಾ, ಮ್ಯೂಟೆಬಿಲಿಟಿ ಅಂತ ಬಂತು. ಮ್ಯೂಟೇಬಲ್, ಎಲ್ಲ ಒಂದೇ. ಸೊ ಮ್ಯೂಟೇಬಲ್ಗೆ ಆಪೋಸಿಟ್ ಇಮ್ಯೂಟೇಬಲ್. ಇದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕು ನಾನು. ಮ್ಯೂಟೇಬಲ್ ಅಷ್ಟೊಂದು ಟೈಮ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು, ಮೊಬೈಲ್ ಎಲ್ಲ. ಸೊ ಇಮ್ಯೂಟೇಬಲ್ ಅಲ್ಲೇ ಬರುತ್ತೆ, ಸೇಮು. ಓಕೆನಾ, ಅದರದ್ದೇ ಆಪೋಸಿಟ್. ಮ್ಯೂಟೇಬಲ್ ಗೊತ್ತಿದ್ರೆ ಮ್ಯೂಟೇಬಿಲಿಟಿ ಗೊತ್ತಿದ್ರೆ ಇಮ್ಯೂಟೇಬಲ್, ಇದ್ರ ಆಪೋಸಿಟ್ ನಿಂತ್ಕೊಳ್ಳೋದು. ಇದು ಸಡನ್ ಆಗಿ ಅಂದ್ರೆ ಏನೋ ಶಾಶ್ವತ ಆಗಿರೋದು, ಪದೇ ಪದೇ ಚೇಂಜ್ ಆಗೋದಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಇನ್ವೇರಿಯೇಬಲ್, ಇದು ಯಾರಿಗೆ ಗೊತ್ತಿಲ್ಲ, ಬರೀ ಈಸಿ ವರ್ಡ್ ಗೊತ್ತಿದವಲ್ಲ. ವೆರೈಟಿ ಅಂತಂದ್ರೆ ನಿಮ್ಗೆ ವೆರೈಟಿ ಬೇಕು. ಅಮ್ಮ ನಂಗೆ ಇವತ್ತು ಬೇಡ ವೆರೈಟಿ ತಿಂಡಿ ಬೇಕು, ಅಮ್ಮ ನಂಗೆ ಇನ್ನೊಂದು ವೆರೈಟಿ ಬ್ಯಾಗ್ ಬೇಕು, ವೆರೈಟಿ ಶೂಸ್ ಬೇಕು. ವೆರೈಟಿ ಇನ್ ವೇರಿ, ನಿಮ್ಮ ಥಿಂಗ್ಸ್ ವೇರಿ ಆಗ್ತಿದೆ. ಬಟ್ ಇಲ್ಲಿ ಆಕ್ಚುಲಿ ಸಿನೋನಿಮ್ ವೇರಿ ಕೂಡ ಆಗತ್ತೆ. ಅನ್ಪ್ರಿಡಿಕ್ಟಬಲ್, ವಾಲಟೈಲ್ಗೆ ವೇರಿ ಅನ್ನೋದು ಆಗುತ್ತೆ. ವೆರಿ ಅಲ್ಲ, ವೇರಿ, VARY, ವೇರಿ ಕೂಡ ಆಗುತ್ತೆ, ಬೇಕಾದ್ರೆ ಬರ್ಕೊಳ್ಳಿ. ಓಕೆನಾ, ವೇರಿ ಅನ್ನೋದು ಕೂಡ ಅದಕ್ಕೆ ಸಿನೋನಿಮ್ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ? ಇನ್ವೇರಿಯೇಬಲ್, ವೇರಿ ಆಗ್ತಾ ಇಲ್ಲ ಇದು. ಓಕೆನಾ, ವೇರಿಯೇಬಲ್ ಅಲ್ಲಿ ಆಗುತ್ತೆ, ವೇರಿಯೇಬಲ್ ಚೇಂಜ್ ಆಗುತ್ತೆ ಇದು. ಸೊ ಇನ್ವೇರಿಯೇಬಲ್ ಏನಾಗುತ್ತೆ? ಚೇಂಜ್ ಆಗಲ್ಲ. ಓಕೆ, ಏಕರೂಪ, ಎಂದಿಗೂ ಬದಲಾಗಲ್ಲ. ಗೊತ್ತಾ? ಇನ್ವೇರಿಯೇಬಲ್. ಓಕೆ, ಎಕ್ಸಾಂಪಲ್ ನೋಡಿ, ಈಸಿ ಇದೆ, ಒಂದು ಜಾಸ್ತಿ ಅದಕ್ಕೆಲ್ಲ ನಾನು
ಟೈಮ್ ಕೊಡ್ತಾ ಹೋದ್ರೆ ಸಿಕ್ಕಾಪಟ್ಟೆ ಟೈಮ್ ಆಗುತ್ತೆ. ಆಲ್ರೆಡಿ ಎಷ್ಟಾಯ್ತು ಈಗ ಟೈಮು? 1 ಗಂಟೆ ಆಯ್ತಲ್ವಾ? ನಾನು ಅದು ಸಣ್ಣ ಪುಟ್ಟ ವರ್ಡ್ಗೆಲ್ಲ ನಿಮಗೆ ಹೇಳ್ತಾ ಹೋದ್ರೆ ಏನಾಗುತ್ತೆ, ಸಿಕ್ಕಾಪಟ್ಟ ಲೆಂದಿ ಆಗ್ಬಿಡುತ್ತೆ ವಿಡಿಯೋ. ಈಸಿ ವರ್ಡ್ಗಳು ನೀವು ಹಂಗೆ ಜಸ್ಟ್ ಬರ್ಕೊಂಡ್ರೆ ಸಾಕದ, ಇದಕ್ಕೆ ಸಿನೋನಿಮ್ ಆಗತ್ತೆ ಅಂತ. ಅದಕ್ಕೂ ನೀವು ಎಲ್ಲ ಎಕ್ಸ್ಪ್ಲೈನ್ ಮಾಡೋದೆಲ್ಲ ಬೇಕಾಗಿಲ್ಲ. ಓಕೆ, ಸ್ಟಡಿ ಆಗಿರೋದು. ಸ್ಟಡಿ ಅಂದ್ರೆ ಎಲ್ರಿಗೂ ಗೊತ್ತಾ, ಸ್ಟಡಿ ಬೇರೆ, STUDY, ಸ್ಟಡಿ ಅದು ಓದೋದು. ಇದು ಸ್ಟಡಿ. ಹಾಡು ಕೇಳಿದ್ರಲ್ವಾ, ನಮ್ಮ ಶರಣಂದು ವಿಜಯ್ ಪ್ರಕಾಶ್ ಫಿಲ್ಮ್ ಹಾಡಿರೋದು, ಕುಡಿದರು ವಾಕಿಂಗ್ ಸ್ಟಡಿ ಆಗಿರಬೇಕು ಅಂತಂದ್ರೇನ, ವಾಕಿಂಗ್ ಡಿಂಗೆ 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 ಹೋಗ್ಬೇಕು ಅಂತಿಲ್ಲ, ಸ್ಟಡಿ ಆಗಿರ್ಬೇಕು, ಸ್ಟಿಫ್ ಆಗಿ ನಡಿಬೇಕು. ಈಗ ನಿಮ್ಮ ಮನೇಲಿ ಯಾರು ಕುಡ್ಕೊಂಡ್ ಬಂದ್ರು ಹಂಗೆ ಮಾತಾಡ್ತಾರೆ ನೋಡಿ, ಐ ಆಮ್ ಸ್ಟಡಿ, ಸ್ಟಿಫ್ ಅಂಡ್ ಸ್ಟಡಿ ಐ ಆಮ್. ನಾನು ಕುಡ್ದಿರ್ಬೋದು ಬಟ್ ಸ್ಟಡಿ ಆಗಿದ್ದೀನಿ, ನಾನು ಐ ಆಮ್ ಸ್ಟಡಿ ಅಂದ್ರೆ ಅರ್ಥ ಏನೋ, ಅವ್ರು ಏನಕ್ಕೆ ಹಂಗೆ ಹೇಳ್ತಾರೆ ಅಂದ್ರೆ, ನಾನು ಗಟ್ಟಿಯಾಗಿ ನಿಶ್ಚಲವಾಗಿದ್ದೀನಿ, ಸ್ಟಡಿ ಆಗಿದ್ದೀನಿ, ನಾನು ಚೇಂಜ್ ಆಗಲ್ಲ, ಪಕ್ಕಾ ಇದ್ದೀನಿ, ನಾನು ವಾಲಾಡಲ್ಲ ಅಂತ. ಓಕೆ, ಫರ್ಮ್ಲಿ ಫಿಕ್ಸ್ಡ್, ಸಪೋರ್ಟೆಡ್, ಬ್ಯಾಲೆನ್ಸ್ಡ್, ನಾಟ್ ಶೇಕಿಂಗ್ ಆರ್ ವೇವಿಂಗ್. ಯು ನೀಡ್ ಅ ಸ್ಟಡಿ ಕ್ಯಾಮ್ರಾ, ಟ್ರೈಪಾಡ್, ಫಿಲ್ಮ್, ಶಾರ್ಟ್ ವಿಡಿಯೋ ಆರ್ ಟ್ಯುಟೋರಿಯಲ್ಸ್. ನೋಡಿ, ನಿಮ್ಗೆ ಏನಾದ್ರು ವಿಡಿಯೋ ಮಾಡ್ಬೇಕಂದ್ರೆ ಅಥವಾ ಏನೋ ಶಾರ್ಟ್ ವಿಡಿಯೋ ಮಾಡ್ಬೇಕಂದ್ರೆ ಒಂದು ಟ್ರೈಪಾಡ್ ಬೇಕು. ಅದು ನೆಟ್ ನಿಂತ್ಕೋಬೇಕು. ಅಳ್ಳಾಡ್ತಿದ್ರೆ ಕ್ಯಾಮ್ರಾ ಇಟ್ಟ ತಕ್ಷಣ ಬಿದ್ದೋದ್ರೆ ಅದು ಸ್ಟಡಿ ಆಗಿರುತ್ತಾ ಇಲ್ಲ ಅಂತ. ಈಕ್ವಿವೊಕೇಟ್ ಅಂತಂದ್ರೆ ಈಕ್ವಿವೊಕೇಟ್. ಓಕೆ, ಅಲ್ಲಿ ವರ್ಡ್ ಮುಗೀತಲ್ವ ಅದು? ಹೌದು. ಓಕೆ, ಸ್ಟಡಿ ಅಂತಂದ್ರೆ ಸ್ಟಡಿ ಸ್ಟಿಫ್ ಆಗಿರೋದಾಯ್ತು. ಈಗ ಈಕ್ವಿವೊಕೇಟ್ ಇನ್ನೊಂದು ವರ್ಡ್ ಸೆಪ್ರೇಟ್, ನೆಕ್ಸ್ಟ್ ವರ್ಡ್ ಇದೀಗ. ಅಲ್ಲಿ ಏನಾಗಿತ್ತು, ಒಂದು ವೇರಿ ಆಗ್ತಾ ಇತ್ತು, ಚೇಂಜ್ ಆಗ್ತಾ ಇತ್ತು, ಆಮೇಲೆ ಸ್ಟಡಿ ಆಗಿ ನಿಲ್ತಾ ಇತ್ತು. ಈಗ ಬೇರೆ ವರ್ಡ್, ಹೊಸ ವರ್ಡ್ ಈಕ್ವಿವೊಕೇಟ್, ದ್ವಂದ್ವ ಅಂತ ಬರ್ತದೆ. ಅಡ್ಡಗೋಡೆ ಮೇಲೆ ದೀಪ ಇಡೋದು, ಅತ್ಲಾಗೂ ಮಾತಾಡೋದು ಇತ್ಲಾಗೂ ಮಾತಾಡೋದು. ಸೊ ಅರ್ಥ ಆಯ್ತಲ್ಲ, ಅಡ್ಡಗೋಡೆ ಮೇಲೆ ದೀಪ ಇಟ್ಟ ಅಂತೀನಲ್ಲ, ಅವ್ನು ಈಕ್ವಿವೊಕೇಟ್. ನೋಡ್ರಿ, ಈಕ್ವಲ್ ಆಗಿ ಮಾಡ್ತಿದ್ದಾನೆ. ವೊಕೇಟ್, ವೋಕಲ್ ಅಂತಂದ್ರೆ ವೋಕಲ್ ಅಂತಂದ್ರೆ ಮಾತಾಡೋದು, ವೋಕಲ್ ನಿಮ್ ಬಾಯಲ್ಲಿ ಹೇಳೋದು, ವೋಕಲ್ ಅಂತ, ವೋಕಲ್ಸ್ ಅಂತೀವಲ್ಲ. ಸೊ ಈಕ್ವಿವೊಕೇಟ್ ಅಂತಂದ್ರೇನು, ಈಕ್ವಲ್ ಆಗಿ ಆ ಕಡೆನೂ ಮಾತಾಡ್ತಾನೆ, ಈ ಕಡೆನೂ ಮಾತಾಡ್ತಾನೆ, ಆಮೇಲೆ ಹೇಳ್ತಾನೆ. ಫಸ್ಟಿಗೆ ಹೇಳ್ತಾನೆ, ಏನೋ ಒಂದು ಮ್ಯಾಟ್ರ್ ಆಗಿರುತ್ತೆ, ಇದನ್ನ ಮಾಡಬಾರ್ದು ಕಣಪ್ಪ, ಸರಿ ಇಲ್ಲ, ಏನೋ ಎಡವಟ್ ಆಗೋ ಚಾನ್ಸ್ ಇರ್ತತೆ, ಬಟ್ ಓಕೆ ಮಾಡಿದ್ರು ಅಡ್ಡಿಲ್ಲ, ಏನು ಸಮಸ್ಯೆ ಇಲ್ಲ, ಸಕ್ಸಸ್ ಆಗೋ ಚಾನ್ಸಸ್ ಇರ್ತತೆ ನೋಡಿ ಅಂತಾನ. ಸಕ್ಸಸ್ ಆಯ್ತು ಅಂತಾರೆ, ನೋಡಿದ್ದ ನಾನು ಹೇಳಿಲ್ವಾ ಮಾಡಿದ್ರೆ ಸಕ್ಸಸ್ ಆಗುತ್ತೆ ಅಂತ. ಆಮೇಲೆ ಅಥವಾ ಫೇಲ್ಯೂರ್ ಆಯ್ತು ಅಂತ, ನಾನು ಹೇಳಿಲ್ವಾ ಬೇಡ ಅಂತೇಳಿ. ಅಂದ್ರೆ ಎರಡು ಕಡೆಗೂ ಮಾತಾಡ್ತಾನೆ, ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ. ಸೊ ಇಟ್ಸ್ ಕಾಲ್ಡ್ ಈಕ್ವಿವೊಕೇಟ್. ಸೊ ಅರ್ಥ ಆಯ್ತಲ್ವಾ ಹೇಗೆ ಅಂತ ಈಕ್ವಿವೊಕೇಟ್. ಟು ಯೂಸ್ ಅನ್ಕ್ಲಿಯರ್, ಇದನ್ನ ನೆನ್ಪಿಟ್ಕೊಳ್ಳೋದಕ್ಕೆ ನಾನು ಹೇಳಿದೆ, ಈಕ್ವಲ್ ಆಗಿ ಮಾತಾಡ್ತಾನೆ ಎರಡು ಕಡೆಗೂ ಅಂತ. ಆಂಬಿಗ್ಯೂಸ್ ಲ್ಯಾಂಗ್ವೇಜಸ್ ಟು ಹೈಡ್ ಟ್ರುತ್ ಆರ್ ಅವಾಯ್ಡ್ ಟೇಕಿಂಗ್ ಎ ಸ್ಟ್ಯಾಂಡ್ ಅಂತಂದ್ರೆ ಏನು ಆಂಬಿಗ್ಯೂಸ್ ಅಂತಂದ್ರೆ ಅದೇ ನೆಕ್ಸ್ಟ್ ಬರುತ್ತೆ. ಆಂಬಿ ಅಂತಂದ್ರೆ ಆಕ್ಚುಲಿ ಇದೊಂದು ರೂಟ್ ವರ್ಡ್, ನೆನ್ಪಿಟ್ಕೊಳ್ರಿ. ಆಂಬಿ ಅಂತಂದ್ರೆ ಆಕ್ಚುಲಿ ದ್ವಂದ್ವ ಅಂತ, ಎರಡು ಅಂತ ಬರುತ್ತೆ. ಆಂಬಿ AMBY, ಇದು ಅರ್ಥ ಆಗಿಲ್ದೇ ಇರ್ಬೋದು, ಬರ್ದಿರೋದು ಇಲ್ಲಿದೆ ನೋಡ್ರಿ. ಆಂಬಿ ಅನ್ನೋದು ರೂಟ್ ವರ್ಡ್, ಎರಡು ಅಂತ ಬರುತ್ತೆ, ಮುಂದಕ್ಕೆ ವರ್ಡ್ ಬರುತ್ತೆ. ಆಂಬಿಗ್ಯೂಸ್ ಅಂತಂದ್ರು ಕೂಡ ಅದೇ ತರ, ದ್ವಂದ್ವ, ಎರಡು ಕಡೆ, ಒಂಥರ ಕನ್ಫ್ಯೂಸಿಂಗ್ ಸ್ಟೇಟು, ಏನ್ ಹೇಳ್ತದೆ ಅಂತ ಅರ್ಥ ಆಗಲ್ಲ, ಕ್ಲಿಯರೇ ಇಲ್ಲ ಅಂತ. ನೀವು ಹಂಗೂ ಮಾತಾಡ್ತಾನೆ ಹಿಂಗೂ ಮಾತಾಡ್ತಾನೆ, ಒಂದು ಕ್ಲಾರಿಟಿ ಇದೆಯಾ? ಇಲ್ಲ, ಕ್ಲಾರಿಟಿನೇ ಇಲ್ಲ, ಆಂಬಿಗ್ಯೂಯಸ್. ಓಕೆ, ಸೊ ಹೈಡ್ ಆರ್ ಟ್ರುತ್ ಹೈಡ್ ಮಾಡೋದು. ನಾನು ಇದನ್ನ ಆಂಬಿಗ್ಯೂಯಸ್ ಅನ್ನೋದು ಇದನ್ನೆಲ್ಲ ಒಂದು ಹಿಂದಿನ ಕ್ಲಾಸಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ, ರಮೇಶ್ ಅರವಿಂದ್ ಅವ್ರದ್ದು ಫಿಲ್ಮಿಂದು. ಅಲ್ಲಿಂದ ಬಂದೆ, ಅಪ್ಪ ನಾಯಿ ಕೊಟ್ಟ ತಕ್ಷಣ ಅಂತಾನೆ, ಅಂದ್ರೆ ಅವನ ಹೆಂಡತಿ ಹೆಸರು ರಾಮಶ್ಯಾಮ ಬಾಮಲ್ಲಿ ಒಂದು ಮ್ಯೂಸಿಕ್ ಫಿಲ್ಮ್ ಅಲ್ಲಿ ಹೇಳ್ತಾನಲ್ವಾ ಹಂಗೆ. ಆಮೇಲೆ ಮತ್ತವಳು ಅದಲ್ರಿ ಮೇನ್ ಪಾಯಿಂಟ್ ಹೇಳ್ರಿ ಅಂತಾನ, ಮತ್ತೆ ಅವನು ಊಟ ಮಾಡ್ತಾ ಇರ್ತಾನೆ, ಅಲ್ಲಿಂದ ಹೋದ್ನಾ ನಾಯಿ ಕೊಟ್ನಾ, ಆಮೇಲೆ ಊಟ ಅನ್ನ ಬಾಯಿ ಹಾಕೊಂಡು ಅಂತಾನೆ. ಸೊ ಅರ್ಥ ಆಯ್ತಲ್ವಾ, ಅಂದ್ರೆ ಮೇನ್ ಪಾಯಿಂಟ್ ಅನ್ನ ಹೈಡ್ ಮಾಡ್ತಾ ಇದ್ದಾನೆ. ಅಂದ್ರೆ ಅದಕ್ಕೆ ನಾನು ಏನಕ್ಕೆ ಎಕ್ಸಾಂಪಲ್ ಕೊಟ್ಟು ಹೇಳಿದೆ ಅಂತಂದ್ರೆ, ಸರ್ಕಲ್ ಆಗಿ ಹೇಳ್ತಾನಲ್ವಾ, ಅಂದ್ರೆ ಏನು, ಏನೋ ಒಂದು ವರ್ಡ್ ಬಂತಲ್ರಿ, ಅದು ಪದೇ ಸುತ್ತಾಡೋದಲ್ಲೇ ಬೀಟ್ ಅರೌಂಡ್ ದ ಬುಷ್ ಅಂತೆಲ್ಲ ಬರುತ್ತಲ್ವ. ಸೊ ಅದಕ್ಕೆ ನಾನು ಏನೋ ಎಕ್ಸಾಂಪಲ್ ಕೊಟ್ಟಿದ್ದೆ, ಅದೇ ತರ ಇದೆ ಈಕ್ವಿವೊಕೇಟ್ ಅಂದ್ರೆ ದ್ವಂದ್ವ, ಏನು ಕ್ಲಿಯರಿಟಿ ಇಲ್ಲ ಅಂತ. ದ ಅಫಿಷಿಯಲ್ ಕಂಟಿನ್ಯೂ ಟು ಈಕ್ವಿವೊಕೇಟ್ ವೆನ್ ಆಸ್ಕ್ಡ್ ಡೈರೆಕ್ಟ್ ಕ್ವಶನ್ಸ್ ಅಂತಂದ್ರೆ, ಡೈರೆಕ್ಟ್ ಆಗಿ ಕ್ವಶನ್ ಕೇಳಿದ್ರು, ಯಾಕೆ ಹೆಂಗ್ ಮಾಡಿದ್ರಿ, ಯಾಕೆ ಟ್ಯಾಕ್ಸ್ ಅನ್ನ ಜಾಸ್ತಿ ಮಾಡಿದ್ರಿ ಅಂತ ಕೇಳಿದಾಗ ಅಫಿಷಿಯಲ್ಸ್ ಏನ್ ಮಾಡಿದ್ರು, ದ್ವಂದ್ವ ಮಾತಾಡ್ತಿದ್ದಾರೆ, ಇಲ್ಲ ಅದು ಹಂಗಾಯ್ತು ಹಿಂಗಾಯ್ತು ಅಂತ, ಏನೋ ಕ್ಲಿಯರಿಟಿಯಾಗಿ ಹೇಳ್ತಿಲ್ಲ. ಫಡ್ಜ್ ಅಂತಂದ್ರೆ ಏನು, ಫಡ್ಜ್ ಅಂತಂದ್ರೆ ಕೂಡ ಮರೆ ಮಾಚೋದು. ಓಕೆನಾ, ಫಡ್ಜ್, ಫ್ರಿಡ್ಜ್ ಒಳಗೆ ಹಾಕಿ ಫಡ್ಜ್ ಹಾಕಿಟ್ರು, ಫಡ್ಜ್ ಮಾಡಿಟ್ರು ಅಂತಂದ್ರೆ, ಈಗ ನೋಡ್ರಿ, ಈಗ ಫ್ರಿಡ್ಜ್ ಒಳಗೆ ಹಾಕಿ ತುಂಬಿಟ್ರು ಕೊಲೆ ಮಾಡಿ ಅಂತೆಲ್ಲ ಕೇಳ್ತಿರ್ತಾರೆ, ಅಂದ್ರೆ ಅರ್ಥ ಏನೋ ತಪ್ಪಿಸ್ಕೊಳ್ಳೋದಕ್ಕೆ, ಮರೆ ಮ್ಯಾಚೋದಕ್ಕೆ ಫ್ರಿಡ್ಜ್ ಒಳಗೆ ತುಂಬಿಟ್ರು ಅಂತ ನೆನ್ಪಿಟ್ಕೊಳ್ಳೋದಕ್ಕೆ ಅಷ್ಟೇ. ಫಡ್ಜ್ ಅಂತಂದ್ರೆ ಹಂಗೆ ಅಂತ ತಿಳ್ಕೊಳ್ರಿ, ಅಂದ್ರೆ ಮರೆ ಮಾಚೋದು, ಸತ್ಯನ ಮರೆ ಮಾಚೋದು, ಅಂದ್ರೆ ಅದನ್ನ ಮರೆ ಮಾಚೋದಕ್ಕೆ ಹಂಗು ಹೇಳೋದು ಹಿಂಗ್ ಹೇಳೋದು, ಸುಳ್ಳು ಹೇಳೋದು, ಫಡ್ಜ್ ಮಾಡಿ ಹೇಳೋದು. ಓಕೆನಾ, ಅಥವಾ ಫೋರ್ಜರಿ ಮಾಡೋದು, ಅಥವಾ ಪಕ್ಕಾ ಸೈನ್ ಅಲ್ಲ ಅದು, ಫೋರ್ಜರಿ, ಅದು ಅಂದ್ರೆ ಮೋಸ ಮಾಡೋದು, ಸುಳ್ಳದು ಅಂತ.
ವೇಗ್ ರಿಪ್ಲೈ ಅಂದ್ರು ಅದೇ ಏನೋ ನೆಟ್ಟಿಗೆ ರಿಪ್ಲೈ ಕೊಡಲ್ಲ, ಏನೋ ಕಾಟಾಚಾರಕ್ಕೆ ಮಾಡೋದು ಅಂತ ಅದು. ಡಿಶಾನೆಸ್ಟ್, ಬ್ಲರ್ರಿ ವೇ, ಬ್ಲರ್ ಮಾಡಿರೋದನ್ನ ನಾವೇನಂತೀವಿ ಫಡ್ಜ್ ಅಂತ ಕರಿತೀವಿ. ಓಕೆ, he tried to fudge the final sales metrics to hide the quarterly loss. ನೋಡ್ರಿ, ಅವನೇನ್ ಮಾಡ್ದ, ಕ್ವಾರ್ಟರ್ಲಿ ಆಗಿ ಅವನಿಗೆ ಮೂರ್ ತಿಂಗಳಿಂದ ಅವ ಏನೋ ತೆಗಿಬೇಕಿತ್ತು ಅವನೊಂದು ಬಿಸ್ನೆಸ್ ಹೆಂಗಾಗ್ತಿದೆ ಅಂತ. ಬಟ್ ಅವನಿಗೆ ಒಂದೊಂದು ತಿಂಗಳು ಲಾಸ್ ಆಗ್ತಾ ಇತ್ತು. ಓಕೆನಾ, ಅದು ಏನಾಗ್ತದೆ ಅದನ್ನ ಹೇಳ್ಕೊಡ್ರಿ ಅಂತ ಲಾಸ್ ಆಗ್ತಾ ಅಂತ ಆಗ್ಬಿಡುತ್ತೆ. ಸೊ ಅವನೇನ್ ಮಾಡ್ತಿದ್ದ, ಫೈನಲ್ಲಿ ಆನ್ಯುವಲ್ ಸೇಲ್ ಅಂತ ತೋರಿಸ್ದ, ಲಾಭ ಆಗಿದೆ ಅಂತ. ಸೊ ಮಧ್ಯಕ್ಕೆ ಎಷ್ಟೋ ಲಾಸ್ ಆಗಿತ್ತು, ಅದೆಲ್ಲ ತೋರಿಸ್ಲೇ ಇಲ್ಲ ಅವನು. ಸೊ ಅವನು ಏನ್ ಮಾಡ್ದ, ಕ್ವಾರ್ಟರ್ಲಾಗಿ ಲಾಸ್ ಆಗಿರೋದನ್ನ ಹೈಡ್ ಮಾಡಿ, ಫಡ್ಜ್ ಮಾಡಿ, ಫೈನಲ್ ಸೇಲ್ ಅಂತ ತೋರಿಸಿ ಅವನೇನ್ ಮಾಡ್ದ, ಅದನ್ನ ಫಡ್ಜ್ ಮಾಡ್ದ ಅಂದ್ರೆ ಅದರಿಂದ ಮರೆಮಾಚಿದ ಅವನು ಅಂತ. ಸರ್ಕಮ್ವೆಂಟ್, ಇದೆ ನೋಡ್ರಿ ಸರ್ಕಮ್ವೆಂಟ್. ನಂಗೆ ಆಗ್ಲೇ ಬರ್ಲಿಲ್ಲ ಅದು. ಗೋಲ್ ಅಲ್ಲೇ ರೌಂಡ್ ಹಾಕೋದು, ಮೇನ್ ಮ್ಯಾಟ್ರಿಗೆ ಬರಲ್ಲ. ರಮೇಶ್ ಅರವಿಂದ್ ಎಕ್ಸಾಂಪಲ್ ಕೊಟ್ಟು ಅದು ಸರ್ಕಮ್ವೆಂಟ್. ಓಕೆನಾ, ಬೀಟ್ ಅರೌಂಡ್ ದ ಬುಷ್ ಅಂತ ಫ್ರೇಸಲ್ ವರ್ಬ್ನ ನಾನು ಮಾಡಿದ್ದೇನೆ. ಅದು ಫ್ರೇಸಲ್ ವರ್ಬ್ ಅಂತ ಇಡಿಯಂ ಕ್ಲಾಸಲ್ಲಿ ಮಾಡಿದ್ದೇನೆ, ನೋಡಿದಿರ್ಬೇಕಾದ್ರೆ. ಸೊ ಸರ್ಕಮ್ವೆಂಟ್ ಅಂದ್ರೂ ಕೂಡ ಅದೇ ಬೀಟ್ ಅರೌಂಡ್ ದ ಬುಷ್ ಅಂತೀವಲ್ಲ, ಅದನ್ನೇ ನಾವು ಸರ್ಕಮ್ವೆಂಟ್ ಅಂತ ಹೇಳ್ತೀವಿ. ಅಂದ್ರೆ ಸರ್ಕಲ್ ಹೊಡೆಯೋದು, ಅಲ್ಲೇ ಮೇನ್ ಮ್ಯಾಟ್ರಿಗೆ ಬರಲ್ಲ ಅಂತ ಉಪಾಯದಿಂದ ತಪ್ಪಿಸ್ಕೊಳ್ಳೋದು. ಹಂಗು ಮಾತಾಡೋದು ಹಿಂಗು ಮಾತಾಡೋದು ಅಂದ್ರೆ, ಈಗ ಹಂಗು ಮಾತಾಡೋದು ಹಿಂಗು ಮಾತಾಡೋದು ಅಂದ್ರೆ ಅರ್ಥ ಏನೋ ಸರಿಯಾಗಿ ಹೇಳಲ್ಲ, ಮೈನ್ ಮ್ಯಾಟ್ರ್ ಹೇಳಲ್ಲ ಅಂತ. ಸರ್ಕಲ್ ಹೊಡೆಯೋದು ಅಂತಂದ್ರೆ ಒಂದೇ ಹಂಗೆ, ಮೈನ್ ಮ್ಯಾಟ್ರ್ ಹೇಳೋದಿಲ್ಲ, ಅದ್ರ ಸುತ್ತ ಮಾತಾಡೋದು, ಅದು ಇದು ಸುರುಗಡೆ ಹಂಗೆ ಅಂತ. ಮೈನ್ ಮ್ಯಾಟ್ರ್ ಹೇಳೋದೇ ಇಲ್ಲ, ಮರೆಮಾಚೋದು ಅಂತ. ಟು ಫೈಂಡ್ ಎ ಕ್ಲೆವರ್ ಆರ್ ಡಿವಿಯಸ್ ವೇ ಅರೌಂಡ್ ಆಬ್ಸ್ಟೇಕಲ್ ಆರ್ ಸ್ಟ್ರಿಕ್ಟ್ ರೂಲ್. ಏನೋ ಒಂದು ಸ್ಟ್ರಿಕ್ಟ್ ರೂಲಿಗೆ ಒಂದು ಡಿವಿಯಸ್ ಅಂತಂದ್ರೆ ಏನು, ಬೇರೆ ವಿಧಾನ, ಸುತ್ತ ಹಾಕಿ ಬರೋದು, ರೌಂಡ್ ಹಾಕಿಂಡ್ ಅಂತ, ಅಂದ್ರೆ ತಪ್ಪು ಮಾರ್ಗ ಅಂತ. ಹ್ಯಾಕರ್ಸ್ ಸಿಸ್ಟಮ್ಯಾಟಿಕಲಿ ಟ್ರೈ ಟು ಸರ್ಕಮ್ವೆಂಟ್ ಕಾರ್ಪೊರೇಟ್ ಡಿಜಿಟಲ್ ಫೈರ್ವಾಲ್ಸ್. ನೋಡ್ರಿ, ಫೈರ್ವಾಲ್ ಅಂತಂದ್ರೆ ಏನು, ಈಗ ನಮ್ಮ ಒಂದು ಸಿಸ್ಟಮ್ಗಳಲ್ಲಿ ಹ್ಯಾಕ್ ಆಗಬಾರ್ದು ಅಂತೇಳಿ ನಾವು ಫೈರ್ವಾಲ್ ಅನ್ನ ಯೂಸ್ ಮಾಡ್ತೀವಲ್ವಾ. ಫೈರ್ವಾಲ್ ಏನಕ್ಕೆ ಯೂಸ್ ಮಾಡ್ತಾರೆ, ಯಾವುದು ಬೇರೆಯವರು ಅದನ್ನ ಹ್ಯಾಕ್ ಮಾಡಬಾರ್ದು ಅನ್ನೋದು. ಸೊ ಇವರು ಏನ್ ಮಾಡ್ತಿದ್ದಾರೆ, ಹ್ಯಾಕರ್ಗಳು ಅದಕ್ಕೆ ಮುಳ್ಳಿಡಿಸ್ತಾರೆ ಇವರು ಸುತ್ತ. ಅಂದ್ರೆ ಫೈರ್ವಾಲ್ ಮಳ್ಳಿ ಸಿಸ್ಟಮ್ನ ಹ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಸರ್ಕಮ್ವೆಂಟ್. ಎಲ್ಯೂಡ್ ಅಂತಂದ್ರೆ ಏನೋ ಒಂಥರ ಜಾರಿಕೊಳ್ಳೋದು, ತಪ್ಪಿಸ್ಕೊಳ್ಳೋದು. ಎಲ್ಯೂಡ್ ಅಂದ್ರೆ ಎಸ್ಕೇಪ್ ಆಗೋದು, ಎಲ್ಯೂಡ್ ಆಗೋದು. ಅರ್ಥ ಆಯ್ತಲ್ವಾ ಹೆಂಗೆ ಅಂತ. ಎಲ್ಯೂಡ್, ಎಸ್ಕೇಪ್, ಲೂಡ್. ಟು ಎಸ್ಕೇಪ್ ಫ್ರಮ್ ಅವಾಯ್ಡಿಂಗ್ ಡೇಂಜರ್ ಅಂತಂದ್ರೆ ಸತ್ಯ ಹೇಳಿದ್ರೆ ನಿಮ್ಮ ಅಪ್ಪ ಇಲ್ಲಪ್ಪ ಹುಡುಗಿ ಕರ್ಕೊಂಡು ಸಿನಿಮಾಕ್ಕೆ ಹೋಯ್ದೆ ಅಂತ ರಪಾರದ ಚಪ್ಪಲಿ ದಾಂಡ್ ಬೀಳ್ತವೆ ಅಲ್ಲ, ಅಮ್ಮ ಅಲ್ಲ ಹೊಡಿಯೋದು, ಇದು ಪೊರ್ಕೆ ಗಿರ್ಕೆ ಎಲ್ಲ ತಗೊಂಡು ರಾಪ ಅಂತ ಬೀಳ್ತಾವ ಆಮೇಲೆ. ಸೊ ಅದೇನಾಗುತ್ತೆ, ಸತ್ಯ ಹೇಳಿದ್ರೆ. ಬಟ್ ಅದರಿಂದ ಜಾರ್ಕೊಳ್ಳೋದು, ತಪ್ಪಿಸ್ಕೊಳ್ಳೋದು, ಡೇಂಜರ್ ಇಂದ, ಎನಿಮಿಯಿಂದ, ಏನೋ ಒಂದು ರಿಸ್ಕ್ ಇಂದ ತಪ್ಪಿಸ್ಕೊಂಡು, ಇಲ್ಲಮ್ಮ ಹಂಗೆ ಹೋಗಿದ್ದೆ ನನ್ನ ಫ್ರೆಂಡು ಜೊತೆಗೆ ಸಿನಿಮಾ ಹೋಗಿದ್ದೆ. ಫ್ರೆಂಡ್ ಯಾರು, ಫಿಮೇಲ ಮೇಲ ಹೇಳಲ್ಲ, ಇಲ್ಲಮ್ಮ ನನ್ನ ಫ್ರೆಂಡ್ ಅಷ್ಟೇ, ಯಾಕೆ ಬೀಳುತ್ತವೆ. ಸೊ ಅರ್ಥ ಆಯ್ತಲ್ವಾ ಹೇಗೆ ಅಂತಿದ್ದು. ಎಲ್ಯೂಡ್ ಅಂತ ತಪ್ಪಿಸ್ಕೊಳ್ಳೋದು ಅಂದ್ರೆ ಏನೋ ಒಂದು ಉಲ್ಟಾ ಹೇಳೋದು, ಇದು ಅತ್ಲಾಗಿ ಹೇಳೋದು, ಏನೋ ಒಂದು ಮ್ಯಾನೇಜ್ ಮಾಡೋದು, ಮೈನ್ ಮ್ಯಾಟ್ರಿ ಹೇಳಲ್ಲ ಅಂತ. ಎ ಕ್ಲೆವರ್ ಸ್ಪೈ ಮ್ಯಾನೇಜ್ ಟು ಎಲ್ಯೂಡ್ ಟ್ರ್ಯಾಕಿಂಗ್ ಏಜೆಂಟ್ಸ್ ಫಾರ್ ಮಂತ್ಸ್. ನೋಡ್ರಿ, ಒಬ್ರು ಕ್ಲೆವರ್ ಸ್ಪೈ ಇದಾರಲ್ಲ, ನಮ್ಮ ದುರಂಧರ ತರ ಸ್ಪೈ, ಅವ್ರು ಏನ್ ಮಾಡ್ತಾರೋ, ಅವನ ಸ್ಪೈನ ಕಂಡಿಡಿಯೋ ಏಜೆನ್ಸಿ ಇತ್ತಲ್ಲ, ಅವ್ರಿಗೆ ಏನ್ ಮಾಡ್ತಾರೋ, ಅವ್ರನ್ನ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ರು. ಅವ್ರ ಕೈಗೆ ಸಿಗ್ತಾ ಇರ್ಲಿಲ್ಲ ಅವರು ಅಂತ. ಇದು ಇಲ್ಲೆಲ್ಲ ಏನಾಗಿತ್ತು, ನೀವು ಮ್ಯಾಟರ್ನ ತಪ್ಪಿಸ್ತಾ ಇದೀವಿ ನೀವು ಮಾತಾಡಿ. ಇಲ್ಲೇನು ಇನ್ ಪರ್ಸನ್, ಓಕೆನಾ, ಇನ್ ಪರ್ಸನ್ ಫಿಸಿಕಲ್ ಆಗಿ ಏನಾಗ್ತಾ ಇದೆ, ಅವನೇ ತಪ್ಪಿಸ್ಕೊಂಡು ಹೋಗ್ತಿದ್ದಾನೆ, ಸಿಗ್ತಾ ಇಲ್ಲ, ಕನ್ಫ್ಯೂಸ್ ಮಾಡ್ತಾ ಇದ್ದಾನೆ ಅವರಿಗೆ ಅಂತ. ಅರ್ಥ ಆಯ್ತಲ್ವಾ ಹೇಗೆ ಅಂತಿದ್ದು. ಎಲ್ಯೂಡ್. ಇವೇಡ್ ಅಂತಂದ್ರೆ ಇವೇಡ್ ಅಂದ್ರೂ ಕೂಡ ಅದೇ ನುಣಿಚ್ಕೊಳ್ಳೋದು. ಇವೇಡು, ಎಲೂಡು, ಸಿಂಕ್ ಆಯ್ತಲ್ವ, ಇವೇಡು, ಎಲ್ಯೂಡು. ಓಕೆ, ಸಿಂಕ್ ಆಯ್ತು ಅಂತ ಅನ್ಕೊಂಡಿದೀನಿ. ಇವೇಡ್ ಅಂತಂದ್ರೆ ನಲ್ಲೇ ತಪ್ಪಿಸ್ಕೊಳ್ಳೋದು, ನುಣಿಚ್ಕೊಳ್ಳೋದು. ಅರ್ಥ ಆಯ್ತಲ್ವಾ. ಇವೇಡ್ ಅಂತಂದ್ರೆ ಇವೇಡ್ ಮಾಡೋದು ಅಂತಂದ್ರೆ, ಇನ್ವೇಡ್ ಅಂತ ತಿಳ್ಕೊಬಿಟ್ರೆ ಕನ್ಫ್ಯೂಸ್ ಆಗುತ್ತೆ. ಇನ್ವೇಡ್ ಅಂತಂದ್ರೆ ಅದು ಧ್ವಂಸ ಮಾಡೋದು, ಅಥವಾ ಏನೋ ಮೊಹಮ್ಮದ್ ಗಜ್ನಿ 17 ಬಾರಿ ಇನ್ವೇಡ್ ಮಾಡ್ದ. ಇನ್ವೇಡ್ ಅಂತಂದ್ರೆ ಇಲ್ಲಿ ಏನೋ ಒಂದನ್ನ ಧ್ವಂಸ ಮಾಡ್ದ, ಇನ್ವೇಡ್ ಮಾಡ್ದ, ದಾಳಿ ಮಾಡ್ದ ಅಂತೀವಲ್ಲ, ಇನ್ವೇಡ್ ಅಂದ್ರೆ ಇಲ್ಲಿ ಒಂದು ಇನ್ವೇಡ್ ಅಂತೀವಿ. ಏನಂತಿರೋದಕ್ಕೆ, ದಾಳಿಗೆ ಕನ್ನಡ ವರ್ಡ್. ಮೊಹಮ್ಮದ್ ಗಜ್ನಿ 17 ಬಾರಿ ಇಲ್ಲಿ ಇನ್ವೇಡ್ ಮಾಡ್ದ ಅಂತೀವಲ್ಲ, ಅದರ ಸಂಶೋಧನೆ ದಾಳಿ ಅಂತ. ಅಂದ್ರೆ ಇಲ್ಲಿಂದ ಅಷ್ಟು ದೋಚ್ಕೊಂಡು ಹೋದ ಅಂತೀವಲ್ಲ, ಎಲ್ಲ ಹಾಳು ಮಾಡೋದು ಅಂತೀವಲ್ಲ, ಅದಕ್ಕೆ ಇನ್ವೇಡ್ ಅಂತ ಕರಿತೀವಿ. ಸೊ ಇನ್ವೇಡ್, ಆ ಇನ್ವೇಡ್ ಬೇರೆ, ಅದಕ್ಕೆ ಕನ್ಫ್ಯೂಸ್ ಆಗ್ಬೋದು, ಕನ್ಫ್ಯೂಸ್ ಮಾಡ್ಕೊಬಿಡ್ರಿ. ಇವೇಡ್ ಸ್ಟಾರ್ ಮಾರ್ಕ್ ಹಾಕಿ ನೆನ್ಪಿಟ್ಕೊಳ್ರಿ. ಓಕೆನಾ. ಇವೇಡ್ ಅಂತಂದ್ರೇನು, ಕನ್ವರ್ಟ್ ಮಾಡೋದು ಅಂದ್ರೆ
ನುಣಿಚ್ಕೊಂಡು ಓಡೋದು ಆ ಕಡೆ ಈ ಕಡೆ, ಒಂದು ಸ್ಟಿಫ್ ಆಗಿಲ್ಲ, ಮೇನ್ ಮ್ಯಾಟ್ರಿಗೆ ಮಾತಾಡೋದೇ ಇಲ್ಲ ಅಂತ. ಓಕೆ, ಟು ಎಸ್ಕೇಪ್ ಆರ್ ಅವಾಯ್ಡ್ ಸ್ಟ್ರಕ್ಚರ್ಡ್ ರೆಸ್ಪಾನ್ಸಿಬಿಲಿಟಿ ಎಸ್ಪೆಷಲಿ ಬೈ ಟ್ರಿಕರಿ. ಟ್ರಿಕರಿ ಅಂತಂದ್ರೆ ಒಂದು ಮೋಸದ ವಿಧಾನದಿಂದ ತಪ್ಪಿಸ್ಕೊಳ್ಳೋದು, ಇವೇಡ್ ಆಗ್ಬಿಡೋದು. ಓಕೆನಾ, ಇವೇಡ್ ಆಗ್ಬಿಡೋದು, ಓಡೋಗ್ಬಿಡೋದು. ಓಕೆ, ಹೇಗೆ ಅಂತ ಅರ್ಥ ಆಯ್ತಲ್ವ? ಅನ್ಸ್ಕ್ರಪ್ಲಸ್ ಫಾರ್ಮ್ಸ್ ಫೈಂಡ್ ಲೂಪೋಲ್ಸ್ ಟು ಲೀಗಲಿ ಇವೇಡ್ ಲೋಕಲ್ ಟ್ಯಾಕ್ಸಸ್. ನೋಡ್ರಿ, ಅಂತಂದ್ರೆ ಒಂದು ಮೋಸ ಮಾಡುವಂತ ಫರ್ಮ್ಗಳಿದ್ವಲ್ಲ, ಅವು ಏನ್ ಮಾಡ್ತಿದ್ವಿ, ಲೀಗಲ್ ಮ್ಯಾಟರ್ ಅಲ್ಲಿ ಒಂದು ಕಾನೂನಲ್ಲಿ ಇರುವಂತ ಲೂಪೋಲ್ಗಳನ್ನೇ ಹುಡ್ಕೊಂಡು ಟ್ಯಾಕ್ಸ್ ಇಂದ ಹೆಂಗ್ ಬಚಾವಾಗೋದು ಅಂತ ಪ್ರಯತ್ನ ಪಡ್ತಿದ್ರು. ಅದಲ್ಲ ನೋಡ್ರಿ, ಟ್ರಿಕರಿ ಅಂತಂದ್ರೇನ ಮೋಸ ಮಾಡೋದು ಅಂತ ಅರ್ಥ ಆಗುತ್ತೆ. ಸೊ ಟ್ರಿಕರಿ ಅಂದ್ರೆ ಮೋಸದ ರೀತಿಯಲ್ಲಿ ತಪ್ಪಿಸ್ಕೊಳ್ಳೋದು ಅಂತ. ವ್ಯಾಫಲ್ ಅಂತಂದ್ರೇನು? ವ್ಯಾಫಲ್, ಈಗ ನೀವು ಮಾತಾಡೋದು ವ್ಯರ್ಥವಾಗಿ ಮಾತಾಡೋದು, ಏನು ವಫ್ ಅಂತ ಮರಿ ಅವ, ನೀವು ನಾರ್ಮಲ್ ಆಗಿ ಹೇಳ್ತಿರಲ್ವಾ, ಕೇಳಿರ್ತೀರ, ಯಾವ ಮಾತು ಏನ್ ಕೇಳ್ತೀರ ಮರಿ ಏನು ಅರ್ಥ ಆಗಲ್ಲ, ವಫ್ ಅಂತ ನಾವು ಅಂತ. ಅದ್ರದಲ್ಲ ನೀವು ನೆನ್ಪಿಟ್ಕೊಳ್ಳೋದಕ್ಕೆ ನಾನು ಹೇಳ್ತಿರೋದು. ವ್ಯಾಫಲ್ ಅಂತಂದ್ರೆ ವ್ಯರ್ಥವಾಗಿ ಮಾತಾಡೋದು, ಅಸ್ಪಷ್ಟವಾಗಿ ಹೇಳೋದು, ಅಸ್ಪಷ್ಟವಾಗಿ. ವ್ಯಾಫಲ್, ಅಸ್ಪಷ್ಟ, ವ್ಯಾಫಲ್. ಓಕೆ, ಅರ್ಥದಲ್ಲಿ ನೆನ್ಪಿರುತ್ತಲ್ವ? ವ್ಯಾಫಲ್ ಮಾಡೋದು. ಈಗ ನೀವು ಹಂಗೆ ಯಾರಿಗಾರು ಹೇಳಿದ್ರು ಹಂಗೆ ಹೇಳ್ಕೊಡ್ರಿ, ಡೋಂಟ್ ಸೇಯಿಂಗ್ ಇನ್ ವ್ಯಾಫಲ್, ಟ್ರೈಟ್ ಕರೆಕ್ಟರ್ ಇನ್ ಎ ಸರ್ಟೈನ್ ವೇ. ಅಂದ್ರೆ ಕರೆಕ್ಟಾಗಿ ಹೇಳು, ಪಕ್ಕ ಹೇಳು, ವ್ಯಾಫಲಿಂಗ್ ಮಾಡಬೇಡ ನೀನು ಅಂತ ಹೇಳ್ರಿ ಎಲ್ರಿಗೆ, ಯಾರಿಗಾರು ಮಾತಾಡ್ಬೇಕಾದ್ರೆ. ಟು ಸ್ಪೀಕ್ ಆರ್ ರೈಟ್ ಲೆಂತ್ ಇನ್ ಎ ವೇಗ್, ಟ್ರೈವಿಯಲ್ ಆರ್ ಹೈಲಿ ಇಂಡಿಸಿಸಿವ್ ವೇ. ನೋಡ್ರಿ, ವೇಗಾಗಿ ಬರೆಯೋದು, ಯಾರಿಗೂ ಅರ್ಥ ಆಗಿದ್ದಂಗೆ, ಟ್ರೈವಿಯಲ್ ಕ್ಷುಲ್ಲಕವಾಗಿ, ಬಿಟ್ಟ ಹಿಂಗೆ ಬರೆಯ ಒಟ್ಟು ನಾವು ಹೋಮ್ವರ್ಕ್ ಮಾಡ್ಕೊ ಬರ್ತೀವಲ್ಲ ಹಂಗೆ ಅಲ್ವಾ, ಹೋಮ್ವರ್ಕ್ ನಮ್ಗೆ ಅಂತ ಒಟ್ಟು ಬರಿತೀವಲ್ಲ ಹಾಗೆ, ಅದೇ ತರ ಮಾಡೋದನ್ನೇ ವ್ಯಾಫಲ್ ರೈಟಿಂಗ್ ಅಂತ ಕರಿತೀವಿ. ಓಕೆನಾ? ಇನ್ಸ್ಟೆಡ್ ಆಫ್ ಗಿವಿಂಗ್ ಕ್ಲಿಯರ್ ನಂಬರ್, ಕ್ಲಿಯರ್ ನಂಬರ್ ಕೊಡೋ ಬದಲು ದ ಅಫಿಷಿಯಲ್ ಬಿಗ್ಯಾನ್ ಟು ವ್ಯಾಫಲ್. ನೋಡ್ರಿ, ಈ ವರ್ಷ ಎಷ್ಟು % GDP ಗ್ರೋತ್ ಆಗಿದೆ ಹೇಳ್ರಿ ಅಂತ ಕ್ಲಿಯರ್ ನಂಬರ್ ಕೊಡೋ ಬದಲು ಏನ್ ಮಾಡ್ತಿದ್ರೆ, ಒಂದು 7 to 10% ಆಗಿದೆ, ಒಂದು ಕ್ಲಿಯರ್ ನಂಬರ್ ಕೊಡ್ತಾ ಇಲ್ಲ, ಅವ್ರು ವ್ಯಾಫಲ್ ಮಾಡ್ತಾ ಇದ್ದಾರೆ ಅಂತ. ಕ್ಯಾವಿಲ್ ಅಂತಂದ್ರೆ ಏನು? ಕ್ಯಾವಿಲ್ ಸಣ್ಣ ಪುಟ್ಟ ತಪ್ಪುಗಳನ್ನು ಹುಡ್ಕೋದು. ಈಗ ಇದಕ್ಕೆ ಹೆಂಗ್ ಸಿನೋನಿಮ್ ಆಗುತ್ತೆ ಸರ್? ನೀವು ಇದಕ್ಕೆ ಏನು ಇವೆರಡು ನುಣಿಸ್ಕೊಳ್ಳೋದು, ತಪ್ಪಿಸ್ಕೊಳ್ಳೋದು, ಒಟ್ಟು ಒಂದು ಮೈನ್ ಮ್ಯಾಟ್ರಿ ಮಾತಾಡೋದು, ಉಲ್ಟಾ ಪುಲ್ಟಾ ಮಾತಾಡೋದು, ಇದಕ್ಕೆ ಹೆಂಗೆ ಆಗುತ್ತೆ ಅಂತಂದ್ರೆ, ನೀವೊಂದು ಕ್ಯಾವಿಲ್ ಅಂತ ಸಣ್ಣ ಪುಟ್ಟ ತಪ್ಪನ್ನು ಹುಡುಕ್ತಾ ಇದೀರ. ಈಗ ನಿಮ್ಗೆ ಏನಾಗುತ್ತೆ, ನಿಮ್ ಬುಕ್ ಅಲ್ಲಿ ಓದ್ತಾ ಇದ್ರ, ಆ ಬುಕ್ ಬರ್ದವ್ರು ಯಾರೋ ಒಬ್ರು ಇದಾರೆ, ಅದನ್ನ ತಗೊಂಡಿದ್ರು ಓದ್ತಾ ಇದ್ರು, ನಿಮ್ಗೆ ಸಿಕ್ಕಾಪಟ್ಟ ಡೌಟ್ ಕ್ರಿಯೇಟ್ ಆಗುತ್ತೆ. ಓಕೆನಾ? ಸಣ್ಣ ತಪ್ಪು ಹುಡುಕ್ತಿದ್ರೆ, ಇದ್ಯಾಕೆ ಹಂಗಾಯ್ತು. ಸೊ ಇವೆಲ್ಲ ಕ್ರಿಯೇಟ್ ಆಗೋದ್ರಿಂದ ನಿಮ್ಗೆ ಏನಾಗುತ್ತೆ, ಬುಕ್ ಅರ್ಥ ಆಗತ್ತಾ? ಅರ್ಥನೇ ಆಗಲ್ಲ. ಫೈನಲಿ ದ್ವಂದ್ವ ಕ್ರಿಯೇಟ್ ಆಗುತ್ತೆ ನಿಮಗೆ. ಅವನನ್ನ ಕರ್ಕೊಂಡ್ಬಂದು ಕೇಳ್ಬೇಕು, ಇದೆ ಅಂದ್ರೆ ಹೆಂಗ ಅಂತ. ಅಂದ್ರೆ ಅರ್ಥ ಏನೋ, ಪದೇ ಸಣ್ಣ ತಪ್ಪುಗಳನ್ನು ಹುಡುಕಿ ಆಕ್ಷೇಪಣೆ ಮಾಡೋದ್ರಿಂದ ಏನಾಗುತ್ತೆ, ಅಬ್ಜೆಕ್ಷನ್ ಹಾಕೋದ್ರಿಂದ ಪದೇ ನಿಮ್ಗೊಂದು ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಬರಲ್ಲ, ದ್ವಂದ್ವ ಕ್ರಿಯೇಟ್ ಮಾಡ್ತಾ ಇದೆ ನಿಮ್ಗೆ ಅಂತ. ಅವನಿಗೆ ಪದೇ ಎದ್ರ ಮೇಲೆ, ಸ್ಟೇಜ್ ಮೇಲೆ ಯಾರೋ ಮಾತಾಡ್ತಿದ್ರೆ, ಅವನಿಗೆ ಪದೇ ಕ್ವಶನ್ ಕೇಳ್ತಿದ್ರೆ, ಅವ್ನಿಗೆ ಏನು, ನೀವು ಏನ್ ಮಾಡ್ತೀರ, ಅವ್ನು ಏನೋ ಮೈನ್ ಮ್ಯಾಟರ್ ಮಾತಾಡಕ್ ಬಂದಿದ್ದಾನೆ, ನೀವು ಅದರ ಸಣ್ಣ ವಿಷಯದ ಬಗ್ಗೆ ಪದೇ ಸಣ್ಣ ಪುಟ್ಟ ತಪ್ಪು, ಇದ್ಯಾಕೆ ಹಂಗೆ ಹೇಳಿದ್ರಿ ಅಂತಂದ್ರೆ, ಅವ್ನು ಅದಕ್ಕೆ ಆನ್ಸರ್ ಕೊಟ್ಕೊಳ್ದಕ್ಕೆ ಕೂತ್ಕೊಂಡ್ರೆ, ಅವ್ನು ಮೈನ್ ಮ್ಯಾಟ್ರಿಂದ ಅವ್ನ ಏನ್ ಮಾಡ್ತಿದ್ದಾರೆ, ನೀವು ಡೈವರ್ಟ್ ಮಾಡ್ತಾ ಇದ್ದೀರಾ, ಮೈನ್ ಮ್ಯಾಟ್ರಿಂದ ಅವನ್ನ ಹೊರಗೆ ಕಳಿಸ್ತಾ ಇದ್ದೀರಾ ಅಂತ. ಅರ್ಥ ಆಯ್ತಲ್ವ ಹೇಗೆ ಅಂತ? ಸೊ ಅದಕ್ಕೆ ಅದನ್ನ ಕ್ಯಾವಿಲ್ ಅಂತ ಕರೀತಾರೆ. ಅದ ಕ್ಯಾವಿಟಿ ಬಂದು ಕ್ಯಾವಿಲ್ ಆಗಿದೆ. ಓಕೆ, ಟು ರೈಸ್ ಪೆಟ್ಟಿ ಆರ್ ಟ್ರೈವಿಯಲ್. ಪೆಟ್ಟಿ ಅಂತಂದ್ರೆ ಸಣ್ಣದು, ಪೆಟ್ಟಿ ಕೇಸ್ ಹಾಕ್ತಿರೋದಲ್ವಾ, ಪೆಟ್ಟಿ ಕೇಸ್ ಅಂತ ಕೇಳಿರ್ತಿರಲ್ಲ, ಪೆಟ್ಟಿ ಕೇಸ್ ಹಾಕೋದ್ರ ಅವನ ಮೇಲೆ ಅಂತಂದ್ರೆ ಸಣ್ಣ ಪುಟ್ಟ ಕೇಸ್ ಹಾಕೋದ್ರು. ಟ್ರೈವಿಯಲ್ ಅನ್ನೆಸೆಸರಿ ಅಬ್ಜೆಕ್ಷನ್ಸ್ ಅಂಡ್ ಕಂಪ್ಲೈಂಟ್ಸ್. ಓಕೆ, ಅನ್ನೆಸೆಸರಿ ಅಬ್ಜೆಕ್ಷನ್ ಮತ್ತೆ ಕಂಪ್ಲೈಂಟ್ ಅನ್ನ ಕೊಟ್ರು. ಲೆಟ್ ಅಸ್ ನಾಟ್ ಕ್ಯಾವಿಲ್ ಓವರ್ ಟಿನಿ ಮಾರ್ಜಿನ್ಸ್. ನೋಡಿ, ಸಣ್ಣ ಪುಟ್ಟ ಮಾರ್ಜಿನ್ ಅಂದ್ರೆ ನಾವು ಕ್ಯಾವಿಲ್ ಮಾಡೋದನ್ನ ಬಿಟ್ಬಿಡ್ರಿ. ಎಂಟೈರ್ ಪ್ರಾಜೆಕ್ಟ್ ಇಸ್ ಅಪ್ರೂವ್ಡ್. ಯಾವಾಗ? ಅಂಟಿಲ್ ದ ಎಂಟೈರ್ ಪ್ರಾಜೆಕ್ಟ್ ಅಪ್ರೂವ್ ಆಗೋ ತನಕ ನೀವು ಕ್ಯಾವಿಲ್ ಮಾಡ್ಬೇಡ್ರಿ. ಸುಮ್ಮನೆ ಸಣ್ಣ ಪುಟ್ಟ ತಪ್ಪಲ್ಲ ಹುಡುಕಿಂತ ಅದನ್ನ ಕಂಪ್ಲೀಟ್ ಆಗದಿದ್ದಂಗೆ ಮಾಡ್ಬೇಡ್ರಿ, ಮೈನ್ ಫೋಕಸ್ ನ ಹಾಳು ಮಾಡ್ಬೇಡ್ರಿ ಅಂತ. ಬಿ ಆನೆಸ್ಟ್ ಅಂತಂದ್ರೆ ಏನು? ಈಗ ಇಷ್ಟ ತನಕ ಏನಾಗ್ತಿತ್ತು, ವ್ಯಾಪಾರ ಮಾಡ್ತಾ ಇದ್ವಿ, ನಿಯತ್ತಾಗಿರ್ಲಿಲ್ಲ, ಎಲ್ಯೂಡ್ ಆಗ್ತಿದ್ವಿ, ತಪ್ಪಿಸ್ಕೊಂಡು ಓಡಾಡ್ತಿದ್ವಿ, ಅಲ್ಲೆಲ್ಲ ರೌಂಡ್ ಹೊಡೆದು ಏನೋ ಸುಳ್ಳು ಹೇಳ್ತಾ ಇದ್ವಿ. ಈಗ ಏನಾಗ್ತಿದೆ, ಆನೆಸ್ಟ್ ಆಗಿದ್ರಿ, ನಾನೇ ಸತ್ಯ ಹರಿಚಂದ್ರ ತುಂಡು, ಫುಲ್ ಆನೆಸ್ಟಿ ಅಲ್ವಾ, ಪ್ರಾಮಾಣಿಕವಾಗಿರೋದು ಆನೆಸ್ಟ್. ಬಿ ಆನೆಸ್ಟ್ ಗೊತ್ತಿರುತ್ತಲ್ಲ, ಇದು ಫ್ರೇಸ್, ಇದೊಂದು ವರ್ಬ್. ಮತ್ತೆ ಈಗ ಫ್ರೇಸ್ ಅಂತ ಏನು ಕರಿತೀವಿ, ವರ್ಬ್ ಮತ್ತೆ ಒಂದು ಯಾವ್ದಾರ ಒಂದು ನೌನ್ ಇದ್ರೆ ಅದನ್ನೇ ಅಂತ ವರ್ಬ್ ಫ್ರೇಸ್ ಅಂತ ಕರಿತೀವಿ ನಾವು. ಓಕೆ,
ಒಂದು ಫ್ರೇಸ್ ಇದು ಮಾಡ್ಬೇಕಂದ್ರೆ ಒಂದು 2 ವರ್ಬ್ ಇರಬೇಕು ಪ್ಲಸ್ ಒಂದು ವರ್ಬ್ ಇರಬೇಕು, ಅದನ್ನು ಫ್ರೇಸ್ ಅಂತ ಕರಿತೀವಿ. ಇದು ಗ್ರಾಮರ್ ಪಾಯಿಂಟ್. ಗ್ರಾಮರ್ ಮಾಡುವಾಗ ಹೇಳುವ ನೋಡೋಣ. ಗ್ರಾಮರ್ ನೀವು ಆಲ್ರೆಡಿ ಎಲ್ಲರೂ ಕಲ್ತಿರ್ತೀರಾ, ಅಷ್ಟಂತೂ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗಲ್ಲ. ಓಕೆನಾ? ಪ್ರಾಮಾಣಿಕವಾಗಿರೋದು, ಬಿ ಆನೆಸ್ಟ್. ಓಕೆ, ಇದು ಎಲ್ರಿಗೂ ಗೊತ್ತಿರುತ್ತೆ. ಕನ್ಫ್ರಂಟ್, ಕನ್ಫ್ರಂಟ್ ಅದನ್ನು ಕಮ್ ಫ್ರಂಟ್ ಅಂತ ತಿಳ್ಕೊಳ್ರಿ. ಕನ್ಫ್ರಂಟ್, ಕಮ್ ಫ್ರಂಟ್ ಅಂತಂದ್ರೆ ಅರ್ಥ ಏನು? ಎದುರಿಗೆ ಹೇಳೋದು. ಆಗ ಏನ್ ಹೇಳ್ತಿದ್ವಿ ನಾವು? ರೌಂಡ್ ಹೊಡಿತಿದ್ವಿ, ಒಂದು ಸತ್ಯ ಹೇಳ್ತಿರಲ್ಲ, ಇಲ್ಲಿಂದ ಬಂದೆ, ಹಂಗ್ ಬಂದೆ, ಹಿಂಗ್ ಬಂದೆ. ಈಗ ನಾಯಿ ಕೊಟ್ರು, ಇಲ್ಲಿಗೆ ಹೋದೆ, ಇಲ್ಲಿಗೆ ಬಂದೆ. ಡೈರೆಕ್ಟ್, ಪಿನ್ ಟು ದ ಪಾಯಿಂಟ್, ಆನ್ ಟು ದ ಪಾಯಿಂಟ್ ಮಾತಾಡ್ತಾ ಇದೀವಿ ನಾವು. ಈಗ ಅರ್ಥ ಆಯ್ತಲ್ವಾ ಹೇಗೆ ಅಂತ? ಅಂದ್ರೆ ಪಕ್ಕಾ ಮಾತಾಡ್ತಾ ಇದೀವಿ. ಕನ್ಫ್ರಂಟ್, ಫ್ರಂಟಿಗೆ ಹೇಳ್ತೀವಿ ನಾವು, ಮುಖಕ್ಕೆ ಕೊಡದಂಗೆ ಹೇಳ್ತೀವಿ. ಈಗ ಯಾರಿಗೊಬ್ರಿಗೆ ಬೇಜಾರಾಗುತ್ತೆ ಅಂತ ನಾವ್ ಏನ್ ಮಾಡ್ತೀವಿ? ಈಗ ಡಾಕ್ಟರ್ ಬರ್ತಾರ, ಡಾಕ್ಟರ್ ಬಂದವ್ರು ಏನ್ ಮಾಡ್ತಾರೆ? ಕರೀತಾರೆ ಫಸ್ಟ್. ಪೇಷಂಟಿಗೆ ಸಂಬಂಧಿಕರು ಯಾರು ಅಂತ ಕರೀತಾರೆ. ಅವರು ತಾಯಿ ಇದ್ರೆ ತಾಯಿ ಬಿಟ್ಟು ತಂದೆ ಕರೀತಾರೆ. ಕರೆದು, ಇಲ್ಲ ನಿಮ್ಮ ಮಗಂಗೆ ಸ್ವಲ್ಪ ಹಿಂಗಾಗಿದೆ ಹಂಗಾಗಿದೆ ಸ್ವಲ್ಪ ಸುತ್ತಿ ಬಳಸಿ ಹೇಳಿ ಲಾಸ್ಟಿಗೆ ತಿಳಿಸ್ತಾರೆ. ಅಲ್ವಾ? ಅದು ಏನಾಗುತ್ತೆ? ರೌಂಡ್ ಹೊಡೆದು ಮೈನ್ ಮ್ಯಾಟ್ರ್. ಅಲ್ಲದೆ ಡಾಕ್ಟರ್ ಬಂದು ಡೈರೆಕ್ಟ್ ಆಗಿ ಹೇಳಿದ್ರೆ, ನಿಮ್ ಮಗ ಸತ್ತೋತಾನೆ ನಾಳೆ, ಹಿಂಗೆ ಹೇಳಿದ್ರೆ ಹೆಂಗೆ ಇರುತ್ತೆ? ನಿಮ್ ಮಗ ನಾಳೆ ಸತ್ತೋತಾನೆ ಅನ್ನೋ ವರ್ಡನೆ ಯೂಸ್ ಮಾಡಲ್ಲ. ನಿಮ್ ಮಗ ಸ್ವಲ್ಪ ಕ್ರಿಟಿಕಲ್ ಇದೆ ಕಂಡೀಷನ್, ಹಿಂಗೆ ಹೇಳ್ತಾರೆ ಅಲ್ವಾ? ಅದನ್ನ ಏನಂತೀವಿ ನಾವು? ಫ್ರಂಟಿಗೆ ಹೇಳೋದವನಲ್ಲ. ನಿಮ್ ಮಗ ನಾಳೆ ಸತ್ತೋತಾನೆ ಅಂದ್ಬಿಟ್ರೆ ಹೆಂಗ ಆಗ್ಬಿಡೋದು ಅವ್ರಿಗೆ ಅಲ್ವಾ? ಸ್ವಲ್ಪ ಎದೆ ಅಲ್ಲೇ ದಸಕ್ ಅಂದ್ಬಿಡುತ್ತಲ್ವಾ? ಹಂಗೆ ಯಾರು ಹೇಳೋದು. ಸೊ ಅದಕ್ಕೆ ಇದನ್ನ ನಾವು ಡೈರೆಕ್ಟ್ ಆಗಿ ಹೇಳೋದು ಏನಂದ್ರೆ ಕನ್ಫ್ರಂಟ್, ಎದುರಿಗೆ ಹೇಳೋದು, ಸುತ್ತಿ ಬಳಸಿ ಹೇಳೋದಲ್ಲ ಇದು ಕನ್ಫ್ರಂಟ್. ಓಕೆ, ಕನ್ಫ್ರಂಟ್. ಟು ಫೇಸ್ ಅಪ್ ಅಂಡ್ ಡೈರೆಕ್ಟ್ಲಿ ಡೀಲ್ ವಿತ್, ಡೈರೆಕ್ಟ್ ಆಗಿ ಡೀಲ್ ಮಾಡೋದು, ಸೀದಾ ಮ್ಯಾಟ್ರೆ. ವಿ ಮಸ್ಟ್ ಗ್ಯಾದರ್ ಅವರ್ ಕರೇಜ್ ಅಂಡ್ ಕನ್ಫ್ರಂಟ್ ದೀಸ್ ಚಾಲೆಂಜಸ್ ಹೆಡ್ ಆನ್. ಓಕೆ, ಏನೋ ವಿ ಮಸ್ಟ್ ಗ್ಯಾದರ್, ನಾವು ಏನ್ ಮಾಡ್ಬೇಕು? ಫಸ್ಟ್ ಎಲ್ಲ ಕರೇಜ್ ಅನ್ನು ನಾವು ಗ್ಯಾದರ್ ಮಾಡ್ಕೋಬೇಕು, ಧೈರ್ಯವನ್ನ. ನಾನು ಮಾಡ್ಬೇಕು ಚಾಲೆಂಜ್ ಅನ್ನ ಆಮೇಲೆ ಫೇಸ್ ಮಾಡ್ಬೇಕು ಡೈರೆಕ್ಟ್ ಆಗಿ. ಫೇಸ್ ಅಂದ್ರೆ ಕೂಡ ಅದೇ, ನಾನು ಇಷ್ಟ ತನಕ ಹೇಳಿದೆ, ಫೇಸ್ ಮಾಡೋದು. ಫೇಸ್ ಮಾಡೋದು ಅಂದ್ರೆ ಎದುರಿಗೆ ಫೇಸ್ ಮಾಡೋದು. ಫೇಸ್ ಅಂದ್ರೆ ಮುಖ ಬೇರೆ, ಅದು ನೌನು. ಫೇಸ್ ಅಂತೀವಲ್ಲ, ಅದು ನೌನು ಮುಖದಲ್ಲಿ. ಇಲ್ಲೇನು ಫೇಸು? ಇದು ಫೇಸ್ ಮಾಡೋದು ವರ್ಬ್, ನೀವು ಅದನ್ನ ಎದುರಿಸೋದು. ಓಕೆನಾ? ಇಷ್ಟೊಂದಕ್ಕೆ ಏನ್ ನೋಡ್ತಿದ್ದೆ? ನೀವು ಎದುರಿಸ್ತಾ ಇರ್ಲಿಲ್ಲ, ಎಲ್ಲ ಅಪ್ಪ ಹೊಡಿತೀರ ಅಂತ ತಪ್ಸ್ಕೊಂಡು ಹೋಗಕ್ ನೋಡ್ತಾ ಇದ್ರಿ ಅಲ್ವಾ? ಸುತ್ತಮುತ್ತ ಮಾತಾಡಿ ಅದನ್ನ ತಪ್ಸ್ಕೊಳ್ತಾ ಇದ್ರಿ ನೀವು ಅಲ್ಲಿಂದ. ಬಟ್ ಈಗ ಹಂಗಲ್ಲ, ಏನಾಗುತ್ತೆ ನೋಡೇ ಬಿಡೋಣ ಅಂತ ಫೇಸ್ ಮಾಡ್ತಾ ಇದ್ದೀರಾ. ಓಕೆ, ಈಗ ನೀವು ಇಲ್ಲಿ ಬೆಟ್ಟ ಹತ್ತಿದ್ರೆ ನೀವು ತಪ್ಸ್ಕೊಂಡು ಹೋಗ್ತಾ ಇಲ್ಲ, ನನ್ನ ಕೈ ಆಗಲ್ಲ, ಕೈ ನೋವು ಬೇಡ, ಅದು ಇದು ಅಂತ ಹೇಳಿ ಅವನಿಗೆ ರೌಂಡ್ ಏನೇನೋ ಸುತ್ತಾಡಿಸಿ ಮಾತಾಡಿಸಿ ತಪ್ಸ್ಕೊಂಡು ಹೋಗ್ತಾ ಇಲ್ಲ. ಅದನ್ನ ಹತ್ತೆ ಬಿಡ್ತೀನಿ ಬರ ನೋಡೇ ಬಿಡ್ತೀನಿ ಅಂತ ಫೇಸ್ ಮಾಡ್ತಿದ್ದೀರ. ಸೊ ಅಕ್ಸೆಪ್ಟ್ ದ ಡಿಫಿಕಲ್ಟ್ ಸಿಚುವೇಶನ್ ಅಂಡ್ ಎಕ್ಸಿಸ್ಟ್, ಸ್ಟಾರ್ಟ್ ಡೀಲಿಂಗ್ ವಿತ್ ಬ್ರೇವ್ಲಿ. ಯು ನೀಡ್ ಟು ಫೇಸ್ ಯುವರ್ ಫಿಯರ್ ಅಂತಂದ್ರೆ ನಿಮ್ಮ ಫಿಯರ್ ಅನ್ನ ನೀವು ಫೇಸ್ ಮಾಡ್ಲೇಬೇಕು. ಭಯ, ನನ್ನ ಹತ್ರ ಆಗಲ್ಲ, ಅಯ್ಯೋ ನಂಗೆ ಭಯ ಆಗ್ತಾ ಇದೆ ಅಂತ ಬಿಟ್ರೆ ಆಗುತ್ತಾ? ಇಲ್ಲ, ನಿಮ್ಮ ಫಿಯರ್ ಅನ್ನ, ಭಯವನ್ನ ನೀವು ಫೇಸ್ ಮಾಡ್ಬೇಕು. ಅವಾಗಲೇ ನೀವು ಸಕ್ಸಸ್ ಆಗೋಕ್ ಸಾಧ್ಯ. ಸ್ಪೀಕ್ ಆನ್. ಈಗ ಇಷ್ಟ ತನಕ ಏನ್ ಮಾಡ್ತಿದ್ವಿ? ನೀವು ಸರಿ ಮಾತಾಡ್ತಾ ಇರ್ಲಿಲ್ಲ, ಆಲ್ರೆಡಿ ಮಾತಾಡೋದನ್ನ ತಪ್ಸ್ಕೊಂಡು ಹೋಗ್ತೀರಿ, ಆಂಬಿಗ್ಯೂಯಸ್ ಆಗಿ ಮಾತಾಡ್ತಾ ಇದ್ರಿ, ಮಾತಾಡೋದನ್ನ ನೀವು ತಪ್ಸ್ಕೊಂಡು ಹೋಗ್ತಾ ಇದ್ರಿ. ಈಗ ಏನಿರ್ತದೆ? ಸ್ಪೀಕ್ ಆನ್, ಮಾತಾಡ್ತಾ ಇದ್ರಿ. ಇದೊಂದು ಫ್ರೇಸಲ್ ವರ್ಬ್. ಓಕೆನಾ? ಮಾತಾಡ್ತಾ ಇದ್ರಿ ನೀವೀಗ, ಸ್ಪೀಕ್ ಆನ್ ಮಾಡ್ತಿದ್ರಿ. ಬಾ, ಏನ್ ಬೇಕು ಕೇಳೋ, ಮಾತಾಡ್ತೀನಿ ಕೇಳೋ. ನಿಮ್ಗೆ ಏನ್ ಉತ್ತರ ಬೇಕು? GDP ಬೇಕಾ? 7.8%. NNP ಬೇಕಾ? 5.2%. ಎಷ್ಟೆಷ್ಟು ಬೇಕು? ಮತ್ತೆ ಇದನ್ನ ಎಕ್ಸಾಮ್ ಅಲ್ಲಿ ಹಾಕ್ಬಿಡ್ಬಿಡಿ. ನಾನು ಸುಮ್ಮನೆ ಅಂದಾಜಿಗಳಿದ್ದು. GDP 7.8 ಅಲ್ಲ, 6 something ಏನೋ ಇದೆ. ಓಕೆ, ಸ್ಪೀಕ್ ಆನ್ ಅಂದ್ರೆ ಡೈರೆಕ್ಟ್ ಆಗಿ ನಾನು ಹೇಳ್ತೀನಿ, ಬರ್ರಿ ಏನ್ ಬೇಕು ಕೇಳ್ರಿ, ನಾನು ಹೇಳ್ತೀನಿ ಅಂತ. ಸೊ ಸ್ಪೀಕ್ ಆನ್, ಡೈರೆಕ್ಟ್ ಆಗಿ ಮಾತಾಡ್ತೀನಿ, ಫೇಸ್ ಮಾಡ್ತಿದ್ದೀನಿ ಅದನ್ನ ಅಂತ. ಟು ಡೆಲಿವರ್ ಅಡ್ರೆಸ್ ಆರ್ ಟಾಕ್ ಅಬೌಟ್ ಸ್ಪೆಸಿಫಿಕ್ ಅಕಾಡೆಮಿಕ್, ನಾನು ಸುತ್ತಿ ಹರಿಸಿ ಮಾತಾಡ್ತಾ ಇಲ್ಲ, ನಾನು ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಮಾತಾಡ್ತೀನಿ. ಬಾ, ಸ್ಪೀಕ್ ಆನ್ ಟು ದ ಮ್ಯಾಟರ್, ಸ್ಪೀಕ್ ಆನ್ ಟು ಪಾಯಿಂಟ್, ಆನ್ ಟು ದಿ ಪಾಯಿಂಟ್ ಮಾತಾಡೋದು. ಸ್ಪೀಕ್ ಆನ್ ಟು ದ ಪಾಯಿಂಟ್. ಸೊ ದ ಗೆಸ್ಟ್ ಸ್ಪೀಕರ್ ಈಸ್ ಇನ್ವೈಟೆಡ್ ಟು ಸ್ಪೀಕ್ ಆನ್ ಅಡ್ವಾನ್ಸ್ಡ್ ಮಷಿನ್ ಲರ್ನಿಂಗ್. ಅಡ್ವಾನ್ಸ್ಡ್ ಮಷಿನ್ ಲರ್ನಿಂಗ್ ಇತ್ತಲ್ಲ, ಅದ್ರ ಬಗ್ಗೆ ಮಾತಾಡೋದಕ್ಕೆ ಅವನಿಗೆ ಒಬ್ಬ ಗೆಸ್ಟ್ ಅನ್ನ ಕರೆಸಿದ್ರು. ಅಡ್ವಾನ್ಸ್ಡ್ ಮಷಿನ್ ಲರ್ನಿಂಗ್ ಇತ್ತಲ್ಲ, ಮಷಿನ್ ಹೆಂಗೆ ಕೆಲಸ ಮಾಡುತ್ತೆ, ಮಷಿನ್ ಲರ್ನಿಂಗ್ ಹೆಂಗೆ, ಇದ್ರ ಲ್ಯಾಂಗ್ವೇಜ್ ಯಾವುದು, ಕಂಪ್ಯೂಟರ್ನ ಹೆಂಗೆ ಇದು ಮಾಡಬೇಕು, ಇದ್ರ AI ಟೂಲ್ಸ್ ಅನ್ನ ಹೆಂಗೆ ಯೂಸ್ ಮಾಡಬೇಕು, ಇದ್ರ ಬಗ್ಗೆ ಮಾತಾಡೋದಕ್ಕೆ ಒಬ್ಬ ಎಕ್ಸ್ಪರ್ಟ್ ಅನ್ನ ಕರೆಸಿದ್ರು ಅಂತ. ಟೇಕ್ ಆನ್ ಅಂತಂದ್ರೆ ಏನು? ಇಷ್ಟ ತನಕ ಏನ್ ಮಾಡ್ತಿದ್ವಿ? ಅದನ್ನ ದೂರ ಸರಿತಿದ್ವಿ, ಅದನ್ನ ಬೇಡಪ್ಪ, ಇದೆ ಸವಾಸ್ ಬೇಡ, ಯಾಕೋ ತಗೊಳ್ಳೋದು ಬೇಡ, ಇದನ್ನ ಇದ್ರದ್ದು ಜವಾಬ್ದಾರಿ ತಗೊಳ್ಳೋದು ಬೇಡ, ನನ್ನ ಹತ್ರ ಆಗಲ್ಲ, ನಾನು ಇದ್ರ ಜವಾಬ್ದಾರಿ ತಗೊಂಡ್ರೆ ನನ್ನ ಹತ್ರ ಕಷ್ಟ ಆಗ್ತದೆ, ಜವಾಬ್ದಾರಿಯಿಂದ ಓಡ್ತಿದ್ರಿ ನೀವು ಆಗ ಅಲ್ವಾ? ಏನೋ ದ್ವಂದ್ವ ಮಾತಾಡಿ. ಈಗ ನಿಮ್ಮ ಆಫೀಸರ್ಗೆ ಆಗ್ಲೇ ಹೇಳ್ದ, ಒಬ್ಬ ಆಫೀಸರಿಗೆ ಕ್ವಶನ್ ಕೇಳ್ದ ಮೈಕ್ ಇಟ್ಕೊಂಡು ಅಂತಂದ್ರೆ, ಅವನು ವೀಕೆಟ್ ಆಗಿ ಮಾತಾಡೋನಂದ ಜವಾಬ್ದಾರಿಯಿಂದ ತುಂಬಿಸ್ಕೊಂಡು ಓಡೋದ. ಬಟ್ ಈಗ ಹಂಗಲ್ಲ, ಆ ಜವಾಬ್ದಾರಿ ತಗೊಳ್ತಾ ಇದ್ದಾನೆ, ಟೇಕ್ ಆನ್ ಮಾಡ್ತಾ ಇದ್ದಾನೆ, ಮನೆ ತಗೊಳ್ತಾ ಇದ್ದಾನೆ,
ಸವಾಲನ್ನು ಒಪ್ಕೊಳ್ತಾ ಇದ್ದಾನೆ. ಟೇಕ್ ಆನ್, ಹೊಣೆ ತಗೊಳ್ಳೋದು, ಟೇಕ್ ಆನ್, ನಾನು ತಗೊಳ್ತೀನಿ ಇದನ್ನ, ಓಕೆ ನಾನು ಮಾಡ್ತೀನಿ. ದ್ವಂದ್ವ ಮಾತಾಡೋದಿಲ್ಲ ಇಲ್ಲಿ. ದ್ವಂದ್ವ ಮಾಡಿ ಕನ್ಫ್ಯೂಸ್ ಮಾಡಿ ಇನ್ನೊಬ್ಬರಿಗೆ ಅಲ್ಲಿಂದ ಏನೋ ತಪ್ಪಿಸ್ಕೊಂಡು ಓಡೋಗೋದಲ್ಲ ಇಲ್ಲಿ. ಟೇಕ್ ಆನ್, ಹೊಣೆ ತಗೊಳ್ಳೋದು. ತಪ್ಪಿಸ್ಕೊಂಡು ಓಡೋದು ಈಸಿ, ಮಾಡಿದೆ, ಬಟ್ ಹೊಣೆ ತಗೊಳ್ಳೋದು ಇದೆಯಲ್ಲ ಅದು ಕಷ್ಟ. ಸೊ ಹೊಣೆ ತಗೊಳ್ಳೋದು. ಓಕೆ, ಟು ಅಕ್ಸೆಪ್ಟ್ ಡಿಫಿಕಲ್ಟ್ ಜಾಬ್, ಟಾಸ್ಕ್, ರೆಸ್ಪಾನ್ಸಿಬಿಲಿಟಿ, ಹೆವಿ ಚಾಲೆಂಜ್. ಓಕೆನಾ, ಅಥವಾ ಹೆವಿ ಚಾಲೆಂಜ್ ನ ತಗೊಳ್ಳೋದು, ನೀವು ತಪ್ಪಿಸ್ಕೊಂಡು ಓಡ್ತಾ ಇಲ್ಲ. ಶಿ ಡಿಸೈಡೆಡ್ ಟು ಟೇಕ್ ಆನ್ ದ ಕಾಂಪ್ಲೆಕ್ಸ್ ಚಾಲೆಂಜ್ ಆಫ್ ದ ಸ್ಕೇಲಿಂಗ್ ದ ಸ್ಟಾರ್ಟ್ಅಪ್. ನೋಡ್ರಿ, ಏನು ಸ್ಟಾರ್ಟ್ಅಪ್ ನ ಸ್ಕೇಲಿಂಗ್ ಮಾಡೋದು ಅಂತ ಒಂದು ಸ್ಟಾರ್ಟ್ಅಪ್ ನೇ ಸ್ಟಾರ್ಟ್ ಮಾಡೋ ಅಂತ ಒಂದು ಬಿಗ್ ಚಾಲೆಂಜು. ನಾನು ಮಾಡಲ್ಲ, ದುಡ್ಡಿಲ್ಲ, ಹಂಗೆ ಹಿಂಗೆ ಅಂತ ಹೇಳ್ತಾ ಇಲ್ಲ. ಪಕ್ಕ ಚಾಲೆಂಜ್ ತಗೊಂಡು ನಾನು ಮಾಡ್ತೀನಿ ಅಂತ ಹೇಳಿ ನಿಂತಿದ್ದಾರೆ. ಇಲ್ಲ SSC ಮ್ಯಾಥ್ಸು ಇಂಗ್ಲೀಷು ಸಿಕ್ಕಾಪಟ್ಟೆ ಇರುತ್ತೆ, ನಂಗೆ ಇಂಗ್ಲೀಷ್ ಆಗಲ್ಲ, ಹಂಗೆ ಹಿಂಗೆ ಬೇಡ, ನಾನು ಸ್ಟೇಟ್ ಗೌರ್ಮೆಂಟಿಗೆ ಓದ್ತೀನಿ ಸಾಕು, ಸಣ್ಣ ಜಾಬ್ ಆದ್ರೆ. ಹಂಗೆ ಹೇಳ್ತಲ್ಲ. ಇಂಗ್ಲೀಷ್ ಬರುತ್ತಾ ಬರಲಿ, ಮ್ಯಾಥ್ಸ್ ಬರುತ್ತಾ ಬರಲಿ, ನಾನು ಟೇಕ್ ಆನ್ ಮಾಡ್ತೀನಿ. ತಪ್ಪಿಸ್ಕೊಂಡು ಓಡ್ತಾ ಇಲ್ಲ ಅವನು ಎಕ್ಸಾಮಿಂದ, ನಾನು ಮಾಡ್ತೀನಿ, ಸಕ್ಸಸ್ ಆಗೇ ಆಗ್ತೀನಿ. ದಟ್ಸ್ ಕಾಲ್ಡ್ ಟೇಕ್ ಆನ್. ನೀವು ಅಷ್ಟೇ, ಯು ಶುಡ್ ಟೇಕ್ ಆನ್ ಯುವರ್ ಎಕ್ಸಾಮ್ ಸೀರಿಯಸ್ಲಿ. ಓಕೆ, ಥ್ಯಾಂಕ್ ಯು. ಇಲ್ಲಿಗೆ ಮುಗೀತು. ಓಕೆನಾ, ಥ್ಯಾಂಕ್ ಯು. ಇವತ್ತಿನ ಕ್ಲಾಸ್ ಮುಗೀತು. 2 ಸರಿ ಮಾಡಬೇಕಾಯ್ತು. ಹಿಂದಿನ ಕ್ಲಾಸ್ ನಾನು ನಿನ್ನೆನೇ ಅಪ್ಲೋಡ್ ಮಾಡಿದ್ದೆ, ಬಟ್ ಏನಾಯಿತು, ಎರೇಸ್ ಆಗಿಬಿಟ್ಟಿತ್ತು ವಾಯ್ಸ್. ಸೊ 2 ಸರಿ ಮಾಡಬೇಕಾಯ್ತು. ಓಕೆನಾ, ಥ್ಯಾಂಕ್ ಯು. ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗುವ. ಅಲ್ಲಿವರೆಗೂ ಇದನ್ನು ನೋಡಿ. ಇವತ್ತು ಸ್ವಲ್ಪ ಜಾಸ್ತಿ ವರ್ಡನ್ ಮಾಡಿದ್ದೇನೆ, ಓಕೆ, ಅದಕ್ಕೆ ಸ್ವಲ್ಪ ಲೆಂತಿ ಆಗಿದೆ. ಸ್ವಲ್ಪ ಆದಷ್ಟು ಬೇಗ ಮುಗಿಸುವ ಅಂತ. ನಾನು ಸ್ವಲ್ಪ ಕ್ಲಾಸಸ್ ಮಾಡೋದು ತುಂಬ ರೆಗ್ಯುಲರ್ ಆಗುತ್ತಲ್ವ, ನಾರ್ಮಲ್ ಆಗಿ 2 ವರ್ಡ್ ಮಾಡ್ತಾ ಇದ್ದೆ ಮೊದಲು. ಸೊ 2 ವರ್ಡ್ ಮಾಡ್ತಾ ಇದ್ದೆ, ಹೆಚ್ಚು ಅಂದ್ರೆ 3 ವರ್ಡ್ ಮಾಡ್ತಾ ಇದ್ದಲ್ಲ. ಇವತ್ತು 4 ವರ್ಡ್ ಮಾಡಿದ್ದೇನೆ. ಸೊ 2 ಕ್ಲಾಸು ಇಲ್ಲೇ ಕವರ್ ಆಗಿಬಿಡುತ್ತೆ. ಸೊ ನಾವು ಒಂದು 2 ದಿವಸ ಗ್ಯಾಪ್ ಮಾಡಿದ್ರು ಕೂಡ ಏನಾಗುತ್ತೆ, ನಿಮಗೆ ತುಂಬ ಲೆಂದಿ ವರ್ಡ್ ಆಗುತ್ತೆ. ನೀವು ನೆನ್ಪಿಟ್ಕೊಳ್ಳೋದಕ್ಕೆ, ರಿವಿಷನ್ ಮಾಡೋದಕ್ಕೆ ಸರಿ ಆಗುತ್ತೆ. ಓಕೆನಾ, ಅರ್ಥ ಆಯ್ತಲ್ವ? ಆ್ಯಕ್ಚುಲಿ 5 ವರ್ಡ್ಸನ್ನು ಮಾಡಬೇಕು. ನೆಕ್ಸ್ಟ್ ಅದನ್ನು 5 ವರ್ಡಿಗೆ ತಗೋತೀನಿ. ನಿಮ್ಗೆ ಈಗಲೇ ಕಷ್ಟ ಆಗ್ತಿದಲ್ಲ ಸಿಕ್ಕಾಪಟ್ಟ. ಸೊ ಆಲ್ರೆಡಿ 2 ವರ್ಡಿಂದ ತಗೊಂಡೆ ನಾನು. 2 ವರ್ಡು, 3 ವರ್ಡು, 4 ವರ್ಡು. ಈಗ ನೆಕ್ಸ್ಟ್ 5 ವರ್ಡಿಗೆ ತಗೊಳ್ತೀನಿ. ಓಕೆ, ಥ್ಯಾಂಕ್ ಯು.